ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ಆ, ನಿಮ್ಮೆಲ್ಲರಿಗೂ ತಂದೆ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರೋಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಡಂಥ ಮಹಾಕೃಪೆಗೆ ದೇವ್ರ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ನಾವು ಆ, ಕಳೆದ ಒಂದು ವಾರದಿಂದ 5ನೇ ವಾಲ್ಯೂಮ್ನಲ್ಲಿ ಹೊಸ ಚಾಪ್ಟರ್ ಮಾಡಿದ್ರಿ, ಆರಂಭ ಮಾಡಿದ್ರಿ. ಅದರ ಚಾಪ್ಟರ್ನ ನಂಬರ್ ಯಾವುದಪ್ಪ ಅಂದರೆ ಚಾಪ್ಟರ್ ನಂಬರ್ 9, ಪೇಜ್ ನಂಬರ್ 209 ಇದೆ. ಅದು ಅದರ ಇಂಗ್ಲೀಷಲ್ಲಿ ಅದನ್ನು ನಾವು ಶುರು ಮಾಡಿದ್ರೆ ಏನಪ್ಪ ಅಂದರೆ ಬ್ಯಾಪ್ಟಿಸಮ್, ವಿಟ್ನೆಸ್ ಆ್ಯಂಡ್ ಸೀಲ್ ಆಫ್ ದ ಸ್ಪಿರಿಟ್ ಆಫ್ ಅಟೋನ್ಮೆಂಟ್. ಅದರ ಸೊ ನೋಡ್ಬೇಕಾದ್ರೆ ಪವಿತ್ರಾತ್ಮನ ಒಂದು ದೀಕ್ಷಾಸ್ಥಾನ, ಪವಿತ್ರಾತ್ಮನ ಒಂದು ಸಾಕ್ಷಿ, ಪವಿತ್ರಾತ್ಮನ ಮುದ್ರೆ ಏನಪ್ಪ ಅಂತಂದ್ಬಿಟ್ಟು ಈ ಒಂದು ಚಾಪ್ಟರ್ ನಾವು ಶುರು ಮಾಡಿದ್ರಿ. ನಾವು ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಎಲ್ಲಿವರೆಗೂ ನೋಡಿದಿರಪ್ಪ ಅಂತಂದ್ರೆ ಪೇಜ್ ನಂಬರ್ 130 ಕನ್ನಡದಲ್ಲಿ ನೋಡಿದ್ರಿ. ಇಂಗ್ಲೀಷಲ್ಲಿ ಬಂದ್ಬಿಟ್ಟು ಪೇಜ್ ನಂಬರ್ 212ವರೆಗೂ ಏನು ಮಾಡಿದ್ರಿ ನಾವು ನೋಡಿದ್ರಿ ಅಲ್ವಾ. ಸೊ ಈ ವಾರ ನಾವು ಏನು ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಸೊ ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ತುಂಬ ಬ್ಯೂಟಿಫುಲ್ ಆಗಿರೋಂಥ ಒಂದು ಪಾಯಿಂಟ್ಸ್ ನೋಡಿದ್ರಿ ಅಲ್ವಾ. ಯೇಸು ಕ್ರಿಸ್ತನ್ಗೆ ಬಂದ್ಬಿಟ್ಟು ಯಾವ ಥರ ಒಂದು ದೇವರು ಬ್ಯಾಪ್ಟಿಸಮ್ ಕೊಟ್ಟರು, ಆ ಬ್ಯಾಪ್ಟಿಸಮ್ ಕೊಟ್ಟಾಗ ಪವಿತ್ರಾತ್ಮಲ್ಲಿ ದೇವರು ಯಾವ ಥರ ಅಭಿಷೇಕ ಮಾಡಿದ್ರು ಅಂತಂದ್ಬಿಟ್ಟು ನಾವೇನು ಮಾಡಿದ್ರಿ ನಾವು ನೋಡಿದ್ರಿ ಅಲ್ವಾ. ಸೊ ಕೊನೆಯದಾಗಿ ನೋಡ್ಬೇಕಾದ್ರೆ ಏನಪ್ಪ ನೋಡಿದ್ರಿ ಅಂದರೆ ಯೇಸು ಕ್ರಿಸ್ತ ಮೇಲೆ ಪವಿತ್ರಾತ್ಮ ಬರ್ಬೇಕಾದ್ರೆ ಯಾವ ಥರ ಬಂತು ಅಂತ ನೋಡ್ತೀರಿ ಅಂತಂದರೆ ಏನ್ರಿ, ಪಾರ್ವಳದ ರೀತಿಯಲ್ಲಿ ಬಂತು ಅಂತ ನಾವೇನು ಮಾಡ್ತೀರಿ ನೋಡ್ತೀರಿ ಅದರ. ಸೊ ಅಲ್ಲಿ ಪಾರ್ವಳ ಬಂತ ಅಂತಂದರೆ ಪಾರ್ವಳ ಏನಾಗಿಲ್ಲ, ಬರಲಿಲ್ಲ ಅವರ. ಪಾರ್ವಳದ ರೀತಿಯಲ್ಲಿ ಪವಿತ್ರಾತ್ಮ ಬಂದು ಇಳಿಯೋದು ಏನು ಮಾಡ್ತೀರಿ, ಅದನ್ನು ನಾವೇನು ಮಾಡ್ತೀರಿ ಅವರಲ್ಲಿ ನಾವು ನೋಡಿದ್ರಿ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಸತ್ಯವೇದಲ್ಲಿ ಓದ್ತೀರಿ ಅಲ್ವರ. ಸೊ ಇದನ್ನು ಈ ವಾರ ಕಂಟಿನ್ಯೂ ಮಾಡೋಣ ಅಂದ. ದಯವಿಟ್ಟು ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ಯಾರ ಹತ್ರ ವಾಲ್ಯೂಮ್ ಇದೆಯಾ ಎಲ್ಲರೂ ಕೈಗಳೆತ್ತಿದ್ರೆ ಅವು ಅವಕಾಶಗಳು ಕೊಡೋಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು. ಓಕೆನಾ, ಓದೋಣ. ಪಂಚಾಶತಮ ದಿನದಂದು ನಡೆದ ಪವಿತ್ರಾತ್ಮನ ದೀಕ್ಷಾ ಸ್ನಾನವು ಸ್ನಾನಿಕನಾದ ಯೋಹಾನನು ಯೇಸುವಿನಿಂದ ಮಾಡಲ್ಪಡಬೇಕಾದುದು ಎಂದು ವಿವರಿಸುವವನಾಗಿ, ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೆನು, ಆತನಾದರೋ ಕ್ರಿಸ್ತನಾದರೋ ನಿಮಗೆ ಪವಿತ್ರಾತ್ಮನ ಸ್ನಾನ ಮಾಡಿಸುವನು. ಮಾರ್ಕ 1:8 ಎಂದಿದ್ದಾನೆ. ಪೇತ್ರನು ಇದನ್ನು ದೃಢಪಡಿಸುವವನಾಗಿ, ಕ್ರಿಸ್ತನು ತನ್ನ ಪವಿತ್ರಾತ್ಮನನ್ನು ಸುರಿಸಿದ್ದಾನೆ ಎಂದಿದ್ದಾನೆ. ಆತನು ಮಾತ್ರವೇ ಈ ರೀತಿ ಮಾಡಬಲ್ಲನು, ಯಾಕೆಂದರೆ ಆತನು ಈ ಲೋಕವನ್ನು ವಿಮೋಚಿಸಿದ್ದಾನೆ, ಸಮಸ್ತರನ್ನು ತನ್ನ ಅಮೂಲ್ಯ ರಕ್ತದ ಬೆಲೆ ತೆತ್ತು ಕೊಂಡುಕೊಂಡಿದ್ದಾನೆ. ಯಾರೂ ಆತನ ಮೂಲಕವಲ್ಲದೆ ದೇವರ ಬಳಿಗೆ ಬರಲಾರರು. ಮತ್ತು ಯಾಕೆಂದರೆ ತಂದೆಯು ತೀರ್ಪು ಮಾಡುವುದಿಲ್ಲ, ತೀರ್ಪು ಮಾಡುವ ಕಾರ್ಯವನ್ನು ತನ್ನ ಮಗನಿಗೆ ವಹಿಸಿಕೊಟ್ಟಿದ್ದಾನೆ. ಯಾಕೆಂದರೆ ಮಗನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದಾನೆ ಮತ್ತು ಆತನು ತಂದೆಯ ಪ್ರತಿನಿಧಿಯಾಗಿದ್ದು ತನ್ನ ಮೂಲಕವಾಗಿ ತಂದೆಯ ಬಳಿಗೆ ಬರುವವರನ್ನು ತಂದೆಯ ಪೂರ್ಣ ಸಾಂಗತ್ಯಕ್ಕೆ ಪರಿಚಯಿಸುವವನಾಗಿದ್ದಾನೆ. ಪವಿತ್ರಾತ್ಮನ ಮೂಲಕ ಸಭೆಗೆ ಉಂಟಾದ ಈ ದೀಕ್ಷಾ ಸ್ನಾನವು ಒಂದು ಸಾಕ್ಷ್ಯವಾಗಿ ಅಗತ್ಯವಾಗಿತ್ತೆಂದು ನಾವೀಗಾಗಲೇ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಕರ್ತನಾದ ಯೇಸುವಿನ ದೀಕ್ಷಾ ಸ್ನಾನವನ್ನು ಕಣ್ಣಾರೆ ಕಂಡು ಸಾಕ್ಷಿ ನೀಡಬೇಕಾಗುತ್ತದೆ. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕಳೆವಾರ ನೋಡಿದೇನಪ್ಪ ಅಂದ್ರೆ ಯೇಸು ಕ್ರಿಸ್ತನಿಗೆ ಯಾವ ಥರ ಪವಿತ್ರಾತ್ಮನ ದೇವರೇ ಮಾಡಿದ್ರು, ಅಭಿಷೇಕ ಮಾಡಿದ್ರು ಅಂತಬಿಟ್ಟು ಅಲ್ವರ. ಸೊ ಆದರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಏನು ಮಾಡಿದ್ರೆ ಸಭೆಗೆ ಏನ್ರಿ ಒಂದು ಪೆಂಟಿಕಾಸ್ಟ್ ದಿನ ಪವಿತ್ರಾತ್ಮ ದೇವರು ಅಭಿಷೇಕ ಮಾಡಿದ್ದವೇ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸೊ ನೋಡ್ಬೇಕಾದ್ರೆ ಏನಕ್ಕೆ ದೇವರು ಇದನ್ನ ಎಲ್ಲರ ಮುಂದೆ ಮಾಡಬೇಕಾಗಿತ್ತು, ಅದರ ಪ್ರತ್ಯೇಕವಾಗಿ ಮಾಡ್ಬೋದಾಗಿತ್ತ, ಸೈಲೆಂಟಾಗಿ ಏನು ಗೊತ್ತಿಲ್ದಿರತ್ತಾನೆ ನಡ್ಸ್ಕೊಂಬೋಯ್ತಲ್ಲ ಅಂತಂದರೆ ಏನಕ್ಕಪ್ಪ ಮಾಡಿದ್ರು ಅಂತಂದರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅದು ಇಡೀ ಲೋಕ ಜನಗಳಿಗೆ, ಅದು ಮುಖ್ಯವಾಗಿ ಅಲ್ಲಿ ಯಾರೆಲ್ಲ ಇದ್ರೋ ಅವ್ರಿಗೆ ಒಂದು ಸಾಕ್ಷಿಯಾಗಿ ಏನಾಗಬೇಕಾಯ್ತು, ಇರಬೇಕಾಗಿತ್ತು ಅಂದ್ರೆ. ಯಾಕಂತಂದರೆ ಏನ್ರಿ, ಅದು ದೇವರ ಒಂದು ಒಂದು ಸಿಗ್ನಿಫಿಕೆನ್ಸ್, ದೇವರು ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಒಂದು ಜನಗಳಿಗೆ ಗೋಚರ ಆಗೋ ಥರ ಏನು ಮಾಡ್ತಾರೆ, ಒಂದು ಪಬ್ಲಿಕ್ ಆಗಿ ಏನು ಮಾಡ್ತಾರೆ ಅದರ. ಇವಾಗ ಕ್ರೈಸ್ಟು ಕೂಡ ಬ್ಯಾಪ್ಟಿಸಮ್ ತೊಗೊಂಡಾಗ ಏನ್ರಿ ನೋಡ್ತೀವಿ, ಅಲ್ಲಿ ಆಕಾಶವಾಣಿ ಬಂತು ಅಂತ ನೋಡ್ತೀವಿ. ಅದ್ರ ಬಗ್ಗೆ ನಾವು ಓದೋಣ, ಮುಂದಕ್ಕೆ ಬರ್ತಾರೆ ಅಲ್ದ್ರ. ಸೊ ಇದೆಲ್ಲ ಏನಕ್ಕೆ ಕೊಟ್ಟಿದ್ದು ವಿಟ್ನೆಸ್, ಏನಕ್ಕೆಲ್ಲ ಸೈನ್ಸ್ ಕೊಟ್ಟಿದ್ದು ಅಂತಂದರೆ, ನಾಳೆ ಬಂದ್ಬಿಟ್ಟು ಜನಗಳಲ್ಲಿ ಸ್ಪೆಕ್ಯುಲೇಷನ್ಸ್ ಇರ್ಬಾರ್ದು, ಅಯ್ಯೋ ಆ ಥರ ಏನೂ ಕಾಣಿಸಿಲ್ವಲ್ಲ ಅಂತ ಅಲ್ರ. ಆ ಥರ ಇದ್ರೂ ಸರಿ ಜನಗಳ ಮನಸ್ಸು ಎಷ್ಟು ಮರಳಾಗಿತ್ತು, ಎಷ್ಟು ಮಂಕಾಗಿತ್ತು ಅಂದರೆ ಅದನ್ನು ಗ್ರಹಿಸ್ಕೊಳಕ್ಕೆ ಏನಾಗಿಲ್ಲ, ಅವ್ರಿಗೆ ಆಗಿಲ್ಲ. ಅದೇ ರೀತಿ ಏನ್ರಿ ಈ ಥರ ಒಂದು ಪೆಂಟಿಕಾಸ್ಟಲ್ಲಿ ಇಡೀ ಒಂದು ಸಭೆಗೆ ಪವಿತ್ರಾತ್ಮನ ಅಭಿಷೇಕ ಮಾಡಬೇಕಾದ್ರೆ ಅವಾಗ ಏನಪ್ಪ ಆಯಿತು ಅಂತಾರೆ, ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸರ್ಗಳು ನೋಡ್ಬೇಕಾದ್ರೆ ಅಲ್ಲಿ ಇಡೀ ಒಂದು ಇಸ್ರೇಲ್ ಜನಗಳು ಅವರು ಮಾತಾಡೋಂಥ ಮಾತುಗಳನ್ನ ನೋಡಿ ಕ್ರೈಸ್ತನ ಏನು ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ ಅಲ್ರ. ಸೊ ಮಾತಾಡೋಕ್ಕೆ ಆ ಮಾತುಗಳು ಹೆಂಗೆ ಬಂತು, ಇದು ದೇವರ ಒಂದು ಪವಿತ್ರಾತ್ಮನ ಅದ್ಭುತವಾದ ಶಕ್ತಿ ಅಲ್ವರ. ಇಲ್ದಿರ ಇದ್ರೆ ಯೋಚನೆ ಮಾಡಿದ್ದೀನಿ, ಆವತ್ತಿನ ದಿನನೇ ಆ ಮೂಮೆಂಟಲ್ಲಿ ಆ ಕ್ಷಣದಲ್ಲೇ 3,000 ಜನ
ದೇವ್ರ ಕಡೆ ತಿರುಗಿ ದೇವರಲ್ಲಿ ದೀಕ್ಷಿತ ನೋಡಕ್ ಆಗ್ತಾ ಇತ್ತಾ ಅಂದ್ರೆ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಪವಿತ್ರ ಆತ್ಮ ಮೇಲಿನ ಲೋಕದಿಂದ ಸುರಿಸಿದ್ದು ಯಾರಪ್ಪ ಅಂತ ನೋಡ್ತೀವಿ ಅಂದ್ರೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ತಂದೆಯ ದೇವರು ಯೇಸು ಕ್ರಿಸ್ತನ ಮುಖಾಂತರ ಏನ್ ಮಾಡಿದ್ರೆ ನೋಡ್ತೀರಿ, ಈ ಪವಿತ್ರ ಆತ್ಮ ಕೂಡ ನಾವೇನ್ ಮಾಡ್ತೀರಿ ನೋಡ್ತೀವಿ ಅಲ್ರ. ಸದ್ಗೆ ದೇವರ ಒಂದು ಪವಿತ್ರ ಆತ್ಮ ಅದೇ ಇದು ಏನೇ ಕೊಟ್ಟರು ಯಾರ ಮುಖಾಂತರ ಕೊಡ್ತಾರೆ ಅಂತ ನೋಡಿದ್ರೆ ಕ್ರಿಸ್ತನ ಮುಖಾಂತರ ಕೊಡ್ತಾರೆ ಅಂತ ನೋಡ್ತೀವಿ ಅದರ. ಅದಕ್ಕೆ ಜಕೇರಿನ ಒಂದು ಪಾಠ 4ನೇ ಪಾಠ ನೋಡಿದಿಲ್ಲ, ಆ ಕಡೆ ಈ ಕಡೆ 2 ಒಲಿವ್ ಮರಗಳಿತ್ತು ಅದರ. ಆ ಒಂದು ದೀಪಸ್ತಂಭಕ್ಕೆ 7 ಪೈಪ್ಗಳಿತ್ತು ಅದರ. ಆ ಒಲಿವ್ ಮರದಿಂದ ಆ ದೀಪಸ್ತಂಭಕ್ಕೆ ಎಣ್ಣೆ ಏನೈತಂತೆ ಬರ್ತಾ ಇದ್ದಂತೆ. ಹೇಗೆ ಬಂತು ಅಂತಂದ್ರೆ ಆ ಎಣ್ಣೆ ಮರದಿಂದ 2 ಪೈಪಿಂದ ಬಂತು ಅಂತ ಹೇಳ್ತಾರೆ. ಎಲ್ಲಿಗೆ ಬಂತು? ಒಂದು ಚಿನ್ನದ ಪಾತ್ರೆಗೆ ಬಂತು. ಆ ಚಿನ್ನದ ಪಾತ್ರೆಯಿಂದನೇ ಏನಾಗಿದ್ದು 7 ನಾಲೆಗಳ ಮುಖಾಂತರ ಏನಾಗಿದ್ದು ಅಲ್ಲಿ ದೀಪಸ್ತಂಭಕ್ಕೆ ಬಂದಿದ್ದು. ಅಂದ್ರೆ ಹಂಗಾರೆ ಪವಿತ್ರ ಆತ್ಮ ಅಂದ್ಬಿಟ್ಟು ಡೈರೆಕ್ಟಾಗಿ ನಮಗೆ ಬಂದ್ಬಿಡ್ತದಾ ಅಂತಂದ್ರೆ ಖಂಡಿತವಾಗಿ ಇಲ್ಲ ರೀ. ಆದರೆ ಎಷ್ಟು ಜನ ಹಂಗೆ ತಿಳ್ಕೊಂಬಿಡೋದು, ಓ ದೇವ್ರು ನಂಗೆ ಪವಿತ್ರ ಆತ್ಮ ಸಪ್ರೇಟಾಗಿ ಕೊಟ್ಬಿಡ್ತಾರೆ. ಸಪ್ರೇಟಾಗಿ ಏನು ಕೊಡಕ್ಕೆ ಹೋಗಲ್ಲ ರೀ. ಅದರ ಕ್ರಿಸ್ತನ ದೇಹಕ್ಕೆ ಏನು ಮಾಡಿದ್ರೆ ಪೆಂಟಿಕಾಸ್ ದಿನ ಅಭಿಷೇಕ ಮಾಡಿದ್ದಾರೆ. ಅಂದ್ರೆ ನಾವು ಅದರಲ್ಲಿ ಇದ್ರೇನೇ ನಮಗೇನಾಗೋದು ಅಭಿಷೇಕ ಬರೋದ್ರಿ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತನ ಸಭೆಯಲ್ಲಿ ನಾವೇನಾಗಿರ್ಬೇಕು, ಒಂದು ಐಕ್ಯವಾಗಿರಬೇಕು. ಅದರ ಕ್ರಿಸ್ತನ ಸಭೆಯಲ್ಲಿ ಐಕ್ಯವಾಗಿದ್ರೇನೆ ನಾವು ಸಭೆಯಲ್ಲಿ ಏನಾಗೋದಕ್ಕೆ ಸಾಧ್ಯ, ಇರೋದಕ್ಕೆ ಸಾಧ್ಯ. ನಾವೆಲ್ಲ ಪ್ರತ್ಯೇಕವಾಗಿ ಬಿಟ್ಬಿಟ್ಟು ಅಯ್ಯೋ ನಾನು ಯಾರ ಸಂಗಡನೂ ಹೋಗಲ್ಲ, ಯಾರ ಸಭಾಸನ ಬೇಡ, ಒಬ್ಬನೇ ಇದ್ಬಿಡ್ತೀನಿ, ಹಂಗೆ ಬಿಡ್ಬಿಡ್ತೀನಿ ಅಂತಂದ್ರೆ ಅದೆಲ್ಲ ಸಭೆ ಆಗೋದಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ರೀ. ಅದರ ನಾವು ದೇವ್ರ ಮಕ್ಳೊಂದಿಗೆ ಏನಾಗಿರ್ಬೇಕು, ಅನ್ಯೋನ್ಯತೆಯಲ್ಲಿ ಪ್ರೀತಿಲಿ ಒಗ್ಗಟ್ಟಾಗಿರ್ಬೇಕ್ರಿ. ಅದರ ಸೇತಾನ್ ಕೆಲಸ ಏನ್ ಹೇಳ್ರಿ? ಸೇತಾನು ಡಿವೈಡ್ ಅಂಡ್ ರೂಲ್. ಅದರ ಸೇತಾನ್ ಕೆಲಸನೇ ಏನ್ರಿ ಆ ಕೆಲಸ. ಅದರ ನೋಡಿ ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ ಗೊತ್ತಾ? ಯೇಸು ಕ್ರಿಸ್ತು ಸಾಯ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಎಲ್ಲಿ? ಮ್ಯಾಥ್ಯೂಲ್ ಬರ್ತಾರೆ ನೋಡಿರ್ತೀನಿ. ಸ್ಮೈಟ್ ದ ಶೆಪರ್ಡ್ ದ ಶೀಪ್ ಶೆಲ್ ಸ್ಕ್ಯಾಟರ್ ಅಂತ ಬರ್ತದೆ ಒಂದು ವಾಕ್ಯ. ಕುರುಬನ್ನ ಹೊಡೀರಿ, ಕುರಿಗಳು ಏನಾಯ್ತದೆ ಚೆದ್ರೋಯ್ತವೆ ಅಂತ ಒಂದು ವಾರ್ತೆ ಬರ್ತದೆ ನೋಡಿದ್ರಾ? ನೋಡಿ ಮ್ಯಾಥ್ಯೂ 26:31 ಓದ್ರಿ ಯಾರಾದ್ರು. ಮ್ಯಾಥ್ಯೂ 26:31 ಓದ್ರಿ. ಹಾ ಓದ್ರಿ ಯಾವ್ದಾರ, ನಾನೇ ಓದ್ಬಿಡ್ಲಾ? ಆಗ ಯೇಸು ಅವರಿಗೆ, ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿಯುವಿರಿ. ಕುರುಬನನ್ನು ಹೊಡೆಯುವೆನು, ಹಿಂಡಿನ ಕುರಿಗಳು ಚೆದರಿ ಹೋಗುವವು ಎಂದು ಬರ್ದದೆಯಲ್ಲ. ನೋಡ್ರಾ ಬರ್ದಿದೆಯಲ್ಲ ಅಂತ. ಈ ವಾರ್ತೆಗೆ ನೆರವೇರಿಕೆ ಏನಪ್ಪಾ ಅರ್ಥ ಅಂತಂದ್ರೆ ಶೇತಾನ್ ಕೆಲಸನೇ ಇದ್ರಿ. ಅದರ ಅವ್ನ ಕೆಲಸ ಏನಂದ್ರೆ ಕುರುಬನೇ ಮಾಡ್ಬೇಕು, ಹೊಡಿಬೇಕು. ಕುರುಬನ ಹೊಡ್ಬಿಟ್ರೆ ಆಟೋಮೆಟಿಕ್ ಆಗಿ ಏನಾಯ್ತವೆ ಹೇಳ್ರಿ, ಕುರಿಗಳೆಲ್ಲ ಚೆದ್ರು ಹೋಗ್ಬಿಡ್ತವೆ. ಅದರ ಕುರಿಗಳು ಚೆದ್ದಿರ್ತಾರೆ, ಕುದುರೆಗಳು ಸೇರ್ಸಕ್ಕಾಗಲ್ವಲ್ಲ, ಒಳ್ಳೇದಲ್ವಾ? ಅವಾಗ ಏನಾಯ್ತದೆ, ಸ್ತ್ರೀನ ಸಂತತಿ ಏನಾಗಲ್ಲ, ಕಂಪ್ಲೀಟ್ ಆಗಲ್ಲ. ಸೇತಾನ್ ಕೆಲಸನೇ ಇದ್ದಾನೆ, ಡಿವೈಡ್ ಅಂಡ್ ರೂಲ್. ಅದರ ಯಾಕೆಂದ್ರೆ ಸೇತಾನ್ಗೆ ಮನ್ಸಿದ್ದೇನೋ ತಾನು ಹೆಂಗಿರ್ಬೇಕು ಅಂತಿತ್ತು ಮನ್ಸು. ಸೇತಾನ್ಗೆ ಏನಿತ್ತು ಮನ್ಸು? ಏನಂತ ಆಸೆ ಪಡ್ತಾನೆ ಅವನು ಹೇಳ್ರಿ? ಅವನೇಂತ ಆಸೆ ಪಡ್ತಾನೆ? ಏಷ್ಯಾದಲ್ಲಿ ಬರ್ತದಲ್ಲ, ನಾನ್ ಕೂಡ ದೇವ್ರ ತರ ಆಗ್ಬೇಕಂಬ ಆಸೆ ಹುಟ್ಟು ಉನ್ನತನಿಗೆ ಏನಾಗ್ತೀನಿ, ಸರಿ ಆಗ್ತೀನಿ. ಅದರ ಯೋಚನೆ ಮಾಡಿರ್ತೀನಿ, ಉನ್ನತನಿಗೆ ಪರಲೋಕದ ತಂದೆ ದೇವ್ರಿಗೆ ಈಕ್ವಲ್ ಆಗ್ತೀನಿ ಅಂತ ಅಂದ್ಬಿಟ್ಟು. ಇವಾಗ ನಮ್ಮನ್ನೆಲ್ಲ ಕರೆದಿರೋದು ಏನಕ್ಕೆ ಕರೆದಿರೋದು? ಯಾರಿಗೆ ಈಕ್ವಲ್ ಆಗೋದಕ್ಕೆ ಕರೆದಿದ್ದಾರೆ? ಅವ್ರ ಮಗನಿಗೆ ರೂಪಾಯಿದಲ್ಲಿ ಬೆಳೆ. ಇವಾಗ ನಾವೆಲ್ಲ ದೇವ್ರ ಚಿತ್ತ ದೇವ್ರ ಕೃಪೆ ಇದ್ದಿ ಓಟ ಮುಗಿಸಿದ್ರೆ ನಾವ್ ಯಾರ ಪಕ್ಕದಲ್ಲಿ ಕೂತ್ಕೊಂತೀರಿ? ದೇವ್ರ ಚಿತ್ತ ಇದ್ರೆ ಅದ್ರ ಅವ್ರ ಪಕ್ಕದಲ್ಲೇ ಕೂತ್ಕೊಂತೀರಿ. ಸ್ವರೂಪ ಬೆಳೆದ್ರ ಹೌದು, ಖಂಡಿತವಾಗು. ಅದರ ಯೇಸು ಸ್ವಾಮಿ ಸ್ವರೂಪ ಬೆಳೆದಿ ಅದು ದೇವ್ರ ಚಿತ್ತ ಇದ್ರೇನೆ ಅಲ್ವರ. ದೇವ್ರ ಚಿತ್ತ ಇದ್ರೆ ನಾವು ಖಂಡಿತವಾಗ ಯೇಸು ಸ್ವಾಮಿ ಸ್ವರೂಪ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ. ಅಲ್ವರ ಪ್ರೈಸ್ ಯಾರು ಕೊಡ್ಬೇಕು? ದೇವರೇ ಕೊಡಬೇಕು ಅಲ್ವರ. ಸೊ ಆತನ ಚಿತ್ತದ ಅನುಸಾರವಾಗಿ ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಬೆಳೆದಿ ಏನ್ರಿ ನಾವು ಆತನ ಸಿಂಹಾಸನ ಪಕ್ಕದಾಗ ಕೂತ್ಕೊಂಡ್ರೆ ಹೆಂಗಿರ್ತೀರಿ ಅಂದ್ರೆ ದೇವ್ರಿಗೆ ಈಕ್ವಲ್ಲು, ಕ್ರಿಸ್ತನ್ಗೆ ಈಕ್ವಲ್ಲು. ಎಲ್ಲ ಒಂದು ಶಿಷ್ಯನ್ರುಗಳು ಹೆಂಗಿರ್ತಾರೆ ಅಂದ್ರೆ ಒಂದಾಗಿರ್ತಾರೆ ಅಲ್ವರ. ಇವಾಗ ಸೇತಾನ್ ಕೆಲಸ ಏನ್ ಹೇಳ್ರಿ? ಈ ಪೊಸಿಷನ್ನ ಏನೋ ಅಮರತ್ವನ ದೇವ್ರಿಗೆ ಉನ್ನತನಿಗೆ ಸರಿಸಮಾನ ಆಗ್ತಿ ಅಂತ ಪದವಿನ ತುಂಬಾ ಕುತೂಹಲದಿಂದ ಆಸೆ ಪಟ್ಟು ನೋಡಿದವ್ರು ಎದು ನೋಡಿದವ್ರು ಯಾರಪ್ಪ ಅಂದ್ರೆ ಸೇತಾನ್ರಿ. ಆದ್ರೆ ಸೇತಾನ್ ಎಷ್ಟೆಲ್ಲ ಇದನ್ನ ಏನ್ರಿ ಒಂದು ಗುಪ್ತವಾಗಿ ಅಲ್ರ ಏನ್ ಹೇಳ್ತಾರೆ ಸೈಲೆಂಟಾಗಿ ಇದನ್ನ ವಶಪಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ದ, ಸಿಕ್ಲಿಲ್ಲ ಅಲ್ರ. ದೇವ್ರ ಮೈಂಡ್ನ ಅರ್ಥ ಮಾಡ್ಕೊಂಡು ನೋಡ್ತೀನಿ ಅಲ್ರ. ಇದು ದೇವ ಚಿತ್ರದ ಅನುಸಾರವಾಗಿ ಇದ್ರೇನೆ ನಾವು ಪಡ್ಕೊಳಕ್ ಸಾಧ್ಯ ಬರುತ್ತೋ. ನಾವು ಇಷ್ಟ ಬಂದಂಥ ರೀತಿಯಲ್ಲಿ ಇದನ್ನೆಲ್ಲ ಕುತಂತ್ರ ಮಾಡಿದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೇತಾನ್ ಟಾರ್ಗೆಟ್ ಏನು? ಅದರ ಬ್ರದರ್ ಬರೀತಾರೆ ಬ್ಯೂಟಿಫುಲ್ ಆಗಿ ಬುಕ್ಕಲ್ಲಿ. ಅದರ ನೋಡೋಣ, ಹೈಯೆಸ್ಟ್ ಮೋಟಿವ್ ಅಂತ ಸಬ್ಜೆಕ್ಟ್
ಅಲ್ಲ, ನಾವು ಪರಲೋಕ ರಕ್ಷಣೆಗೆ ಹೋಗ್ಬೇಕಾದ್ರೆ ನಮ್ಮ ಮೈಂಡ್ ಹೇಗಿರಬೇಕು ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಸೇತಾನೆ ಏನ್ ಮಾಡ್ತಾನೆ ಅಂದ್ರೆ ನಮ್ಮನ್ನ ಹೊಡಿತಾನೆ. ಹೊಡೆದ್ಬಿಟ್ಟು ಏನ್ರಿ ಪ್ರತ್ಯೇಕವಾಗಿ ಓಟ ಓಡೋದಕ್ಕೆ ಏನ್ರಿ ಮನ್ಸು ಮಾಡ್ತಾನೆ ಅಂತಂದ್ರೆ ಅದು ಖಂಡಿತವಾಗೂ ಹೇಗೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಪೊಸ್ಟ್ಲ್ ಪೌಲ್ ಹೆಂಗ್ ಗೊತ್ತಾ ಹೇಳ್ತಾರೆ, ಏನ್ ಹೇಳ್ತಾರೆ ನೋಡಿರ್ತೀನಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನೋಡಿ 10ನೇ ಅಧ್ಯಾಯ ನೋಡಿರ್ತೀನಿ. 10ನೇ ಅಧ್ಯಾಯ ಅಲ್ಲಿ ಓದ ನೋಡ್ತೀನಿ. 10ನೇ ಅಧ್ಯಾಯದ ಒಂದು ನಿಮಿಷ ನಿಂತೀನಿ. 23ರಿಂದ 25 ಓದ್ರಿ ಅಂತೀನಿ. ಹೋದ್ರೆ ಯಾರು 23ರಿಂದ 25? ಇಬ್ರಿಯರು 10ನೇ ಅಧ್ಯಾಯ 23ರಿಂದ 25. ನಾವು ನಮ್ಮ ನಿರೀಕ್ಷೆಯನ್ನು ಕುರಿತು ಮಾಡಿದ ಅರಿಕೆಯನ್ನು ನಿಶ್ಚಂಚಲದಿಂದ ಬಿಗಿಯಾಗಿ ಹಿಡಿಯೋಣ. ನೋಡ್ರ, ಯಾಕೆಂದ್ರೆ ನಾವು ಮಾಡಿರೋಂಥ ಹರಿಕೆ ಏನ್ರಿ, ನಾವು ಯಾರ ಹತ್ರ ಮಾಡಿದ ಹರಿಕೆ, ನಮ್ಮ ಒಡಂಬಡಿಕೆ ಯಾರ ಹತ್ರ ಮಾಡಿದ ಹರಿಕೆ ಅಂದ್ರೆ ಒಡಂಬಡಿಕೆ ಅಲ್ವರ. ನಾವು ಒಡಂಬಡಿಕೆ ಯಾರ ಹತ್ರ ಮಾಡಿರೋದು ಇವಾಗ? ತಂದೆಯ ದೇವರು. ಹಾ, ತಂದೆಯ ದೇವ್ರ ಹತ್ರ ಒಡಂಬಡಿಕೆ ಮಾಡಿದೆ ಅಲ್ವ. ಅದ್ ನೋಡ್ಬೇಕಾರೆ ನಾವು ಮಾಡಿರೋಂಥ ಒಂದು ಏನ್ರಿ ಒಂದು ಒಡಂಬಡಿಕೆ, ಅದನ್ನೇನ್ ಮಾಡಕ್ ಹೋಗ್ಬಾರ್ದಂತೆ, ಚಂಚಲವಾಗಿ ಬಿಡದೇ ಇರೋಣ ಅಂದೇನ್ರಿ. ಸುಮ್ಮನೆ ಕೇರ್ಲೆಸ್ ಆಗಿ ಅದನ್ನ ನೆಗ್ಲೆಕ್ಟ್ ಮಾಡೋ ಥರ ಇರಬಾರ್ದು ಅಂತ ಹೇಳ್ತಾರೆ. ಅದರ ನಮ್ಮ ಒಡಂಬಡಿಕೆ ದೇವತೆ ಇರೋದು ಯಾವುದೇ ಮನುಷ್ಯನ ಸಂಗಡ ಅಲ್ಲ. ದೇವ್ರನ್ನ ನೋಡ್ಕೊಂಡು ಏನ್ ಮಾಡಕ್ ಓಟ ಓಡಬೇಕು, ಅದು ಹೆಂಗ್ ಓಡಬೇಕು ನೋಡಿ ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ. ಆಮೇಲೆ ಯಾಕೆಂದರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಹ್ಮ್ ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕಂತಲೂ. ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತಾರೆ. ಏನ್ರಿ ನಾವೇನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಅದನ್ನ ಏನ್ರಿ ಫ್ಲಕ್ಚುಯೇಟ್ ಮಾಡಿದಿರಾ ಸ್ಥಿರವಾಗಿ ಏನ್ ಮಾಡೋಣ ಇಟ್ಕೊಳೋಣ ಅಂತ ಹೇಳ್ತಾರೆ ಅಲ್ವರ. ಎಲ್ಲಿ ಒಂದು ನಿಮಿಷ ನಿಂತೀನಿ. Hebrews 10 ಚಾಪ್ಟರು 23 ಅಲ್ವರ. ಒಂದು ನಿಮಿಷ ನಿಂತೀನಿ. ಅದರ ನಿಮ್ಮ ನಿರೀಕ್ಷಣೆ ಕುರಿತು ಅಲ್ವಾ, ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಏನ್ರಿ ಪರಿಗಣಿಸೋಣ ಅಲ್ವರ, ಪರಿಗ್ರಹಿಸೋಣ ಅಂತ ಹೇಳ್ತಾರೆ ಅಲ್ವರ. ಅಂದ್ರೆ ಅದಲ್ಲಿ ಡಿಸ್ಟರ್ಬ್ಡ್ ಮೈಂಡ್ ಏನಾಗಿರ್ಬಾರ್ದು ಅಂತಾರೆ, ನಮ್ಮಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಅಲ್ವರ. ಯಾಕಂದ್ರೆ ವಾಗ್ದಾನ ಮಾಡಿದಾತನೋ ನಂಬಿಗಸ್ತನೋ ಅದರ. ನಮ್ಗೆ ಎಷ್ಟೋ ರೀತಿಲಿ ಏನಾಗ್ಬೋದು, ಡಿಸ್ಟರ್ಬೆನ್ಸ್ಗಳು ಆಗ್ಬೋದು ಅದರ. ಆ ಡಿಸ್ಟರ್ಬೆನ್ಸು ನಮ್ಮ ಮೈಂಡಲ್ಲಿ ಏನ್ ಮಾಡ್ಬಾರ್ದು ಅಂತ ನಾವು ತಗೊಂಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಇದು ದೇವ್ ಚಿತ್ತ ಇಲ್ದಿರ ನಮ್ಮ ಜೀವನದಲ್ಲಿ ಏನಾಗ ಸಾಧ್ಯನಾ? ದೇವ್ರು ಏನ್ ಮಾಡ್ತಾರೆ, ಎಲ್ಲವನ್ನು ನಮಗೆ ಪರೀಕ್ಷೆಗಾಗಿ ಏನ್ ಮಾಡ್ತಾರೆ, ನಮ್ಗೆ ಅನುಮತಿ ಕೊಡ್ತಾರೆ ಅದರ. ನಮ್ಮ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗೋ ಥರ. ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ನೋಡ್ರಿ, ಏನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ ಅದ್ರ. ಯಾಕಂದ್ರೆ ವಾಗ್ದಾನ ಮಾಡಿರೋಂಥ ನಂಬಿಕೆ ದೇವ್ರು ನಮ್ಗೆ ಪ್ರಾಮಿಸ್ ಮಾಡಿದ್ರೆ ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು, ಹಂಗಾರೆ ಖಂಡಿತವಾಗಿ ಏನ್ ಮಾಡ್ತಾರೆ, ಪ್ರೈಸ್ನ ಕೊಟ್ಟೇ ಕೊಡ್ತಾರಲ್ವರ. ನಮಗೇನಾಗಿರ್ಬೇಕು ಆ ನಂಬಿಕೆ ನಾವು ಉಳಿಸ್ಕೊಬೇಕ್ರಿ. ಅದಕ್ಕೆ ಹೇಳ್ತಾರೆ ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಏನ್ರಿ ಪ್ರೀತಿಸುತ್ತಿರಬೇಕಂತಲೂ ಸತ್ಕಾರ್ಯ ಮಾಡಬೇಕಂತಲೂ ಒಬ್ಬರನ್ನೊಬ್ಬರು ಏನ್ ಮಾಡೋಣ, ಪ್ರೇರೇಪಿಸೋಣ. ಅದರ ನಾವೇನಪ್ಪ ಮಾಡಿದ್ರು ಒಬ್ಬರೊಬ್ಬರನ್ನ ಪ್ರೇರೇಪಿಸ್ಬೇಕಂದ್ರೆ ಎಂಕರೇಜ್ ಮಾಡೋಕೆ. ಏನಕ್ಕೆ? ಏನು ಪ್ರೀತಿಸಿದಲ್ಲಿ, ಅದರ ಸತ್ಕಾರ್ಯ ಮಾಡೋದಲ್ಲಿ, ಒಳ್ಳೆ ಕೆಲಸ ಮಾಡೋದಲ್ಲಿ, ಕೆಟ್ಟ ಕೆಲಸ ಮಾಡೋದಲ್ರಿ. ನಮ್ಮ ಕಾಲ ಹೆಂಗೆ ಓಡಬೇಕು, ಒಳ್ಳೆ ಕೆಲಸ ಮಾಡೋಕೆ ಏನಾಗಬೇಕು, ಫಾಸ್ಟಾಗಿ ಓಡಬೇಕು. ಕೆಟ್ಟ ಕೆಲಸ ಮಾಡೋದಕ್ಕಲ್ಲ. ಒಬ್ರಿಗೊಬ್ರಿಗೆ ಒಳ್ಳೆ ಮಾಡೋಕೆ ಏನಾಗಿರ್ಬೇಕು, ಯಾವತ್ತೂ ಏನಾಗಿರ್ಬೇಕು, ರೆಡಿಯಾಗಿರ್ಬೇಕು. ಅದಕ್ಕೆ ಹೇಳ್ಬಿಟ್ಟು ಇದನ್ನ ಹೆಂಗ್ ಮಾಡೋದು ಇವಾಗ ಮುಂದಕ್ಕೆ ಹೇಳ್ತೀನಿ ನೋಡಿ. ಓದಿ ನವಿತಾ ಅಷ್ಟ 25 ತೋರಿಸೋದಿ. ಸಭೆಯಾಗಿ ಸೇರುವ ರೂಢಿಯನ್ನು ಕೆಲವರು ಬಿಟ್ಟಂತೆ ನಾವು ಬಿಟ್ಟು ಬಿಡದೆ ಆ ದಿನವು ಸಮೀಪಿಸುತ್ತಾ ಬರುತ್ತದೆಂದು. ವೇಟ್ ನೀವ್ ಏನಲ್ಲಿ ಓದ್ತಾ ಇದ್ದೀರಾ? ಮೊಬೈಲ್ ಓದ್ತೀರಾ, ಬೈಬಲ್ ಓದ್ತಿದ್ದೀರಾ? ಮೊಬೈಲಲ್ಲಿ ಬ್ರದರ್. ಅದಕ್ಕೆ ನನ್ ಕನ್ಫ್ಯೂಸ್ ಆಯ್ತಾರೆ. ನಾನು ಯಾವತ್ತು ಈ ವಾಕ್ಯ ಕೇಳಿದ್ವಲ್ಲ, ಡಿಫ್ರೆಂಟ್ ಆಗೈತೆ. ನಾನು ತೆಗೆದು ಬೈಬಲ್ ಓದ್ತಾ ಇದ್ದೀನಿ. ಬೈಬಲ್ ತೆಗೆದು ಹೋದ್ರೆ ಯಾರು ದಯವಿಟ್ಟು ಎಷ್ಟು 10:25? 10:25 ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ. ಏನ್ರಿ? ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ. ಏನು ಹ್ಯಾಬಿಟ್ ಆಗ್ಬಿಡ್ತಾರೆ. ಯಾಕೆ ಸೇತನ ಇದೇ ಮಾಡೋದು ನೋಡ್ತೀನಿ. ಒಂದು ದಿನ ಹೋಗದಿರೋದು ಸಾಕು. ಅದ್ರ ಅವಾಗೇನ್ ಮಾಡ್ತಾನೆ ಸೇತನ, ನಮ್ಗೆ ನಮ್ಮ ಮಾಂಸ ಏನ್ ಮಾಡ್ತಾರೆ ಹೇಳಿ, ನಮ್ಮ ಮಾಂಸ ಸೆಳೀತದೆ. ಕಂಫರ್ಟಬಲ್ ಆಗಿದೆ, ನೆಕ್ಸ್ಟ್ ವೀಕ್ ಏನ್ ಮಾಡೋಣ, ನೆಕ್ಸ್ಟ್ ವೀಕ್ ಹೋಗ್ಬೇಕು ಅಂತಿರ್ತೀರಿ. ಅವಾಗ ಮಾಂಸ ಏನ್ ಮಾಡ್ತಾರೆ, ಅಯ್ಯೋ ಏನೋ ಒಂದು ಕಾಯಿಲೆ ಕೊಟ್ಬಿಡ್ತಾರೆ, ಏನೋ ನೋವು ಬಂದ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಟಕ್ಕನ್ನು ನಿಂತ್ಬಿಡ್ತೀರಿ. ಇಲ್ಲ ಮೈಂದಲ್ಲಿ ಏನೋ ಡಿಸ್ಟರ್ಬ್ ಮಾಡ್ಬಿಡ್ತಾನೆ. ಕೊನೆಗೆ ಏನಾಗ್ತೀರಿ, ನಾವು ಸಭೆಗೆ ಹೋಗೋದನ್ನ ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ತೀವಿ. ಹೋಗದೇ ಇರೋದನ್ನ. ಚೇತನ್ಗೆ ಈ ಥರ ಬೇಕಾಗಿರೋದು. ಯಾಕಂದ್ರೆ ನಾವು ಫೆಲೋಶಿಪ್ ಇಟ್ಕೊಂಡು ಅವಾಗ ಏನಾಗ್ತದೆ,
ಒಬ್ರಿಗೊಬ್ರಿಗೆ ಏನು ಮಾಡ್ತೀರಿ, ಎಂಕರೇಜ್ ಮಾಡ್ತೀರಿ. ಅಲ್ಲಿ ಹೇಳ್ತಲ್ಲ, ಮೇಲೆ ಹೇಳ್ದಲ್ಲ ಏನ್ರಿ, ಒಬ್ರನ್ನೊಬ್ರು ಸತ್ಕಾರ್ಯಗಳಿಗೂ ಏನ್ರಿ ಪ್ರೀತಿಗೂ ನಂಬಿಕೆಗೆ ಏನು ಮಾಡೋಣ, ಪ್ರೇರೇಪಿಸೋಣ. ಹೆಂಗೆ ಪ್ರೇರೇಪಿಸೋದು? ಮುಖಾಮುಖವಾಗಿ ಮೀಟ್ ಮಾಡದೇ ಇದ್ರೆ ಅದರ ಸೇತಾನ ಏನು ಮಾಡ್ತಾನೆ, ನಮ್ಮನ್ನ ಬಲಹೀನ ಮಾಡ್ತಾನ್ರಿ. ಫಸ್ಟು ನಮ್ಮನ್ನ ಹೊಡಿಯೋದಕ್ಕೆ ಹಂಗೆ ಡೈರೆಕ್ಟ್ ಬರೋದು. ಅದಕ್ಕೆ ಬೈಬಲ್ ಓದ್ ವಾಕ್ಯ ಏನಂದ್ರಿ, ಕುರುಬನ್ನ ಹೊಡೀರಿ, ಕುರಿಗಳು ಏನಾಗ್ತವೆ, ಚೆತ್ತೋಗ್ತಾರೆ. ಹೆಂಗೆ ಹೊಡಿತಾನೆ ಅಂತಂದ್ರೆ ಫಸ್ಟು ವೀಕ್ ಮಾಡ್ತಾನೆ ನೋಡಿತೀನಿ. ಅದರ ವೀಕ್ ಮಾಡ್ಬಿಟ್ಟು ನಮ್ಗೆ ನೋಡಿತಾನೆ. ಅದಕ್ಕೆ ನೋಡ್ಬೇಕಾದ್ರೆ ನಾವು ಹೆಂಗಿರ್ಬೇಕು ಅಂದ್ರೆ ತುಂಬ ಎಚ್ಚರಿಕೆ ಇರ್ಬೇಕು. ಅದಕ್ಕೆ ಮುಂದಕ್ಕೆ ಹೋಗ್ಬೇಕೇನು ಹೇಳ್ತಾನೆ, ಓದಿ ಮುಂದೆ ಅನಿತ ಅಷ್ಟು ಮುಂದಕ್ಕೆ ಓದಿ ನನಗೆ. ರೂಢಿಯಾಗಿ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಎಚ್ಚರಿಸೋಣ. ಆಮೇಲೆ ನೆಕ್ಸ್ಟ್ ಆ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ನೋಡ್ರ, ಕರ್ತನ ದಿನ ಹತ್ರವಾಗಿದೆ ಅಂತ ತಿಳ್ಕೊಂಡಷ್ಟು ಏನ್ ಮಾಡ್ರಿ, ಇನ್ನ ಮತ್ತಷ್ಟು ನೀವೇನ್ ಮಾಡ್ರಿ, ನೀವು ಮತ್ತಷ್ಟು ಬರ್ಲೇ ಬಿಡ್ರಿ, ಅಲ್ಲೇ ಇದ್ಬಿಡಿ ಅಂತ ಹೇಳ್ತಾರ. ಮತ್ತಷ್ಟು ನೀವೇನ್ ಮಾಡ್ರಿ, ಇನ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಯಾಕೆ ನೋಡಿ, ನೆಕ್ಸ್ಟ್ ಮುಂದಕ್ಕೆ ಹೇಳ್ತಾರೆ ನೋಡಿ. ಯಾಕೆಂದರೆ ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪಗಳಿಗಾಗಿ ಇನ್ಯಾವ ಯಜ್ಞವು ಉಳಿದಿರುವುದಿಲ್ಲ. ಇವಾಗೆಲ್ಲ ಒಟ್ಟು ಕೂಡದಿದ್ರೆ ಏನಾಯ್ತು ಹೇಳಿ, ನಮ್ಮಲ್ಲಿ ಪಾಪ ಏನಾಗ್ತದೆ, ಹೆಚ್ಚಾಗೋದಕ್ಕೆ ಶುರು ಆಯ್ತು. ನಮಗೆ ಗೊತ್ತಾಗಲ್ಲ ಅದು. ನಾವೇ ತಿಳ್ಕೊಂಡ್ಬಿಡ್ತೀವಿ ನಾವು ತುಂಬಾ ಹೋಲಿ ಆಗಿದ್ದೀರಿ ಅಂತ. ಅದರ ನಮ್ಮಲ್ಲಿ ಏನಾಗ್ತದೆ, ನಮಗೇ ಗೊತ್ತಿಲ್ಲ ನಾವು ಬೇಕು ಅಂತ ಏನು ಮಾಡ್ತಾ ಇರ್ತೀರಿ, ಪಾಪಗಳನ್ನ ಕೆಲವೊಂದು ಮಾಡ್ತಾ ಇರ್ತೀರಿ ಅಲ್ವರ. ಇದರಿಂದ ಏನಾಗ್ತದೆ, ವಿನಾಕಾರಣ ದೇವಕೋಪಕ್ಕೆ ಏನಾಗ್ತದೆ ಗುರಿತ. ಅದಕ್ಕೆ ಅಪೊಸ್ಟಲ್ ಪೌಲ್ ಅದರಲ್ಲೇ ಒಂದು ಮಾತು ಹೇಳ್ತಾ ನೋಡ್ತೀನಿ ಇಲ್ಲಿ, ಹೀಬ್ರೂಸ್ 12 ಚಾಪ್ಟರಲ್ಲಿ 15th ವರ್ಸ್ ಓದಿಂತೀನಿ. ಹೀಬ್ರೂಸ್ 12:15 ಓದಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರೂ ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ನಮ್ಮಲ್ಲಿ ಏನ್ರಿ, ವಿಷ ಉಳ್ಳ ಯಾವುದೇ ಬೇರು, ಕಹಿ ಉಳ್ಳಂತ ಯಾವುದೇ ರೀತಿ ಬೇರು ಚಿಗುರಿದ ರೀತಿಲಿ ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡೋದಕ್ಕೆ ಈ ಥರ ಯಾವುದೇ ರೀತಿ ಸನ್ನಿವೇಶ ಇಲ್ಲದ ರೀತಿಲಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಅದರ ಯಾಕೆ ಈ ಥರ ಬಂದರೆ ನಮ್ಮ ಮೈಂಡ್ ಏನಾಯ್ತದೆ, ಡಿಸ್ಟರ್ಬ್ ಆಗಿ ನಾವೇನು ಮಾಡ್ತೀವಿ, ಏಸಾವ್ ಒಂಥರ ಏನು ಮಾಡ್ತಾರೆ, ನಮ್ಮನ್ನ ಪ್ರೈಸ್ನೇ ಬಿಟ್ಕೊಡಕ್ಕೆ ಹೋಗ್ಬಿಡ್ತೀರಿ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಸಭೆಗೆ ದೇವರು ಇದಕ್ಕೆ ಪವಿತ್ರ ಆತ್ಮನ ಏನು ಮಾಡಿರೋದು, ಕೊಟ್ಟಿರೋದು. ಯಾಕೆಂದ್ರೆ ಕ್ರಿಸ್ತನ್ನ ಹೊಡೆದವಾಗ ಸಭೆ ಚೆದ್ರೋದವಾಗ ಸಭೆ ನಿಂಗಪ್ಪ ದೇವ್ರು ದೂರಪಡಿಸಿದ್ರು ಅಂತಂದ್ರೆ ಕರ್ತನಲ್ಲಿ ಪ್ರೀತಿಗಳೇ ಐಕ್ಯದಲ್ಲಿರೋದಕ್ಕೆ, ಒಂದಾಗಿರೋದಕ್ಕೆ. ಅದಕ್ಕೆ ನಾವು ಬೈಬಲ್ ಓದ್ತೀರಿ, ಥೆಸಲೋನಿಕಲ್ಲಿ ಒಂದು ವಾರ್ತೆ ಬರ್ತಾ ನೋಡಿ ಸಭೆ ಬಗ್ಗೆ ಹೇಳ್ಬೇಕಾರೆ. ಆದಿ ಸಭೆ ಇಲ್ಲಿ ಥೆಸಲೋನಿಕಾದಲ್ಲಿ, ಒಂದು ನಿಮಿಷ ರೀ, 1 minute. 1ನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯ ಹೋದ್ರೆ ಹೇಳಿದ್ರ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. ವೆರಿ ಗುಡ್. ನಮ್ಮ ಕರೆಯೋನು ನಂಬಿಗಸ್ತನು. ಅದರಿಂದ ನಮ್ಮ ಪ್ರಾಣ ಆತ್ಮ ಶರೀರ ಹೆಂಗಿರ್ಬೇಕಂತ ಇಲ್ಲಿ ಕ್ರಿಸ್ತನ ಬರ್ಬೇಕಂತ ದೋಷವಿಲ್ಲದ. ಇದು ಯಾರ ಬಗ್ಗೆ ಹೇಳ್ತಾರೆ, ಇಂಡಿವಿಜುವಲ್ ಪರ್ಸನ್ಸ್ ಬಗ್ಗೆ ಹೇಳ್ತಲ್ಲ. ಆತ್ಮ ಸಾಯ್ತ ಅಂತ ಹೇಳ್ಬೇಕು, ನಮ್ಗೆಲ್ಲ ಐತೆ ಆತ್ಮ. ಸಭೆ, ಇಡೀ ಸಭೆ, ಇಡೀ 1,44,000 ಜನದ ಐಕ್ಯತೆ, ಆ ಪ್ರೀತಿಯ ನಂಬಿಕೆ ವಿಶ್ವಾಸ ಹೆಂಗಪ್ಪ ಇರಬೇಕು ಅಂತಂದ್ರೆ, ಪ್ರಾಣ ಆತ್ಮ ಶರೀರ ಹೆಂಗೆ ಒಟ್ಟಾಗಿರ್ತದೋ ಆ ಥರ ಏನಾಗಬೇಕು, ಒಟ್ಟಾಗಿರ್ಬೇಕು. ನಮ್ಗೆ ಆತ್ಮ ಸಬ್ಜೆಕ್ಟ್ ನೋಡ್ತಾ ಇರೋದೇ ಬೇಸಿಕ್ ಸಬ್ಜೆಕ್ಟಲ್ಲಿ ಆತ್ಮ ಸಬ್ಜೆಕ್ಟ್ ರೀ. ದೇಹ ಪ್ಲಸ್ ಏನ್ರಿ ಶ್ವಾಸ ಏನಾಗ್ತದೆ, ಬದುಕುವಂತ ಆತ್ಮ ಆಗ್ತದೆ. ಇದ್ರಲ್ಲಿ ಯಾವ್ದಾರ ಒಂದು ಕಟ್ ಆಫ್ ಆಯ್ತು ಏನ್ರಿ, ಜೀವ ಶ್ವಾಸ ಅಥವಾ ದೇಹ ಹೋಯ್ತು ಅಂದ್ರೆ ಆತ್ಮ ಏನ್ರಿ ಸತ್ತಂತನೇ ಲೆಕ್ಕ ಅಲ್ದ್ರ. ಹಂಗಾರೆ ಈ ಮೂರ್ನ ಉಳಿಸ್ಕೊಳಕ್ ನಾವೇನ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ದೇಹ, ಕ್ರಿಸ್ತನ ದೇಹ ಎಂಬಂತ ಒಂದು ಸಭೆ, ಆ ಸಭೆನ ಉಳಿಸ್ಕೊಬೇಕು ಅಂತಂದ್ರೆ ನಾವೆಲ್ಲರೂ ಒಂದೇ ಪವಿತ್ರ ಆತ್ಮನ ಏನಾಗಿರ್ಬೇಕು, ಮುಳುಗಿರ್ಬೇಕು. ಒಂದೇ ಪವಿತ್ರ ಆತ್ಮನ ಏನ್ರಿ, ಒಂದೇ ದೇವರ ಚಿಂತೆ, ದೇವರ ಮೈಂಡ್ ನಮ್ಮಲ್ಲಿ ಏನಾಗಿರ್ಬೇಕು, ಇರ್ಬೇಕು. ಅದಕ್ಕೆ ಫಿಲಿಪಿಯರ್ ಬರೆದ ಸಭೆಗೆ ಹೇಳ್ತಾರೆ, ಕ್ರಿಸ್ತನಲ್ಲಿರೋಂಥ ಮನಸ್ಸು ನಿಮ್ಮಲ್ಲಿ ಕೂಡ ಏನಾಗಿರ್ಲಿ, ಇರಲಿ. ಅವಾಗ ಇದ್ದವಾಗ ಏನಾಗ್ತಂದ್ರೆ
ನಾವು ಸಭೆಯ ಐಕ್ಯದಲ್ಲಿ ಏನಾಗ್ತೀರಿ ಇರ್ತೀರಿ. ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ, ಇದ್ರ ಅರ್ಥ ಏನ್ ಗೊತ್ತಾ? ಅಪೊಸ್ತಲ ಕೃತ್ಯಗಳು ಓದಿಂತೀನಿ 4ನೇ ಅಧ್ಯಾಯ 32 ಓದ್ರಿ. ಅಪೊಸ್ತಲ ಕೃತ್ಯಗಳು 4:32. ನಂಬಿದ್ದ ಮಂಡಳಿಯವರು ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ನೋಡ್ರ, ಇದಲ್ಲದೆ ನಂಬಿದ ಒಬ್ಬನಾದರೂ ತನಗೆ ಮಂಡಳಿಯವರು ದಾಸ್ತಿಯಲ್ಲಿ ನಂಬಿದ ಮಂಡಳಿಯವರು ಹೆಂಗಿತ್ತಂತೆ? ಹೃದಯವೂ ಹೃದಯವೂ ಪ್ರಾಣವೂ ಒಂದೇ ಪ್ರಾಣವೂ ಆಗಿತ್ತು. ಒಂದೇ ಆಗಿತ್ತು. ಒಂದೇ ಆಗಿತ್ತು. ನೋಡ್ರ, ಏನ್ ಐಕ್ಯತೆ ನೋಡ್ರಿ, ಏನ್ ಬ್ಯೂಟಿಫುಲ್. ಏನಕ್ಕೆ ಏನ್ರಿ? ಸಭೆ ಕೂಡೋದನ್ನ ರೂಢಿಯಾಗಿ ಬಿಡ್ಲಿಲ್ಲ ರೀ, ಅದರ ಒಟ್ಟಿಗಿದ್ರಂತ ಅವ್ರು. ಅದರ ನೋಡಿ, ನೆಕ್ಸ್ಟ್ ಆಯ್ತು, ಅದರಿಂದ ಒಂದೇ ಸಿಕ್ತಂತೆ. ನೆಕ್ಸ್ಟ್ ಮುಂದಕ್ಕೆ ಏನಾಯ್ತಂತೆ ಆಮೇಲೆ ನೋಡಿ. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಹುದವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದೈವವು ಒಳ್ಳೆ ಕೆಲಸ ಆಗ್ತಾ ಇತ್ತಂತೆ ನೋಡಿರ್ತೀರಿ. ಏನ್ರಿ, ಈ ತರ ಐಕ್ಯದಲ್ಲಿರೋದ್ರಿಂದ ಸಭೆ ಒಳ್ಳೆ ಕೆಲಸ ಆಯ್ತಂತೆ. ಏನಪ್ಪ ಒಳ್ಳೆ ಕೆಲಸ? ಧೈರ್ಯವಾಗಿ ಕ್ರಿಸ್ತನ ಬಗ್ಗೆ ಸಾಕ್ಷಿ ಏನ್ ಮಾಡ್ತಾ ಇದ್ರಂತೆ ಹೇಳ್ತಾರಂತಲ್ವ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ನಗಳೇ, ಇದಕ್ಕೆ ದೇವರು ಪವಿತ್ರಾತ್ಮ ಕೊಟ್ಟು ಅಪೋಸ್ತಲಸ್ ಮೇಲೆ ಪೆಂಟಿಕಾಸ್ತಿನ ಪವಿತ್ರಾತ್ಮ ಸುರಿಸ್ಬೇಕಾರೆ ಸಭೆ ಏನಾಯ್ತಂತೆ ಎಲ್ಲ ಒಗ್ಗಟ್ಟಾಗಿರ್ಬೇಕಾರೆ ಧೈರ್ಯವಾಗಿ ಏನಾಯ್ತಂತೆ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಹೇಳೋದಕ್ಕೆ ಪೇತ್ರನಿಗೆ ಅವಕಾಶ ಆಯ್ತು. ಅದರಿಂದ 3,000 ಜನ ಏನಾದ್ರು ಸತ್ಯಕ್ಕೆ ಬಂದ್ರು. ಸೊ ಸೇತಾನ್ ಏನ್ ಮಾಡ್ತಾ ಇತ್ತಂದ್ರೆ ಇದಕ್ಕೆ ಅಡಚಣೆ ಮಾಡೋದು ಯಾರ ಕೆಲಸ ಅಂತೆ? ಸೇತಾನ್ ಕೆಲಸ ಅಲ್ವರ. ಅದ್ ನೋಡ್ಬೇಕಾರೆ ಏನಂತ ನೋಡ್ತೀರಿ ವಾಲ್ಯೂಮ್ನಲ್ಲಿ, ಏನ್ರಿ, ಈ ಒಂದು ಪವಿತ್ರ ಆತ್ಮನ ಸಭೆಗೆ ಏನ್ ಮಾಡೋದು ದೇವರು ದಯಪಾಲಿಸಿರೋದು ಎಲ್ಲಾರ ಮುಂದೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಇದೇ ಅಪೊಸ್ತಲ ಕೃತ್ಯಗಳು ನೋಡ್ಬೇಕಾರೆ ಅಲ್ಲಿ ಆ ಜನಗಳು ಶಿಷ್ಯನ್ರು ನೋಡ್ಬಿಟ್ಟು ಕಣ್ಣಿಟ್ಕೊಂತಾರಂತೆ. ಏನಂತ? ಇವ್ರು ಯಾರು ಶಿಷ್ಯನ್ರು ಅಂತ? ಕ್ರಿಸ್ತನ ಶಿಷ್ಯನ್ರು ಅಂತ ನೋಡಿ. ಅದೆಲ್ಲ ಓದೋಣ ಇಲ್ಲಿ ಅಪೊಸ್ತಲ ಕೃತ್ಯಗಳು 4:13 ನೋಡಿದ್ದೀನಿ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣವೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಏನಂತೆ? ಇವ್ರು ಯೇಸು ಕ್ರಿಸ್ತನ ಜೊತೆಗಿದ್ದವಂತ ಹೆಂಗ್ ಕಂಡಿಡಿದ್ರು? ಹೆಂಗ್ ಕಂಡಿಡಿದ್ರು ಅಂತಂದ್ರೆ ಅವರು ಧೈರ್ಯವಾಗಿ ಯಾರ ಬಗ್ಗೆ ಮಾತಾಡಿದ್ರಂತೆ? ದೇವ್ರ ಬಗ್ಗೆ ಮಾತಾಡುತ್ತೆ. ಹೆಂಗೆ ಧೈರ್ಯವಾಗಿ ಮಾತಾಡಿದ್ದು? ಹೊಟ್ಟಾಗಿ ಮಾತಾಡಿದ್ರು, ವರ್ಷಾಗಿ ಮಾತಾಡಿದ್ರು, ಸ್ಟೈಲಾಗಿ ಮಾತಾಡಿದ್ರು ಅಂದ್ರೆ ಇಲ್ಲ ರೀ, ಧೈರ್ಯವಾಗಿ ಮಾತಾಡಿದ್ರು ಅಲ್ವರ. ಅಂದ್ರೆ ಅಷ್ಟು ಧೈರ್ಯವಾಗಿ ಮಾತಾಡಬೇಕು ಅಂದ್ರೆ ಅವ್ರ ಮೈಂಡಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಅಲ್ವರ. ಮೈಂಡ್ ಪ್ಯೂರ್ ಆಗಿದ್ದವಾಗ ದೇವ್ರ ವಾರ್ತೆಗಳಾಗ್ತಾರೆ ಬಾಯಿಂದ ಧೈರ್ಯವಾಗಿ ಬರ್ತಾರೆ ನೋಡ್ರಿ. ಆದ್ರೆ ಅದಕ್ಕೆ ಇದು ಹೆಂಗಪ್ಪ ಬಂತು ಅಂದ್ರೆ ಸಹೋದರ ಸಹೋದರಿಗಳೆಲ್ಲ ಐಕ್ಯದಲ್ಲಿರ್ಬೇಕಾದ್ರೆ ಅದರ ಸಭೆ ಕೊಡೋದನ್ನ ಬಿಟ್ಟು ಬಿಡ್ದಿರ್ಬೇಕಾದ್ರೆ ಏನಾಯ್ತಂತೆ ಒಂದು ಮನ್ಸಾಗಿತ್ತು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕು ಕರ್ತನಲ್ಲಿ ಪ್ರಿಯರೇ, ಏನ್ರಿ ಸೇತಾನ್ ಕೆಲಸನ ಏನ್ರಿ? ದೇವ್ರ ಕೆಲಸ ಏನ್ ಮಾಡ್ತಾರ ಅದನ್ನ ರಿವರ್ಸ್ ಮಾಡೋದೇ ಯಾರ ಕೆಲಸ? ಸೇತಾನ್ ಕೆಲಸ. ಅದರ ಬಾಬಿಲೋನ್ನಲ್ಲಿ ದೇವ್ರು ಏನ್ ಮಾಡಿದ್ರು? ಬಾಬೆಲ್ ಗೋಪುರದಲ್ಲಿ ಎಲ್ಲಾ ಭಾಷೆಗಳನ್ನ ತಾರುಮಾರು ಮಾಡ್ಬಿಟ್ರು. ಸೇತಾನ್ ಏನ್ ಮಾಡ್ದ? ಅದನ್ನೇ ಉಪಯೋಗಿಸ್ಕೊಂಡು ಏನ್ ಮಾಡೋದು ಇವಾಗ ಅನ್ಯ ಭಾಷೆನ ತಾರುಮಾರು ಅಂತ ಅಂದ್ಬಿಟ್ಟವನೆ. ಇವಾಗ ದೇವ್ರೇನ್ ಮಾಡ್ತಾರೆ? ಅನ್ಯ ಭಾಷೆಗಳನ್ನ ತೆಗೆದ್ಬಿಟ್ಟು ಒಂದು ಭಾಷೆ ಮಾಡ್ತವ್ರೆ ಅಲ್ವರ. ವರ್ಲ್ಡಲ್ಲೆಲ್ಲ ಕಾಮನ್ ಲ್ಯಾಂಗ್ವೇಜ್ ಆಗ್ಬಿಟ್ಟೈತೆ ಅಲ್ವರ. ಯಾವುದೋ ಇಂಗ್ಲೀಷ್ ಇಸ್ ವೆರಿ ಕಾಮನ್ ಲ್ಯಾಂಗ್ವೇಜ್. ನಾಟ್ ಓನ್ಲಿ ದಿಸ್ ಒನ್, ಇಡೀ ಲೋಕದಲ್ಲಿ ಇನ್ನೊಂದು ಕಾಮನ್ ಲ್ಯಾಂಗ್ವೇಜ್ ಬರ್ತಾರೆ. ಯಾವ್ದಪ್ಪ? ಅದು ಲ್ಯಾಂಗ್ವೇಜ್ ಆಫ್ ಲವ್. ಅದರ ಪ್ರೀತಿ ಇತ್ತು ಅಂತಂದ್ರೆ ಆಟೋಮೆಟಿಕಾಗಿ ಯಾವ ಭಾಷೆನೂ ಬೇಕಾಗಿಲ್ಲ, ಮುಗ ಕೂಡ ಏನ್ ಮಾಡ್ಬೋದು? ಆ ಭಾಷೆನ ಮಾತಾಡ್ಬೋದು ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಓಕೆ, ನವಿತಾ ಅಷ್ಟು ಓದ್ತೀರಾ? ಬ್ರದರ್. ಮೋಹನ್ ಬ್ರದರ್, ಎಲ್ಲಿ ಶ್ವೇತಾ ಅಷ್ಟು ಜನ ಆಗೋದಕ್ಕೆ ಹೇಳ್ತೀರಾ? ಓಕೆ, ಓದಿ ಸಿಸ್ಟರ್. ರಭಸದಿಂದ ಬಂದ ಬಿರುಗಾಳಿಯು ಅವರು ಕೂತಿದ್ದ ಮನೆಯನ್ನು ಆವರಿಸಿಕೊಂಡು ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 3ನೇ ವಾಕ್ಯ. ಬಹುಶಃ ಅಲ್ಲಿದ್ದವರು ಕರ್ತನ ವಿಶೇಷ ಪ್ರತಿನಿಧಿಗಳು, ಆತನ ವಕ್ತಾರರು ಎಂದು ಮಾನ್ಯತೆ ಪಡೆದ 11 ಮಂದಿ ಅಪೊಸ್ತಲರು ಮಾತ್ರವೇ. ಇವುಗಳೆಲ್ಲವೂ ಪವಿತ್ರಾತ್ಮವಾಗಿರದೆ ಕೇವಲ ಅವರ ವಿವೇಕಕ್ಕೆ ಮಾತ್ರವೇ ಅದೃಶ್ಯ ರೂಪದಲ್ಲಿ ಉಂಟಾದ ಪ್ರಕಟಣೆಯಾಗಿತ್ತು. ಶಾಂತಿಯ ಮತ್ತು ಪರಿಶುದ್ಧತೆಯ ಲಾಂಛನವಾದ ಪಾರಿವಾಳವು ಯೇಸುವಿನಲ್ಲಿ ದೇವರ ಪ್ರೀತಿಯ ಆತ್ಮನನ್ನು ಸೂಕ್ತವಾದ ರೀತಿಯಲ್ಲಿ ಪ್ರಕಟಿಸುವುದಾಗಿತ್ತು. ಉರಿಯಂತಿದ್ದ ನಾಲಿಗೆಗಳು
ಪವಿತ್ರಾತ್ಮನ ಅಡಿಯಲ್ಲಿ ಅಪೋಸ್ತಲರ ನಿಯೋಗವನ್ನು ಮತ್ತು ಸಾಕ್ಷಿಯನ್ನು ಸೂಕ್ತ ರೀತಿಯಲ್ಲಿ ಪ್ರತಿನಿಧಿಸುವುದಾಗಿತ್ತು. ಅಪೋಸ್ತಲ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಾಕ್ಯ, 3ನೇ ಅಧ್ಯಾಯ 15ನೇ ವಾಕ್ಯ, 5ನೇ ಅಧ್ಯಾಯ 32ನೇ ವಾಕ್ಯ, 10ನೇ ಅಧ್ಯಾಯ 39, 41, 13ನೇ ಅಧ್ಯಾಯ 31ನೇ ವಾಕ್ಯ, ಇವುಗಳನ್ನು ನೋಡಿರಿ. ಥ್ಯಾಂಕ್ ಯು ಸ್ಟರ್. ನೋಡ್ರಿ, ಇಲ್ಲಿ ದೇವರು ಅಪೋಸ್ತಲ ಕೃತ್ಯ ಪವಿತ್ರಾತ್ಮ ಕೊಡ್ಬೇಕಾದ್ರೆ ಯಾವ ತರ ಕೊಟ್ಟರು ಆ ವಾಕ್ಯ ಓದ ನೋಡಿ, ತುಂಬಾ ಚೆನ್ನಾಗಿ ಓದೋಣ. ಅಪೋಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ವಾಕ್ಯ ಗೊತ್ತೀರಾ ಯಾರ ಬ್ರದರ್ ಸಿಸ್ಟರ್ಸ್? ಓದಿ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಇಲ್ಲಿ ಏನಪ್ಪ ಬಂತು ನೋಡ್ತೀರಿ, ಏನ್ ಬಂತಂತಲ್ಲಿ? ಬಿರುಗಾಳಿ ಬಿರುಗಾಳಿ ಬೀಸುತ್ತದೋ ಎಂಬಂತೆ. ಇರ್ಲಿಲ್ಲ ಅಲ್ಲಿ, ಬಿರುಗಾಳಿ ಇರ್ಲಿಲ್ಲ. ಬಿರುಗಾಳಿ ಇರ್ಲಿಲ್ಲ ರೀ. ಅಬ್ಸರ್ವ್ ಮಾಡಿ, ಇನ್ನೊಂದ್ಸತಿ ವಾಕ್ಯ ಓದ್ರಿ, ಇವಾಗ ಗಮನಿಸಿ ಎಲ್ಲರೂ. ಓದ್ರಿ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಯಿತು. ಆಕಾಶ ಒಳಗಿಂದ ಒಂದು ಶಬ್ದ ಉಂಟಾಯ್ತು ಅವ್ರು ಇದ್ದಂತ ಸ್ಥಳದಲ್ಲಿ. ಸೊ ಇವಾಗ ಕಣ್ಣು ಕಾಣಿಸ್ತಿರ್ಬೇಕು, ದಿಢೀರ್ ಅಂತ ಏನೋ ಶಬ್ದ ಬಂತು ಅಂತಂದ್ರೆ ಏನಾಗಿರ್ಬೇಕು? ಏನೋ ಗಾಳಿ ಬೀಸ್ತದೋ ಎಂಬಂತೆ ಅಂತ ಏನಾಗಿರ್ಬೇಕು? ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ, ನಾವೆಲ್ಲ ಸೈಲೆಂಟಾಗಿ ಕೂತಿರ್ತೀರಿ, ಜೋರು ಗೊಜ್ಜು ಪಟ್ಟದ ಗಾಳಿ ಬೀಸ್ತಾಗ ಕಿಟಕಿ ಡೋರೆಲ್ಲ ಚೇರ್ಗೆಲ್ಲ ಮೂವ್ ಆಗಲ್ವಾ? ಆ ಥರ ಏನಾಗಿರ್ಬೇಕು? ಏನೋ ಒಂದು ಶಬ್ದ ಆಗಿರ್ಬೇಕು. ಅದಕ್ಕೆ ಅಲ್ಲೇನು ಕೊಟ್ಟಾರೆ, ಇದು ಹೆಂಗಿತ್ತು ಅಂತಂದ್ರೆ, ಗಾಳಿ ಬೀಸಿದ್ರೆ ಹೇಗಿರ್ತದೆ ನೋಡ್ರಿ ಆ ಥರ ಅಂತ. ಹಾಗಂದ್ರೆ ಗಾಳಿ ಬೀಸ್ಬಿಡ್ತಾ ಏನ್ರಿ? ಅದಕ್ಕೆಲ್ಲ ಏನು ಮಾಡ್ಬಿಟ್ರೆ, ಈ ವಾಕ್ಯ ಇಟ್ಕೊಂಡು ಪವಿತ್ರಾತ್ಮ ಅಂದರೆ ನಮ್ಮ ಮೈ ಮೇಲೆ ಬೀಸ್ತಾವ, ಹಂಗೆ ಒಂಥರ ಜಿಲ್ ಅಂತ ಆಗ್ಬೇಕು. ಈ ಚಳಿಯಲ್ಲಿ ಹಿಂಗೆ ಥರ ಹಂಗಾಗಲ್ವ? ಆ ಥರ ಏನಾಗಬೇಕು? ಒಂಥರ ಫೀಲ್ ಆಗಬೇಕು, ನಮಗೆ ಟಚ್ ಆಗಬೇಕು ಅಂತ ಅಂದ್ಬಿಟ್ಟು ಅಲ್ವರ? ವಾಕ್ಯನ ತಪ್ಪಾಗಿ ನಮ್ಮ ಕ್ರೈಸ್ತವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ನೋಡ್ರಿ ಇದ್ದೀನಿ ಅಲ್ವರ? ಅದಕ್ಕೆ ಗಾಳಿನೂ ಬರಲಿಲ್ಲ ಏನ್ರಿ, ಅಲ್ಲಿ ಬಂದಿದ್ದು ಒಂದು ಸೌಂಡು. ಸರಿ, ಅದು ಹೆಂಗಿತ್ತಂತೆ ನೋಡಿ, ಮುಂದೆ ಕಂಟಿನ್ಯೂ ಮಾಡಿ ಆಂಟಿ. ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ನೋಡ್ರ, ಆಗ ಅವರೆಲ್ಲರೂ ಓಕೆ, ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಹೆಂಗಪ್ಪ ಇತ್ತು ಅಂತಂದ್ರೆ, ಏನ ಉರಿಯುವ ನಾಲಿಗೆ ಎಂಬತ್ತೆ ಅದರ ಏನ್ರಿ, ಬೆಂಕಿ ಹೆಂಗ್ ಬರ್ತಾರೆ, ಬೆಂಕಿ ಜಾಲೆ ಬರ್ತಾ ನೋಡ್ರ ಏನ್ರಿ, ನಾಲಿಗೆ ಥರ ಇತ್ತು ನೋಡಿ ಶೇಪ್. ಅದರ ಆ ಥರ ಏನೋ ಅವ್ರಿಗೆ ಅಂತಾರೆ ಬಂದು ಕುಟ್ಕೊಂಡಂತೆ ಕಾಣಿಸ್ತು ಅಂತ ಹೇಳ್ತಾರೆ. ಅದರ ಸರಿ, ಇದು ಯಾರು ಕಾಣಿಸ್ಕೊಂತು? ಇಡೀ ಅಲ್ಲಿ ಇದ್ದಂತೆಲ್ಲ ಇದಲ್ಲ 17 ದೇಶದಿಂದ ಜನಗಳಿದ್ರೆ ಅವ್ರಿಗೆಲ್ಲ ಕಾಣಿಸ್ತಾ ಅಂದ್ರೆ ಇಲ್ಲ ರೀ. ಇದು ಕಾಣಿಸಿದ ಓನ್ಲಿ ಫಾರ್ ದ 11 ಅಪೋಸ್ಟಲ್ಸ್ ಮಾತ್ರ. ಅದರ ಬೇರೆ ಯಾರಿಗೂ ಇಲ್ಲ ರೀ. ಹೇಗೆ? ಇವಾಗ ಯೇಸು ಕ್ರಿಸ್ತನ ಪಾರ್ವಳ ಬಂದಿದ್ದು, ಪಾರ್ವಳ ತರ ಪವಿತ್ರಾತ್ಮ ಬಂದಿದ್ದು ಯಾರು ಕಾಣಿಸ್ತು? ಯಾರು ಕಾಣಿಸ್ತಾ? ವೆರಿ ಗುಡ್. ನೋಡಿ ಓದೋಣ. ಓದ್ರಿ ಅಂತೀರಿ. ಯೋಹಾನ 1ನೇ ಅಧ್ಯಾಯ 32. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು. ನೋಡ್ರ ಹೆಂಗ್ ಬಂದಂತೆ? ಆಕಾಶದಿಂದ ಏನ್ ಬಂದಂತೆ? ಪಾರಿವಾಳದಂತೆ ಎಲ್ಲ ಪಾರಿವಾಳ ಬಂದ್ಬಿಟ್ಟು ನಿಲ್ಕೊಂಡ್ಬಿಟ್ಟಾರೆ ನಮ್ಮ ಕ್ರೈಸ್ತವ್ರು. ಅದಕ್ಕೆ ಪಾರಿವಾಳ ಹಾಕ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾರೆ, ಓ ಪವಿತ್ರಾತ್ಮ ಇರ್ತಾರೆ ಅಂತ. ಅದಕ್ಕೆ ನೋಡಿ, ನಾವೊಂದು ಸಿಂಬಲ್ಗೆ ಪವಿತ್ರಾತ್ಮಗೆ ನಾವು ನಂಬ್ತೀರಪ್ಪ ಅಂತ ಅಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಒಂದು ಪಾರಿವಾಳ ಕುಂಡಿಸ್ಬಿಟ್ಟಿದ್ದೀರಿ. ಅದರ ನಮ್ಗೆಲ್ಲ ಏನ್ ಬೇಕಾಗಿಲ್ಲ ಬಿಡ್ರಿ. ಆದ್ರೆ ಏನ್ರಿ, ನಮ್ದೇ ಇರೋವಾಗ ಏನ್ ಬೇಕು ಇವೆಲ್ಲ ಬೇಕಲ್ವ? ನೋಡಿ, ಆಮೇಲೆ 33ನೇ ವಾಕ್ಯ ಓದಿಂತೀನಿ ನೋಡಿ. 33. ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ. ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನಗೆ ಕಳುಹಿಸಿದ ಆತನು, ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ. ಯಾರು ನೋಡೋದು? ಇದು ಎಲ್ಲ ಜನಗಳಿಗೆಲ್ಲ ರೀ. ಇದು ಯಾರಿಗಂತೆ? ಓನ್ಲಿ ಫಾರ್ ಜಾನ್ ದ ಬ್ಯಾಪ್ಟಿಸ್ಟ್. ಜಾನ್ ದ ಬ್ಯಾಪ್ಟಿಸ್ಟ್ಗೆ ಕಣ್ಣಿಡಿಬೇಕಾಯ್ತು. ಅವ್ರಿಗೆ ಗೊತ್ತಿತ್ತು ಬಿಡಿ ಯೇಸು ಕ್ರಿಸ್ತ ಪರಿಶುದ್ಧನ, ಆದ್ರೆ ಇವರೇ ಮಸಿಯ ಅಂತ ಬಿಡು ದೃಢವಾಗಿರೋಂಥ ಒಂದು ಸಾಕ್ಷಿ ಕೊಡೋದಕ್ಕೋಸ್ಕರ ಈ ರೀತಿ ಬಂತ್ರಿ. ಅದಕ್ಕೆ ನಾವೆಲ್ಲ ಬ್ಯಾಪ್ಟಿಸಮ್ ತಗೊಂಡಾಗ ಏನ್ ಬರ್ತದೆ? ಪವಿತ್ರಾತ್ಮ
ಹಾ ಅಲ್ವರ ಅಲ್ಲ ಬೇರೆ ಏನಾರ ಪವಿತ್ರಾತ್ಮನೆ ಬರೋದು ಡೆಫಿನೆಟ್ ಡೌಟ್. ಅದು ಯಾವ ತರ ಬರ್ತಾರೆ, ಬೇರೆ ಏನಾರೋ ಕಾಗೆ ತರ ಮೀನ್ ಸಾರಿ ಪಾರಳ ತರ ಬರೋದು, ಗಾಳಿ ತರ ಬರೋದು ಏನಾರು ಇದೆಯಾ ನಮ್ಗೆ ಬ್ಯಾಪ್ಟಿಸಮ್ ತಗೊಂಡಾಗ? ಇಲ್ಲ ರೀ. ಅದಕ್ಕೆ ಯಾಕೆಂದ್ರೆ ಇದು ನಮ್ಗೆ ಅವಶ್ಯಕತೆ ಇಲ್ಲ. ಆ ಕಾಲದಲ್ಲಿ ಆದಿ ಸಭೆಯಲ್ಲಿ ಆರಂಭ ರೀ, ಅದರ ಇನ್ಸೆಪ್ಷನ್, ಅದರ ಮೊದಲು ಅದರ ಇವಾಗ ಕ್ರಿಸ್ತನ ಸಭೆಗೆ ತಲೆ ಅಂತ ನೋಡ್ತೀರಿ. ಕ್ರಿಸ್ತನ ಅಭಿಷೇಕ ಮಾಡಂತ ಹೆಂಗಪ್ಪ ಪ್ರೂಫು? ಅದು ಯಾರೋ ಒಬ್ರು ಸಾಕ್ಷಿ ಹೇಳಕ್ ಒಬ್ರು ಇರ್ಬೇಕಲ್ಲ. ಅದಕ್ಕೆ ದೇವರೇ ಮಾಡಿದ್ರು, ನೋಡಪ್ಪ ನಿನಗೆ ಇದು ಪ್ರೂಫ್ ಕೊಡ್ತೀನಿ, ನೀನೇನ್ ಮಾಡಿದ್ನ ಸಾಕ್ಷಿಯಾಗಿ ಹೇಳು ಅಂತಂದ್ರು. ಅದಕ್ಕೆ ಏನ್ರಿ ಯೇಸು ಕ್ರಿಸ್ತ 12 ಜನ ಅಪೋಸ್ತಲರನ್ನ ಆಯ್ಕೆ ಮಾಡಿದ್ರಲ್ಲ, ಹೆಂಗ್ ಆಯ್ಕೆ ಮಾಡಿದ? ಅವರೆಲ್ಲ ಯಾರು? 12 ಜನ ಅಪೋಸ್ತಲರು ಇದ್ರಲ್ಲ, 12 ಜನ ಅಪೋಸ್ತಲರನ್ನ ಯೇಸು ಕ್ರಿಸ್ತ ಹೇಗೆ ಆಯ್ಕೆ ಮಾಡಿದ್ರು? ಅವರೆಲ್ಲ ಏನಾಗಿದ್ರು? ಮೊದ್ಲು ಏನ್ ಮಾಡ್ತಿದ್ರು? ಹಾ ಹೇಳಿ. ಬೆಸ್ತರಾಗಿದ್ರು. ಒಂದ್ ನಿಮಿಷ ಒಬ್ಬೊಬ್ರೆ. ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರು ಮ್ಯಾಥ್ಯೂ. ವೆರಿ ಗುಡ್, ಟ್ಯಾಕ್ಸ್ ಕಲೆಕ್ಟರ್ ಆಗಿದೆ. ಓಕೆ, ರೇಸ್ ಮಾಸ್ಟರ್ ಹೇಳಿ. ಬೆಸ್ತರು ಮೀನು ಹಿಡಿಯುವಂತವ್ರಾಗಿದ್ರು. ಗುಡ್, ಬೆಸ್ತರು ಮೀನಿಯರ್ ಆಗಿದ್ರು. ಓಕೆ, ಶಾಂತ ಮಾಸ್ಟರ್ ಹೇಳಿ. ಸರಿ, ಓಕೆ, ಮೋಹನ್ ಬುದರ್ ಹೇಳಿ. ಮೊದಲು ಯೋಹಾನ ಸಾಕ್ಷಿಗಳು, ಸ್ನಾನಿಕನಾದ ಯೋಹಾನ ಶಿಷ್ಯರಾಗಿದ್ರು. ಅದು ಮೇನ್ ಪಾಯಿಂಟ್ ನೋಡ್ರಿ, ಆಯ್ತಾ? ಯೋಹಾನ ಕ್ರಿಸ್ತನ್ಗೆ ಏನ್ ಮಾಡಿದ್ರು? ದಾರಿ ಏನ್ ಮಾಡಿದ್ರು? ಸಿದ್ಧ ಮಾಡಿದ್ರು. ಅಂದ್ರೆ ಏನೋ ಯೆರೂಸಲೇಮ್ ರೋಡ್ ಎಲ್ಲ ಕ್ಲೀನ್ ಮಾಡ್ರಪ್ಪ, ಟಾರ್ ಹಾಕ್ರಿ, ಕ್ಲೀನ್ ಮಾಡ್ರಿ, ಯೇಸು ಕ್ರಿಸ್ತ ಬರ್ತಾರೆ ಅಂತ ಕ್ಲೀನ್ ಮಾಡಿದ್ರಾ? ಇಲ್ಲ. ಅವ್ರ ಮಿನಿಸ್ಟ್ರಿಗೆ ಅನುಕೂಲ ಮಾಡಿಕೊಟ್ರು. ನಾವ್ ಜನಕ್ಕೆ ಮಿನಿಸ್ಟ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ, ತೊಂದರೆ ಮಾಡಕ್ ಆಯ್ತಾ ಇರ್ತೀನಿ ನೋಡಿರ್ತೀನಿ. ಕ್ರಿಸ್ತನ ಒಂದು ಸೇವೆಗೆ ಅನುಕೂಲ ಮಾಡಿದ್ಯಾರಪ್ಪ ಜಾನ್ ದ ಬ್ಯಾಪ್ಟಿಸ್ಟ್. ಹೆಂಗ್ ಗೊತ್ತಾ? ಯೇಸು ಕ್ರಿಸ್ತು ಇಮ್ಯಾಜಿನ್ ಮಾಡ್ರಿ, ಜಾನ್ ದ ಬ್ಯಾಪ್ಟಿಸ್ಟ್ ಇಲ್ಲ ರೀ, ಏನು ದೇವ್ರ ವಾಕ್ಯ ಹೇಳೋರೇ ಇಲ್ಲ. ಅದರ ಸಡನ್ ಆಗಿ ಯೇಸು ಕ್ರಿಸ್ತನೇ ಬಂದು ಮೊದಲು ಸಭೆಯಲ್ಲಿ ಆಲಯದಲ್ಲಿ ಇದು ಹೇಳಿ ಪವಿತ್ರಾತ್ಮ ನಮ್ಮ ಇದೆ ಅಂತ ಹೇಳಿದ ತಕ್ಷಣ ಎಲ್ಲ ಓಡಿಸ್ಬಿಡೋರು. ಅವ್ರು ಓಡಿಸಿದ್ಮೇಲೆ ಇವ್ರಿಂದ ಯಾರೋ ಬಂದಿರೋರ? ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತು ಎಷ್ಟು ಸುವಾರ್ತೆ ಹೇಳಿದ್ರು, ಯಾರು ಅವ್ರನ್ನ ಕೆಳಗೆ ಬಂದಿರೋರ? ಯಾರು ಬರ್ತಾ ಇರಲಿಲ್ಲ ರೀ. ಅದಕ್ಕೆ ಒಂದು ಗ್ರೂಪ್ ಆಫ್ ಪೀಪಲ್ ಫಸ್ಟ್ ಏನಾಗಬೇಕೈತೆ, ರೆಡಿ ಆಗ್ಬೇಕೈತ್ರಿ. ಅದಕ್ಕೆ ದೇವ್ರು ಮಾಡಿದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಕಳಿಸ್ತಾರೆ. ಜಾನ್ ದ ಬ್ಯಾಪ್ಟಿಸ್ಟ್ ಎಷ್ಟು ಫಿರೋಷಿಯಸ್ ಆಗಿ ಹೇಳ್ತಾರೆ. ಫಿರೋಷಿಯಸ್ ಏನ್ರಿ? ಬೋಲ್ಡ್ ಆಗಿ, ಏನ್ ಕರೇಜಸ್ ಆಗಿ ಹೇಳ್ತಾರೆ. ಹೇಳಿದ ತಕ್ಷಣ ಅನೇಕ ಜನಗಳು ಅಯ್ಯೋ ಎದೆ ಹೊಡ್ಕೊಂಡು, ಅಯ್ಯೋ ನಾವು ಮಾಡಿರೋ ತಪ್ಪಪ್ಪ, ನಾವು ಮಾನಸಾಂತರ ಹೊಂದಿದ್ರಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ? ಸ್ನಾನಿಕ ಯೋಹಾನ ಅಂತ ಬರ್ತಾರೆ. ಸ್ನಾನಿಕ ಯೋಹಾನ ಏನ್ ಹೇಳ್ತಾರೆ? ಅಲ್ಲಪ್ಪ, ನೀವು ಮಾನಸಾಂತರ ಹೊಂದಿದ್ರಿ ಅಂತ ಹೇಳ್ತಾ ಇರಲ್ಲ, ಏನ್ ಗ್ಯಾರಂಟಿ? ನೀವು ಮಾನಸಾಂತರ ನಾನು ತಪ್ಪು ಮಾಡ್ಬಿಡಿದೀನಿ, ನಾನು ತಿದ್ಕೊಂಬಿಡಿದೀನಿ, ನಾನು ದೇವ್ರ ಕಡೆ ತಿರ್ಬಿಡಿದೀನಿ ಅಂತ ಹೇಳೋದಕ್ಕೆ ಏನ್ ಪ್ರೂಫು? ಯೋಹಾನ ಏನ್ ಹೇಳ್ತಾರೆ? ತಕ್ಕ ಫಲಗಳಿಂದ ತಕ್ಕ ಫಲಗಳಿಂದ ನೋಡಿಸ್ಬೇಕು. ನೋಡೋಣ ದೇವಚಿತ್ತರ ಯಾವಾಗ ಮುಂದೆ ಬದ್ದ ದಿನಗಳಲ್ಲಿ ನೋಡೋಣ. ತಕ್ಕ ಫಲಗಳನ್ನೇನು ಅಲ್ಲ, ನಾವು ತಪ್ಪುಗಳನ್ನ ಮಾಡಿದ್ಮೇಲೆ ದೇವ್ರ ಕಡೆ ತಿರುಗಿದಿರಿ ಅಂತ ನೋಡ್ಸೋದಿಕ್ಕೆಲೆ ನಮ್ಮಲ್ಲಿ ಏನಿರ್ಬೇಕಂತೆ? ಮಾನಸಾಂತರಗಳು ಕೆಲವೊಂದು ಇರ್ಬೇಕಂತಾರೆ. ಮಾಡಿದ ಮಿಸ್ಟೇಕ್ನೇ ಮಾಡ್ತಾ ಇರೋದಲ್ಲ. ಮಾಡಿದ ಮಿಸ್ಟೇಕೇ ಮಾಡ್ತಾ ಇದ್ರೆ ಏನ್ರಿ ಒಂಥರ ಏನ್ರಿ ಮಾಡ್ದಂಗೆ ನಾವು ಅದರ ಮಾಡಿದ ಮಿಸ್ಟೇಕೇ ಮಾಡ್ದಂಗೆ. ಅದರ ನಮ್ಮಳ್ಳೇನೋ ವಿಷ ಉಳ್ಳವಂತ ಬೇರು ಬೆಳೆಸ್ಕೊಂಡಂಗೆ ಅದನ್ನೇನು ಮಾಡಕ್ಕೋ ಕಿತ್ತಾಕ್ಬೇಕು. ಅದೇನಂತ ದೇವಚಿತ್ರ ಮುದ್ದೆ ಓದೋಣ. ಎನಿವೆ ನೋಡ್ಬೇಕಾದ್ರೆ ಸ್ನಾನಿಕದ ಯೋಹಾನ ಏನ್ ಮಾಡಿದ್ರು? ಅವಾಗ ಕೆಲವು ಜನ ಮನ್ಸುಗಳನ್ನ ಸಿದ್ಧ ಮಾಡಿದ್ರು. ಆಯ್ತಪ್ಪ, ಪಶ್ಚಾತ್ತಾಪ ನಿಜವಾಗ್ಲೂ ಪಟ್ಟಿದ್ದೀನಿ, ತಕ್ಕ ಫಲಗಳಿಂದ ತೋರಿಸೋದಕ್ಕೆ ಏನ್ ಮಾಡಿದ್ರು? ಎಷ್ಟೋ ಜನ ಸ್ನಾನಿಕನಾದ ಶಿಷ್ಯನುಗಳಾದ್ರು. ಯಾವ ತರ ಜಾನ್ ದ ಬ್ಯಾಪ್ಟಿಸ್ಟ್ ಬ್ಯಾಪ್ಟಿಸಮ್ ಕೊಡ್ತಾ ಇದ್ರು, ಇದೇ ತರ ಆತನ ಶಿಷ್ಯನ್ರು ಎಲ್ಲಾ ಕಡೆ ಹೋಗ್ಬಿಟ್ಟು ಬ್ಯಾಪ್ಟಿಸಮ್ ಕೊಡ್ತಾ ಇದ್ರು. ಅವಾಗ ಏನ್ ಮಾಡಿದ್ರು? ಒಂದು ಗ್ರೂಪ್ ಆಫ್ ಪೀಪಲ್ ಏನಾದ್ರು ಬಂದ್ರು ನೋಡಿದ್ರಿ. ಇವಾಗ ಇವರಲ್ಲಿ ಯೇಸು ಕ್ರಿಸ್ತ ಏನ್ ಮಾಡಿದ್ದು? 12 ಜನ ಅಪೊಸ್ತಲರನ್ನ ಆಯ್ಕೆ ಮಾಡಿದ್ದು. ಯೇಸು ಕ್ರಿಸ್ತ ಅದಕ್ಕೆ ಆಯ್ಕೆ ಮಾಡ್ಬೇಕಾದ್ರೆ 12 ಜನ ಅಪೊಸ್ತಲರನ್ನ ಹೆಂಗ್ ಆಯ್ಕೆ ಮಾಡಿದ್ರು? ಹೆಂಗೆ ಸೆಲೆಕ್ಟ್ ಮಾಡಿದ್ದು? 12 ಜನ ಹೆಂಗ್ ಸೆಲೆಕ್ಟ್ ಮಾಡಿದ್ರು ಯೇಸು ಕ್ರಿಸ್ತ? ಪ್ರಾರ್ಥನೆ ಪೂರ್ವಕವಾಗಿ. ವೆರಿ ಗುಡ್. ಇಡೀ ನೈಟ್ ಅವ್ರು ಏನ್ ಮಾಡ್ತಾರೆ? ಪ್ರೇಯರ್ ಮಾಡ್ತಾರೆ. ಅದವರ ಯಾಕೆ ಇಡೀ ನೈಟ್ ಪ್ರೇಯರ್ ಮಾಡಿದ್ದು? ಯಾಕಂದ್ರೆ ಇಷ್ಟು ಜನ ಗ್ರೂಪಲ್ಲಿ ಯಾರು ನಿಜವಾಗ್ಲೂ ದೇವರಿಗೆ ಫೇತ್ಫುಲ್ ಆಗಿರ್ತಾರೆ, ಆ ಸೆಲೆಕ್ಷನ್ ನಾನು ಹೆಂಗ್ ಮಾಡೋದು, ನಾನು ಹೆಂಗೆ ಕಂಡುಹಿಡಿಯೋದು ಅಲ್ವರ? ಯಾಕಂತಂದ್ರೆ ಇದು ಅಷ್ಟು ಈಸಿ ಆಗಿರೋದಂತಲ್ಲ. ಇವಾಗ ನಾವು ಯಾರನ್ನ ನೋಡ್ಬಿಟ್ಟು ಏನ್ ಮಾಡ್ತೀರಿ? ಮಳ್ಗೊಳ್ಬಿಡ್ತೀರಿ, ಹೋಗ್ಬಿಡ್ತೀರಿ, ಅಯ್ಯೋ ನಿಜವಾಗ್ಲೂ ದೇವ್ರ ಮಕ್ಕಳು ಅಂದ್ಬಿಟ್ಟು. ಆದ್ರೆ ನಿಜವಾಗ್ಲೂ ಏನಾಗಿರ್ಬೋದು? ಆ ದೇವ್ರ ಮಕ್ಕಳೇ ಇಲ್ದಿರ ಆಗಿರ್ಬೋದು. ಕ್ರಿಸ್ತನು ಅಷ್ಟು ಪ್ರೇಯರ್ ಮಾಡಿ ಡೆಡಿಕೇಟ್ ಮಾಡಿ 12 ಜನ ಆಯ್ಕೆ ಮಾಡೋರು ನೋಡಿದ್ವಿ. ಅದರ 12 ಜನ ಆಯ್ಕೆ ಮಾಡ್ಬೇಕಾರೆ ಇದ್ರಲ್ಲಿ ಒಬ್ಬ ಏನಾಗಿರ್ತೆ ಅಂತ ಗೊತ್ತು ಅವ್ರಿಗೆ? ಹಿಡಿದು ಕೊಡುವವನಾಗಿರ್ತಾನೆ. ಫಸ್ಟೇ ಗೊತ್ತು ನೋಡ್ರಿ ಅಂತೀನಿ. ಹಂಗಾರೆ ಏನ್ ಮಾಡೋರೆ? ಒಂದು ಸೂಟಬಲ್ ಆಗಿರೋ ಕ್ಯಾಂಡಿಡೇಟ್ಗಳನ್ನೇ ಆಯ್ಕೆ ಮಾಡೋರೆ. ಅದಕ್ಕೆ ಇನ್ನೊಂದು ಹೆಂಗ್ ಗೊತ್ತಾ ಸ್ಪೆಷಾಲಿಟಿ ಏನ್ರಿ? 12 ಜನ ಅಪೋಸ್ತಲರು ಗೊತ್ತಾ? 12 ಜನ ಅಪೋಸ್ತಲರು. ಈ 12 ಜನ ಅಪೋಸ್ತಲರು ಅಲ್ಲಿ ಎಲ್ಲರೂ ಯಾವ ಊರಿಂದ ಬಂದಿದ್ರಿ? ಯಾವ ಊರಿಂದ ಬಂದಿದ್ದು ಹೇಳ್ರಿ? ಎಲ್ಲರೂ ಯಾವ ಊರಿಂದ ಬಂದಿದ್ದು? ಅಪೋಸ್ತಲರು ಯಾವ ಊರು? ಯಾವುದು?
ಕಪರ್ನೌಮ್ ಅಲ್ಲೆಲ್ಲ. ಇಲ್ಲ ಗಲೀಲಾಯ. ಹಾ ಗಲಿಲಾಯ, ಯಾವ್ರು? ಗಲಿಲಾಯ, ಗಲಿಲಾಯ. ಕಪರ್ನೌಮ್. ಗಲೀಲಿಯಾದವರು. ಐದಿಂದ ಬಂದವರು. ಹಾ ಸರಿ. ಬೇರೆ ಬೇರೆ ಯಾರು ಗಲೀಲಿಯ ಬಿಟ್ಟು ಬೇರೆ ಊರಿಂದ ಯಾರು ಬಂದಿಲ್ವಾ? ಯೂದ ಬಂದಿತ್ರಿ, ಹಾ ಸಮಾರ್ಯ ಜನಕ ಅಂತರಿ. ಹಾ ಯೂದ ಒಬ್ಬನೇ ಬೇರೆ ಊರು. ಅದರ ದೇವಚಿತ್ರ ನೋಡೋಣ. ಅಂದ್ರೆ ಅಪೋಸ್ಟ್ಲ ಕೃತ್ಯಗಳ ಒಂದು ಸ್ಟಡೀಸ್ ಇದೆ, ಬುಕ್ ಇದೆ, ಸೂಪರ್ ಆಗಿ ಬರ್ದವ್ರಿ ನಮ್ಮ ಬ್ರದರು. ಅದರ ಸಖತ್ತಾಗಿ ಬರ್ತಾರೆ. 12 ಜನ ಅಪೋಸ್ಟಲ್ಸ್ ಯಾವ ಊರು ಹೆಂಗೆ ಬ್ಯೂಟಿಫುಲ್ ಕ್ಯಾರೆಕ್ಟರ್ಗಳು ಹೇಳ್ಕೊಂಡ್ಬಿಡ್ತಾರೆ ನೋಡಿರ್ತೀನಿ. ಎಲ್ಲ ದೇವ್ರ ಮಕ್ಳು ಇರ್ಬೇಕಂತ ಕ್ಯಾರೆಕ್ಟರ್ಗಳು. ಯೂದಾಸ್ ಒಬ್ಬನೇ ಪ್ರತ್ಯೇಕ ಅಂತಾರೆ. ಭಾರಿ ಸೆಲ್ಫಿಶ್ ರೀ. ಅದರ ಯಾವಾಗಲೂ ತಂದೇನಾಗಬೇಕು, ನಡಿಬೇಕು. ಕ್ರಿಸ್ತನ್ಗೆ ಫಸ್ಟಿಂದ ಗೊತ್ತಿತ್ತು ನೋಡಿರ್ತೀನಿ ಈ ವ್ಯಕ್ತಿ ಇವನೇ ಅಂತಂದ್ಬಿಟ್ಟು. ಅದಕ್ಕೇನು ಮಾಡ್ತಾರೆ, ಅವನಿಗೆ ಜಾಸ್ತಿ ಜವಾಬ್ದಾರಿ ಕೊಡ್ತಾರೆ. ಯೇಸು ಕ್ರಿಸ್ತದ್ ಏನು ಬಿತ್ತು ಕೊಡೋಕೆ ಜವಾಬ್ದಾರಿ, ಇದಿದೆ ಹಣಕಾಸು, ಬೇರೆ ಏನಿಲ್ಲ, ತಗೊಳಪ್ಪ, ಇದೇ ನೀನೇ ತಗೊಳಪ್ಪ, ನೀನೇ ಫಸ್ಟ್, ಇದೆ ಎಲ್ಲಾರ ಮುಂದೆ ನೀನೇ ಫಸ್ಟು ಇದು ಕಾಣಿಸ್ಕೊಂತ ನಿಮ್ಮ ಪ್ರೈಮರಿಯಾಗಿ ಮಾಡು ಅಂತ ಕೊಟ್ರು ಅಲ್ವರ. ಅವನೇನು ಆಸೆ ಪಟ್ನೋ ಅದಲ್ಲೇನಾದ ಉಳ್ಳಲ್ಲಿ ಬಿದ್ದೆ ಸತ್ತೋದ. ಅದರ ಅದಕ್ಕೆ ನೋಡ್ರಿ, ಯೇಸು ಕ್ರಿಸ್ತು ಈ 12 ಜನ ಆಯ್ಕೆ ಮಾಡಿದ್ದು ಯಾರ ಚಿತ್ತ? ದೇವರ ಚಿತ್ತ. ಅವರ ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತನ್ಗೆ ಅನುಕೂಲವಾಗೋ ಥರ ದೇವ್ರು ಏನು ಮಾಡಿದ್ರು, ಯಾರನ್ನ ಕಳ್ಸಿಕೊಟ್ಟಿದ್ದು? ಸ್ನಾನಿಕನ ಯೋಹಾನ. ಅದಕ್ಕೆ ಸ್ನಾನಿಕನ ಯೋಹಾನ ಹೆಂಗೆ ಕಂಡಿಡಿಯೋದ? ಕ್ರಿಸ್ತನ್ ಇವರೇ ಅಂತ ಅಂದ್ಬಿಟ್ಟು ಈ ಜನಕ್ಕೆ ಬ್ಯಾಪ್ಟಿಸಮ್ ಕೊಡ್ತಾವ್ರೆ. ಹೆಂಗೆ ಕಂಡಿಡಿಯೋದು? ಅಫ್ಕೋರ್ಸ್ ಯೇಸು ಕ್ರಿಸ್ತು ಇವ್ರಿಗೆ ಸಹೋದರ ಎಲ್ಲ ಗೊತ್ತಿತ್ತು, ಆದರೆ ಗಾಡ್ಸ್ ಚೂಸನ್ ಒನ್ ಮಸ್ಸಿಯಾನೇ ಇವರು ಅಂತ ಹೆಂಗೆ ಕಂಡಿಯೋದು? ಅದಕ್ಕೆ ದೇವ್ರಮ್ಮನ ಒಂದು ಸೂಚನೆ ಕೊಟ್ಟರು. ಪಾರ್ವಳದ ರೀತಿಯಲ್ಲಿ ಅದೇನೋ ಸಾಫ್ಟ್ ಆಗಿ ಯಾವುದೋ ಒಂದು ರೀತಿಯಲ್ಲಿ ಅವ್ರ ಮನೆಗೆ ಪವಿತ್ರತ್ವ ಬಂದು ಇಳ್ದಿರೋದು ಯೋಹಾನ್ಗೇನಾಗಿದೆ, ಗೋಚರ ಆಗಿದೆ. ಇದನ್ನ ಏನು ಕಳ್ಕೊಂಡ್ಬಿಟ್ರು, ಇವರೇ ಮಸ್ಸಿಯ ಅಂತ. ಅದಕ್ಕೆ ನೋಡಿ, ಇಮ್ಮಿಡಿಯೇಟ್ ಆಗಿ ಜಾನ್ ದ ಬ್ಯಾಪ್ಟಿಸ್ಟ್ ಹೆಂಗ್ ಗೊತ್ತಾ ಕೆಲಸ ಹೇಳ್ತಾರೆ ನೋಡಿ, ಓದೋಣ. ಜಾನ್ 1:34, 35, 36. ಯೋಹಾನ 1:34. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ. ಇಮ್ಮಿಡಿಯೇಟ್ ಆಗಿ ಜಾನ್ ದ ಬ್ಯಾಪ್ಟಿಸ್ಟ್ ಸಾಕ್ಷಿ ಕೊಡ್ತಾರೆ, ಇವರೇ ದೇವರ ಕುಮಾರ ಅಂತ. ಆಮೇಲೆ ನೋಡಿ ನೆಕ್ಸ್ಟ್ ಏನಾಯ್ತು? ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಜಾನ್ ದ ಬ್ಯಾಪ್ಟಿಸ್ಟ್ ಏನ್ ಮಾಡಿದ್ರು, ತನ್ನ ಮಿನಿಸ್ಟ್ರಿನ ಚೇಂಜ್ ಮಾಡ್ಬಿಟ್ರಿ. ಯಾರ ಕಡೆ ನೋಡ್ಸಿದ್ರು? ಎಲ್ಲ ಡೈರೆಕ್ಷನ್ನ ಎಲ್ಲಾರು ಯಾರಿಂದ ಹೋಗಿ ಅಂತ ಹೇಳ್ಕೊಟ್ರ? ಹೇಳ್ರಿ, ಎಲ್ಲ ಕೇಳಿಸ್ಕೊಂತಿದ್ದೀರಿ? ಇಲ್ಲ, ಕ್ರಿಸ್ತನಿಂದ ಹೋಗಿ ಅಂತ ಹೇಳ್ಕೊಡ್ತಾರೆ ನೋಡಿರ್ತೀನಿ. ಏನ್ ಎಕ್ಸಾಂಪಲ್ ನೋಡ್ರಿ. ನಾವು ಇದು ಹೇಳ್ಕೊಡ್ಬೇಕ್ರಿ ದೇವ್ರ ಮಕ್ಳಿಗೆ. ಯಾರನ್ನ ಫಾಲೋ ಮಾಡೋ? ಅದರ ಕ್ರಿಸ್ತನಿಂದ ನಡೀರಿ. ಅದಕ್ಕೆ ಅಪೊಸ್ತಲ ಪೌಲ್ ಧೈರ್ಯವಾಗಿ ಹೇಳ್ತಾರೆ, ನಾನು ಯಾವ ತರ ಕ್ರಿಸ್ತನ್ನ ಹಿಂಬಾಲಿಸ್ತಿದ್ದೀನೋ ನೀವು ನನ್ನನ್ನು ಏನ್ ಮಾಡ್ರಿ, ಹಿಂಬಾಲಿಸಿ ಅಂತ ಹೇಳ್ತಾರೆ. ಅದರ ನಾವು ಎಕ್ಸಾಂಪಲ್ ಆಗಿರ್ಬೇಕ್ರಿ. ನಾವು ಎಕ್ಸಾಂಪಲ್ ಆಗಿದ್ದಾನೆ ಮತ್ತೊಬ್ರು ನಮ್ಮನ್ನು ನೋಡ್ಕೊಂಡು ಕ್ರಿಸ್ತನಿಂದ ಏನ್ ಮಾಡಕ್ ಹೋಗೋದಕ್ಕೆ ಸಾಧ್ಯ? ನಾವೇ ಎಕ್ಸಾಂಪಲ್ ಆಗಿಲ್ಲ ಅಂತಂದ್ರೆ ಅದರ ನಮ್ಮಿಂದ ಯಾರು ನೋಡ್ಕೊಂಡು ಬರ್ತಾರೆ? ಯೋಚನೆ ಮಾಡಿರ್ತೀನಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಜಾನ್ ದ ಬ್ಯಾಪ್ಟಿಸ್ಟ್ ಕೆಲಸ ಮಾಡ್ತಾರೆ ನೋಡಿ. ಹಿಂಗೆ ಹೇಳಿದ ತಕ್ಷಣ ನೆಕ್ಸ್ಟ್ ಏನಾಯ್ತು ನೋಡಿ, ಮುಂದಕ್ಕೆ ಹೋಗಿ ಆ ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದರು. ನೋಡ್ರ ಏನ್ರಿ ಎಕ್ಸಾಂಪಲ್ ನೋಡ್ರಿರ್ತೀರಿ. ಅದರ ಜಾನ್ ದ ಬ್ಯಾಪ್ಟಿಸ್ಟ್ ಇಮ್ಮಿಡಿಯೇಟ್ ಆಗಿ ಮಾಡ್ತಾರೆ, ಕ್ರೈಸ್ಟ್ ಕಡೆಗೆ ನಡೆಸ್ತಾರೆ ನೋಡಿರ್ತೀನಿ. ಇಬ್ಬರು ಜನ ಹೋದ್ರಂತೆ. ಈ ರೀತಿನೇ ಎಲ್ಲ ಡಿಸೈಪಲ್ಸು ಯಾರಿಂದ ಬಂದಿದ್ದ? ಜೀಸಸ್ ಕ್ರೈಸ್ಟ್. ಸೊ ಪವಿತ್ರಾತ್ಮ ಏನ್ರಿ ತೋರಿಕೆಗಾಗಿ ಯೋಹಾನನ್ಗೆ ಆಚೆ ಕಡೆ ಕಾಣಿಸ್ಕೊಡೋಂಥದ್ದು ಅವಶ್ಯಕತೆವಾಗಿತ್ತು. ಇದೇ ರೀತಿ ಏನ್ರಿ ಪೆಂಟಿಕಾಸ್ಟ್ ದಿನ ಕೂಡ ಪೇತ್ರನ ಮೇಲೆ ಪವಿತ್ರಾತ್ಮ ಬಂದಿದ್ದು ಎಲ್ಲ ಶಿಷ್ಯಗಳಿಗೆ ಗೊತ್ತಾಗಬೇಕಾಗಿತ್ತು. ಇಲ್ಲ ಅಂತಂದ್ರೆ ಏನಾಗಿರೋದು, ಸಡನ್ಗೆ ಪೇತ್ರ ಏನು ರಿಯಾಕ್ಷನ್ ಇಲ್ದ್ರ ಸುಮ್ಮನೆ ಅವ್ರ ಪಟ್ಟವ್ರು ಮಾತಾಡ್ತಿದ್ರೆ ಶಿಷ್ಯರುಗಳು ಏನಾಗಿರೋದ, ಇದೇನಪ್ಪ ಪೇತ್ರ ಯಾವಾಗೂ ನೋಡಿ ದುಡುಕಿ ಮಾತಾಡ್ತಲ್ಲ, ಆ ಥರ ಮಾತಾಡ್ತಾರಲ್ಲ ಅಂತ ಅನ್ಸ್ಬಿಟ್ಟಿರೋದು. ಸೊ ಆ ಥರ 12 ಜನಗಳ ಮೇಲೆ 11 ಜನ ಇದ್ದಿದ್ದು, 11 ಜನಗಳ ಮೇಲೆ ಪವಿತ್ರಾತ್ಮ ಬರೋದು ಅವ್ರವ್ರು ಕಂಡಿಡ್ಕೊಬೇಕಾರೆ, ಓ ಏನೋ ನಮ್ಗೆ ವಿಶೇಷವಾಗಿ ಗಿಫ್ಟ್ ಬಂದಿದೆ ಅವರ ದೇವ್ರು ಏನು ಮಾಡ್ತಾರೆ, ಅದನ್ನೆಲ್ಲ ಹುಮ್ಮಸ್ ತುಂಬಿಸಿ ಏನ್ರಿ ಆ ಒಂದು ಏನ್ರಿ ಅವ್ರಿಗೆ ಧೈರ್ಯ ಕೊಟ್ಟು ಏನು ಮಾಡ್ತಾರೆ, ಮಾತಾಡೋಕ್ಕೆ ಕೃಪೆ ಕೊಡ್ತಾರೆ ಅಲ್ವ. ಹೆಂಗೆ ಬಂತು ಏನ್ರಿ ಪವಿತ್ರಾತ್ಮ ಬಂದ ತಕ್ಷಣ ಏನೂ ಗೊತ್ತಿಲ್ಲರ ಪೇತ್ರ ಹಂಗೆ ಮೆಸ್ಮರೈಸ್ ಆಗ್ಬಿಟ್ಟು ಟಕ್ ಅಂತಂಗೆ ಮಾತಾಡ್ಬಿಟ್ರ ಅಂದ್ರೆ ಇಲ್ಲ ರೀ. ಯಾವಾಗ ಪೇತ್ರ ಯೇಸು ಕ್ರಿಸ್ತನ 3 ಸತಿ ರಿಜೆಕ್ಟ್ ಮಾಡ್ಬಿಟ್ರೋ ಪೇತ್ರ ಏನು ಮಾಡ್ತಾನೆ, ತುಂಬ ಪಶ್ಚಾತ್ತಾಪ ಬರ್ತಾನೆ. ಅದನ್ನ ಮಾಡಿದೇನ್ರಿ ತಪ್ಪು ಅಂತಲ್ವರ. ಆ ಪಶ್ಚಾತ್ತಾಪ ಏನ್ರಿ ಮಾಡ್ತಾರೆ, ಅವನಲ್ಲಿ ಏನು ಮಾಡ್ತಾರೆ ಪಶ್ಚಾತ್ತಾಪ ಹೇಳ್ರಿ. ಪೇತ್ರ ಅವತ್ತಿಂದ ಅವ್ನು ಏನು ಯೋಚನೆ ಮಾಡ್ತಿರ್ತಾನೆ, ಇನ್ನು ಮೇಲೆ ನಾನ್ ನಂಬಿಗಸ್ತನಾಗಿ ನಡಿಬೇಕು. ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಇದೇ ಯೋಚನೆ ಮಾಡಿ ಅವ್ನು ಏನ್ ಮಾಡಿತಾನೆ ಅಂತಂದ್ರೆ, ಅವನ ಮೈಂಡಲ್ಲೆಲ್ಲ ನಾನು ಇದು ಮಾಡಿರೋ ಮಿಸ್ಟೇಕ್ನ ಹೇಗಪ್ಪ ಜಯಿಸ್ಬೇಕು ಅಂತಾನೆ ಏನ್ ಮಾಡ್ತಾನೆ ಅವನು
ಥಿಂಕ್ ಮಾಡ್ತಾ ಬಂದಿದ್ದಾನೆ. ಹೆಂಗ್ ಥಿಂಕ್ ಮಾಡಿದ್ದಾನೆ? ಎಲ್ಲ ಕೂತಿ ನಿಂತು ಎಲ್ಲ ಇರ್ಬೇಕಾರೆ, ಶಿಷ್ಯನರಿಗೆಲ್ಲ ಡೋರಲ್ಲಿ ಹಾಕಿರ್ಬೇಕಾರೆ, ಯಾರು ಬಂದ್ರೆ ಏನ್ ಮಾತಾಡ್ಬೇಕು, ಅಯ್ಯೋ ಇವ್ನು ಬರ್ತಾನೆ ಇವಾಗ, ಸದಸ್ಯರು ಬರ್ತಾರೆ, ನ್ಯಾಯಶಾಸ್ತ್ರಿಗಳು ಬರ್ತಾರೆ, ಅವ್ನು ಬಂದು ಡೇಗ್ ಬಂದಾನೆ, ಏನ್ ಮಾಡ್ಬೇಕು, ಈ ಸ್ಥಿತಿ ಎದುರ್ಕೊ ಮಾಡೋದು, ಇಲ್ಲ ಇನ್ನು ಹಂಗ್ ಮಾತಾಡ್ಬೇಕು, ಹಂಗ್ ಮಾತಾಡ್ಬೇಕು, ಇದೆಲ್ಲ ಮೈಂಡಲ್ಲಿ ಥಿಂಕ್ ಮಾಡಿತ್ತಾನ ಇಲ್ವಾನ? ಥಿಂಕ್ ಮಾಡಿತ್ತಾನ ಇಲ್ವಾ? ಥಿಂಕ್ ಮಾಡಿದ್ರೆ 50 ಡೇಸ್ ಟೈಮ್, 50 ಡೇಸ್ ಅಲ್ಲಿ ಏನಾಗಿತ್ತು ಅವನ ಮೈಂಡ್ ಚೇಂಜ್ ಆಗೋಯ್ತು. ಅದರ ನಾವು ಹಂಗೆ ಏನು ಥಿಂಕ್ ಮಾಡ್ತೀರಿ 50 ಡೇಸಲ್ಲಿ? ಪಾಸಿಟಿವ್ ಥಿಂಕ್ ಮಾಡ್ತೀರಾ, ನೆಗೆಟಿವ್ ಥಿಂಕ್ ಮಾಡ್ತೀರಾ? ದೇವ್ರ ಚಿತ್ರ ಅದನ್ನು ಪಾಠ ಮಾಡೋಣ. ಆಲೋಚನೆಗಳ ಬಗ್ಗೆ ಒಬ್ರು ಬರ್ತಾರೆ ಬ್ಯೂಟಿಫುಲ್ ಆಗಿ ಬರ್ತಾರೆ, ಥಾಟ್ಸ್ ಅಂತ. ಅದರ ಈ ಜಗತ್ತನ್ನ ದೇವ್ರು ಸೃಷ್ಟಿ ಮಾಡ್ಬೇಕಾದ್ರೆ ಏನು ಬಂತು ಒಂದು ಆಲೋಚನೆ. ಕೆಲವು ಜನ ಯೋಚನೆ ಮಾಡಲ್ಲ, ಯೋಚನೆ ಮಾಡಬಾರ್ದು ಯೋಚನೆ ಮಾಡ್ತಾರೆ. ನಾವೇನು ಮಾಡಬೇಕು, ಯೋಚನೆ ಮಾಡಬೇಕಾಗಿರೋದು ಮಾಡ್ಬೇಕ್ರಿ. ಫಿಲಿಪಿಯರ್ 4:8 ಹೋದ್ರಿ ಯಾರಾದ್ರ? ಫಿಲಿಪಿಯರ್ 4:8 ಹೋದ್ರಿ. ನಾವ್ ಏನ್ ಯೋಚನೆ ಮಾಡ್ಬೇಕಂತೆ? ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಇಲ್ಲ ತಮಿಳಲ್ಲಿ ಓದಿ ಯಾರಾದ್ರ ಲಕ್ಷ್ಯಕ್ಕೆ ತಂದು ಕೊಟ್ಟಿರುತ್ತೆ. ಕನ್ನಡದವ್ರು ಏನ್ರಿ ಯಾರೋ ಓದಿ ತಮಿಳು ತೆಲುಗು? ತಮಿಳ್ ಯಾರು ಇಲ್ವಾ? ಚಿತ್ರಾ ಸಿಸ್ಟರ್ ಇದ್ದಾರಾ? ತಮಿಳ್ ಇದೆಯಾ? ಕೆಲ್ಸಲ್ಲಿ ಇದ್ದೀರಾ? ಸರಿ. ಇಂಗ್ಲೀಷಲ್ಲಿ ಯಾರೋ ಓದ್ತೀರಾ? ತೆಲುಗು ಇದೆಯಾ? ಇಲ್ಲಿ ನಮ್ಮ ಯಾಕುಡೂರ್ನವರು ಪ್ರಸನ್ನ ಬದವರು ಲಕ್ಷ್ಮೀ ಸಿಸ್ಟರ್ మీ దగ్గర ఉందా తెలుగు బైబిల్? చదవండి. లైన్లో ఉండారా మీరు? ನನ್ನ ಹತ್ರ ಇಲ್ಲ ಬ್ರದರ್. ಬ್ರದರ್ ಡ್ಯೂಟಿಲಿ ಇದ್ದಾರಾ? ಹಾ, ಇಂಗ್ಲಿಷ್ ಅಲ್ಲಿ ಓದ್ರಿ. ಫಿಲಿಪಿಯನ್ಸ್ 4:8 ಓದ್ರಿ. ನೀವು ಒಂದ್ ನಿಮಿಷ, ನೀವು ನಿಮ್ ಡ್ಯಾಡಿ ಪಕ್ಕದಲ್ಲಿ ಕೂತ್ಕೊಂಡ್ಬಿಡಿ, ಕ್ಲಾಶ್ ಆಗ್ತಾರೆ, ಸ್ವಲ್ಪ ದೂರ ಇದ್ಕೊಂಡು ಓದ್ರಿ. ಓ ಇಲ್ಲ ಇಲ್ಲ ಶ್ವೇತಾ ಅಷ್ಟೇ ರಿಕೋ ಬರ್ತೈತೆ. ಸರಿ, ನಾನೇ ಓದ್ಬಿಡ್ತೀನಿ ಕೇಳ್ರಿ. ಅದರ ಫೈನಲಿ ಬ್ರದರನ್, finally brethren, whatso things are true, whatso things are honest, whatso things are just, whatso things are pure, whatso things are lovely, whatso things of good report, if there be any virtue, if there be any praise, think on these things ಅಂತ ಹೇಳ್ತಾರೆ. ಏನ್ ಬ್ಯೂಟಿಫುಲ್ ವರ್ಸ್ ಗೊತ್ತಾ? ಹೆಂಗ್ ಗೊತ್ತಾ ಹೇಳ್ತಾರೆ? ನೋಡಪ್ಪ, ನೀನು ಯೋಚನೆ ಮಾಡೋಕೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡು? ಯಾವುದು ಸತ್ಯವೋ, ಸುಳ್ಳಲ್ಲ. ಈಗ ಕಂಡವರೆಲ್ಲ ಹೇಳಿರೋದೆಲ್ಲ ಸತ್ಯ ನಂಬ್ಕೊಂಡು ನೀವು ಕೇಳ್ತಾರೆ, ನಂಬೋದಂತ ಇದ್ರ ಬಗ್ಗೆ ಚಿಂತೆ ಮಾಡೋದಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಅದೇ, ಯಾವ ಹುಳ ಬಿಟ್ಬಿಡ್ತಾನೆ, ಆ ಹುಳನ ಯೋಚನೆ ಮಾಡಿ 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 ಕೊರಗಿ ಉರಿ ಸತ್ತೋಗ್ಬಿಡ್ತಾರೆ. ಅಲ್ವರ? ಅದೇ ನೋಡ್ಬೇಕ್ರೆ ಸತ್ಯನಾ ಅಲ್ವರ? ಆಮೇಲೆ ಏನ್ರಿ ಎರಡನೇದು ಏನಪ್ಪ ಅಂತಂದ್ರೆ ಆನೆಸ್ಟ್. ಆನೆಸ್ಟ್ ಅಂದ್ರೆ ಏನ್ರಿ? ನಿಷ್ಠಾವಂತಿಕೆ ಆಗಿದ್ಯಾ ಅಲ್ವರ? ಅದು ನಿಜವಾಗ್ಲೂ ಏನ್ರಿ ಕರೆಕ್ಟ್ ಆಗಿರೋಂಥದ, ಒಂದು ಯೋಗ್ಯವಾಗಿರೋಂಥದ ಅಂತಂದ್ಬಿಟ್ಟು. ಮೂರನೇದು ಏನಪ್ಪ ಅಂದ್ರೆ ಏನ್ರಿ ಮಾನ್ಯವಾಗಿರೋಂಥದ್ದು ಅದರ. ಆಮೇಲೆ ಶುದ್ಧವಾಗಿರೋದು. ನಾನು ಯೋಚನೆ ಮಾಡ್ತಾರೆ ಶುದ್ಧವಾಗಿದೆಯಾ ಯೋಚನೆ, ನಿಜವಾಗ್ಲೂ ಇದು ದೇವ್ರಿಗೆ ಮಹಿಮೆ ತರ್ತದ, ಇದು ಪ್ಯೂರ್ ಆಗಿದೆಯಾ, ಇಸ್ ಇಟ್ ಎ ಹೋಲಿ ಥಾಟ್ ಆರ್ ಅನ್ಹೋಲಿ ಥಾಟ್? ಪರಿಶುದ್ಧವಾಗಿರೋ ಯೋಚನೆ ಅಥವಾ ಅಶುದ್ಧವಾಗಿರೋ ಯೋಚನೆ, ಈ ಯೋಚನೆ ದೇವ್ರಿಗೆ ಒಂದು ಗೌರವ ತರ್ತಾ ಇದೆಯಾ ಅಂತ ಥಿಂಕ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಏನ್ರಿ ಪ್ರೀತಿ ಆಗಿರೋಂಥದ್ದು. ಇದ್ರಲ್ಲಿ ನಿಜವಲ್ಲ ನಾನು ಈ ಯೋಚನೆ ಮಾಡಿದ್ರೆ ನನ್ನ ಪ್ರೀತಿ ಬೆಳೀತಾ ಇದೆಯಾ, ಇದು ಒಳ್ಳೇದು, ನನಗೆ ಇಟ್ ಇಸ್ ಗುಡ್ ರಿಪೋರ್ಟ್ ಅಂದ್ರೆ ನಿಜವಲ್ಲ ಇದು ಹೇಳೋದು ಒಳ್ಳೇದು, ಇದ್ರ ಬಗ್ಗೆ ನಾನು ಚಿಂತೆ ಮಾಡಿದಾಗ ನನಗೇನಾಗ್ತದೆ, ನನಗೆ ಒಳ್ಳೇದಾಗ್ತಾ ಇದೆಯಾ ಅಂತ ಏನು ಮಾಡ್ಕೋ ಥಿಂಕ್ ಮಾಡ್ಬೇಕು. ಕೆಲವೊಂದು ಥಾಟ್ಸ್ ಹೆಂಗಿರ್ತದೆ ಅಂದ್ರೆ ನಾವು ಯೋಚನೆ ಮಾಡೋದ್ರಿಂದ ನಮ್ಗೆ ಏನೋ ಒಳ್ಳೇದಾಗಲ್ಲ ರೀ, ಅಲ್ರ? ಬರೀ ಕೆಟ್ಟದ್ದು ಏನಾಗ್ತದೆ ನಮ್ಗೆ ಆಗ್ತದೆ ಅಲ್ವರ? ಆಮೇಲೆ ಇಫ್ ದೇರ್ ಬಿ ಎನಿ ವರ್ಚ್ಯೂ, ವರ್ಚ್ಯೂ ಅಂದ್ರೆ ಏನ್ರಿ? ಇದರಿಂದ ಏನಾರೋ ಪ್ರಯೋಜನ ಆಗ್ತಾಯ್ತಾ ಅಲ್ವರ? ಆಮೇಲೆ ಏನ್ರಿ ಇದರಲ್ಲಿ ದೇವ್ರಿಗೆ ಸ್ತೋತ್ರ ಬರ್ತದ, ಹಿಂಗಿದ್ರೆ ಮಾತ್ರ ಚಿಂತೆ ಮಾಡ್ರಿ, ಇಲ್ಲ ದಯವಿಟ್ಟು ಚಿಂತೆ ಮಾಡ್ಬಿಡಿ ಅಂತ ಹೇಳ್ತಾರೆ.
ಅಲ್ವರ ಅದಕ್ಕೆ ನೋಡಿರ್ತೀನಿ ಎಷ್ಟು ಚೆನ್ನಾಗಿದೆ ಪಾಯಿಂಟ್ ಏನಂತಾರೆ, ಇದು ನನಗೇನೋ ಒಳ್ಳೇದಾಗ್ತಾಯ್ತಾ. ಪ್ರೀತಿಯು ಏನ್ ಮಾಡೋದಿಲ್ಲ. 1 ಕೊರಿಂಥ 13 ಓದಿದ್ದೀರಾ? ಒಪ್ಪಿಕೊಳ್ಳುವುದಿಲ್ಲ, ಒಟ್ಟಿಗೆ ಪಾಪರಾಜನ ಚಿಂತಿಸಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ, ಆಮೇಲೆ ಬಹುತಾಳ್ಮೆ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಆಮೇಲೆ ಪ್ರೀತಿ ಸ್ವಪ್ರಯೋಜನ ಚಿಂತಿಸದೆ. ಏನು ಸ್ವಪ್ರಯೋಜನವನ್ನು ಸ್ವಾರ್ಥತೆಯನ್ನು ಬಳಸುವುದಿಲ್ಲ. ಸ್ವಪ್ರಯೋಜನವನ್ನು ಚಿಂತಿಸದೆ, ಅಂದ್ರೆ ನಾಟ್ ಸೆಲ್ಫಿಶ್. ಪ್ರೀತಿ ಯಾರಲ್ಲಿ ಇತ್ತೋ ಸೆಲ್ಫಿಶ್ನೆಸ್ ಇರಲ್ಲ. ಯಾರಲ್ಲಿ ಸೆಲ್ಫಿಶ್ನೆಸ್ ಇದೆಯೋ ಅರ್ಥ ಮಾಡ್ಕೊಳ್ರಿ, ನಿಜವಾಗ್ಲೂ ಪ್ರೀತಿಲಿ ಬೆಳಿತಾನೆ ಅಂತಾರೆ. ಅವರ ಏನ್ ಗೊತ್ತಾ ಮೀನಿಂಗು? ರಾಂಗ್ ಥಾಟ್ಸ್ ನಮ್ಮಲ್ಲಿ ಡೆವಲಪ್ ಆಗಿ ರಾಂಗ್ ಆಗಿ ನಾವೇನಾಗ್ತಾ ಇದ್ರಿ, ಡೈವರ್ಟ್ ಆಗ್ತಾ ಇದ್ರಿ ಅಂತ. ಅದಕ್ಕೆ ಫಿಲಿಪರು ಹೇಳ್ತಾರೆ, ಸರಿಯಾದ ರೀತಿಲಿ ಯೋಚನೆ ಮಾಡ್ರಿ. ಅವರ ಕೆಲವೊಂದು ಸತಿ ಇವಾಗ ನಾವೇ ನೋಡಿರ್ತೀನಿ, ನಾವು ಒಬ್ಬಂಟಿಯಾಗಿರ್ಬೇಕಾದ್ರೆ ನಮ್ಗೆ ಏನಾಗ್ತಾರೆ, ಕೆಲವೊಂದು ಬ್ಯಾಡ್ ಥಾಟ್ಸ್ ಬರ್ತಾರೆ. ಇವಾಗ ನಾವೆಲ್ಲ ನಾವು ಯಾರು ಪ್ಯೂರ್ ಅಲ್ಲ ಬಿಡ್ರಿ. ಇವಾಗ ನಾವೇನೋ ಮೊಬೈಲ್ ನೋಡ್ತಾ ಇರ್ತೀವಿ, ಮೊಬೈಲ್ ಏನೋ ಕೆಟ್ಟದ್ದು ಬಂದವಾಗ ನಮ್ಗೇನಾಗ್ತಾರೆ, ಫಸ್ಟ್ ನೂತನ ಸೃಷ್ಟಿ ಬೇಡ ಕಣೋ ಮಾಡಬೇಡ ಅಂತ ಹೇಳ್ತಾರೆ. ನಾವೇನು ರೀ ಅದನ್ನೇ ಸ್ವಲ್ಪ ಓವರ್ಕಮ್ ಮಾಡಿ ನಮ್ಮ ಬಲಹೀನತೆ ನಾವು ನೋಡ್ಬಿಡ್ತೀನಿ. ಎಲ್ಲ ತಪ್ಪು ಮಾಡಿದ್ಮೇಲೆ ನಮ್ಗೇನಾಗ್ತದೆ ಹೇಳಿ, ಮನ್ಸು ಏನಾಗ್ತದೆ? ಸಮಾಧಾನ ಇರುತ್ತೆ. ತುಂಬಾ ಮನ್ಸಿಗೆ ಕಷ್ಟ ಆಗ್ಬಿಡ್ತದೆ ಅಲ್ರ. ಮನಸ್ಸಾಕ್ಷಿ ಬಂಧಿಸ್ತೈತ್ರಿ. ಬೇಜಾರಾಗ್ಬಿಡ್ತದೆ ಅದರ. ನಮ್ಮಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಒಂಥರ ಕಹಿ, ಒಂಥರ ಹುಳಿ, ಸಮಾಧಾನನೇ ಇರಲ್ಲ ಅಲ್ರ. ಅವಾಗ ಹೆಂಗಿರ್ತದೆ ಏನ್ರಿ, ನಾವು ಧೈರ್ಯವಾಗಿ ಹೋಗಕ್ಕಾಗಲ್ಲ. ಅದಕ್ಕೆ ಹೇಳಿದ್ರೆ ಫಿಲಿಪರ್, ನೀವು ಆ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟೇ ಇದನ್ನ ಕಟ್ ಆಫ್ ಮಾಡಿ, ತೆಗೆದು ಬಿಸಾಕಿ ಅಂತ ಹೇಳ್ತಾರೆ. ಮತ್ತೊಬ್ಬರ ಬಗ್ಗೆ ಇಲ್ಲದೆ ಬ್ಯಾಡ್ದಿರೋಂಥ ವಿಚಾರಗಳು ಯೋಚನೆ ಮಾಡೋದು ಅಲ್ವರ. ಇವೆಲ್ಲ ಏನಾಗ್ತದೆ ಅಂದರೆ ನಮ್ಮಲ್ಲಿ ನನಗೆ ಒಳ್ಳೇದಾಗ್ತಾಯ್ತಾ ಯೋಚನೆ ಮಾಡ್ರಿ. ಇವಾಗ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ನನಗೇನೋ ಪ್ರಯೋಜನ ಇದೆಯಾ ಅದರ? ನಮ್ಮ ಕಾಲಿಗೆ ಲಕ್ಷಣ ನಾವೇನು ಮಾಡಬೇಕು, ನಾವು ಪ್ರಯತ್ನ ಮಾಡಿ ನಾವು ಓಡಿ ಮುಗಿಸ್ಬೇಕ್ರಿ. ಅದಕ್ಕೆ ನಮ್ಮ ಆಲೋಚನೆಗಳು ತುಂಬ ಶುದ್ಧವಾಗಿರ್ಬೇಕು. ಅದಕ್ಕೆ ಪೇತ್ರ ಇವಾಗ ಹೇಳ್ದಲ್ಲ, ಪೇತ್ರ ಹೆಂಗೆ ಥಿಂಕ್ ಮಾಡಿತಾನೆ, 3,000 ಜನಕ್ಕೆ ಬೋಲ್ಡಾಗಿ ಮಾತಾಡಬೇಕು ಅಂದ್ರೆ ಎದುರ್ಕೊಂಡು ಹೋಗ್ತಾರೆ ಪೇತ್ರ. ಅದರ ಎಲ್ಲರ ಮುಂದೆ ಯಾವಾಗೂ ಒಂಥರ ಕೇವಲವಾಗಿ ಮಾತಾಡ್ತಾರಂತ ಪೇತ್ರ. ಅದರ ಯೇಸು ಕ್ರಿಸ್ತ ಮುಂದೆ ಮಕ್ಕಳನ್ನೆಲ್ಲ ಓಡಿಸ್ತಾರಂತ ಪೇತ್ರ. ಕ್ರಿಸ್ತನ್ಗೆ ಒಂದ್ಸರಿ ಆಪೋಸಿಟ್ ಆಗಿ ಮಾತಾಡ್ತಾ ಪೇತ್ರ. ಅಷ್ಟು ಕ್ಲಾರಿಟಿಯಿಂದ, ಅಷ್ಟು ಬೋಲ್ಡಾಗಿ, ಅಷ್ಟು ನಾಜೂಕಾಗಿ ಮಾತಾಡೋರು ನೋಡಿದ್ದೀನಿ. ಅದರ ಹಂಗೆ ಮಾತಾಡಿರ್ಬೇಕಂದ್ರೆ ಏನು ಮಾಡಿರ್ಬೇಕು, ಯೇಸು ಕ್ರಿಸ್ತನ ಯಾವಾಗ ರಿಜೆಕ್ಟ್ ಮಾಡೋರು, ಯಾವಾಗ ಲುಕ್ ಕೊಟ್ಟರೋ, ಅವ್ರು ಹೆಂಗೆ ಪಶ್ಚಾತ್ತಾಪ ಪಟ್ಟಿರ್ತಾರೆ ಅಂದರೆ, ಇನ್ನೊಂದ್ಸತಿ ನನ್ನ ಜೀವನದಲ್ಲಿ ಇವಾಗ ಆಯ್ತಲ್ಲ ಮಿಸ್ಟೇಕ್ನ, ಇನ್ನೊಂದ್ಸತಿ ಯಾವತ್ತೂ ನಾನು ಏನು ಮಾಡ್ಬಾರ್ದು, ರಿಪೀಟ್ ಮಾಡಬಾರ್ದಪ್ಪ ಅಂತ ದೃಢವಾಗಿರೋಂಥ ಡಿಸಿಷನ್ ತಗೊಂಡು ಪಕ್ಕಾ ಏನಾಗಿರ್ತಾರೆ, ಚೇಂಜ್ ಆಗಿರ್ತಾರೆ. ಯೋಚನೆ ಮಾಡಿದ್ದೀನಿ, 50 ಡೇಸಲ್ಲಿ ಆ ಬದಲಾವಣೆಗೆ ತಂದವ್ರೆ ಅಂತಂದರೆ ಏನ್ರಿ. ಇವಾಗ ದೇವ್ರೇನು ಮಾಡಿದ್ರು, ಅವ್ರ ಮೈಂಡ್ ನೋಡಿದ್ರು. 12 ಜನದಲ್ಲಿ ಇವಾಗ ಧೈರ್ಯವಾಗಿ ಮಾತಾಡೋಕ್ಕೆ ಲಾಯಕ್ಕಿರೋರು ಯಾರು ಇವಾಗ? ಪೇತ್ರ ಮೈಂಡಲ್ಲಿ ಡೆವಲಪ್ ಆಗ್ಬಿಟ್ರು. ಈ ಸತಿ ಚಾನ್ಸ್ ಸಿಕ್ಕರೆ ನೋಡ್ರಿ ಬಿಡೋದೆಲ್ಲ, ಧೈರ್ಯವಾಗಿ ಮಾತಾಡ್ತೀನಿ ಕಣ ನಾನು ಅಂತಂದ್ಬಿಟ್ಟು. ಯೋಹಾನ ಇದ್ರು, ಆದರೆ ಯೋಹಾನ ವಾಸ್ ವೆರಿ ಸಾಫ್ಟ್ ಪರ್ಸನ್. ಅದರ ಮಾತಾಡ್ತಾರೆ ಪ್ರೀತಿ, ಅಪ್ಪ ತಂದೆ, ಅದರ ಏನ್ರಿ ಫ್ರೆಂಡು, ಇದೇ ಥರ ಮಾತಾಡ್ತಿದ್ದು ಯಾರು? ಯೋಹಾನ. ಅದರ ಅದಕ್ಕೆ ಯೋಹಾನ ಪುಸ್ತಕ ನೋಡಿರ್ತೀರಿ, ಜಾಸ್ತಿ ಪ್ರೀತಿ ಬಗ್ಗೆ ಮಾತಾಡೋದು, ಜಾಸ್ತಿ ತಂದೆ ಬಗ್ಗೆ ಮಾತಾಡೋದು, ಅಲ್ಲೆಲ್ಲ ಅವರೇ. ಅವ್ರಿಗೇನು ಚಾನ್ಸ್ ಕೊಟ್ಟಿದ್ರೆ ಹೆಂಗೆ ಮಾತಾಡಿರೋರು? ಅದರ ಅದು ಇಂಪ್ಯಾಕ್ಟ್ ಇರ್ತಾ ಇರಲಿಲ್ಲ ರೀ. ಅದರ ನೋಡ್ರಿ, ನಾವು ಮಾತಾಡೋದಕ್ಕೆ ಏನಿರಬೇಕು, ಇಂಪ್ಯಾಕ್ಟ್ ಇರಬೇಕು, ತೂಕ ಇರಬೇಕು ಅಂತ ಹೇಳಿದ್ರೆ ಗೊತ್ತಾ? ಸುಮ್ಮನೆ ಬಾಯಿ ಬನ್ನಿ ಮಾತಾಡ್ಬಿಟ್ರೆ ಏನಾಗ್ತದೆ, ಅದಕ್ಕೆ ಬೆಲೆ ಇರಲ್ಲ ರೀ. ಅದರ ಬಾಯಿನ ಹದಿನಲ್ಲಿ ಇಟ್ಕೊಬೇಕು, ಕಂಟ್ರೋಲ್ ಇಟ್ಕೊಬೇಕು. ಪೇತ್ರ ಏನು ಮಾಡೋದು ಅಂದರೆ ಮೆಂಟಲಿ ವೆರಿ ಪ್ರಿಪೇರ್ಡ್ ಫಾರ್ ದ ಲಾರ್ಡ್. ಆದರೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು, ಒಂದು ಧೈರ್ಯ ಬೇಕಾಗಿತ್ತು. ಅದನ್ನೇ ದೇವ್ರೇ ಮಾಡಿದ್ರೆ ಪವಿತ್ರಾತ್ಮದಿಂದ ಕೊಟ್ಟರು ನೋಡ್ರಿ. ಇದನ್ನೇ ಕೊಟ್ಟಿದ ತಕ್ಷಣ ಏನ್ರಿ ಅವ್ರೇನು ಮಾಡೋದು, ದೇವರ ವಾರ್ತೆಗಳನ್ನ ಏನ್ರಿ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಗೊತ್ತಾ ನೋಡಿ, ಅದು ಓದೋದು ತುಂಬ ಚೆನ್ನಾಗಿದೆ. ಕೆಲವೊಂದು ಜಸ್ಟ್ ಇನ್ಸಿಡೆಂಟ್ಸ್ಗಳು ನೋಡಿ. ಅಪೊಸ್ತಲ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಓದ್ರಿ ಯಾರಾದ್ರು. ಆದರೆ ಇದು ಪ್ರವಾದಿಯಾದ ಏವೆಲನ ಮೂಲಕವಾಗಿ ಹೇಳಿಸಿದ ಸಂಗತಿ ಅದೇನೆಂದರೆ, ಇವಾಗ ಸಾಕ್ಬಿಡಿ, ಅಲ್ಲಿ ಹೇಳ್ತಾರೆ ಪೇತ್ರ ಇದು ಯಾರು ಹೇಳಿದಂತ ಸಂಗತಿ ಅಂತ ಹೇಳ್ತಾರೆ, ಏವೇಲನ ಮೂಲಕ ಯೋವೇಲಲ್ಲಿ ಹೇಳಿದಂತ ಸಂಗತಿ ಅಂತ ಹೇಳ್ತಾರೆ. ಇವಾಗ ಯೋವೇಲನ್ ಬಗ್ಗೆ ಯಾವಾಗ ಓದಕ್ ಹೋದ್ರಿ ಪೇತ್ರ? ಓದು ಬರ ಬರ್ತಿತ್ತ? ದಾಟಾತಾನೆ ಅವ್ರು ಹೇಳಿದಾರಲ್ಲ ಬೈಬಲಲ್ಲಿ. ಅದರ ಓದು ಬರ ಬರ್ದಿರೋರು, ವಿದ್ಯಾಭ್ಯಾಸ ಬರ್ದಿರೋರು. ಹಂಗಾರೆ ಇವ್ರು ಏನ್ ಮಾಡೋರು ಅಂತಂದ್ರೆ ಎಲ್ಲ ಥಿಂಕ್ ಮಾಡೋರಿ. ಏನ್ ಮಾಡೋರೆ? ಎಲ್ಲ ಥಿಂಕ್ ಮಾಡೋರು. ಹೆಂಗ್ ಥಿಂಕ್ ಮಾಡಿದ್ರು? ಇವ್ರಿಗೆ ಹೆಂಗ್ ಗೊತ್ತಾಯ್ತು ಇದು ಯೋವೆಲ್ ಬರ್ದಿರೋ ಪ್ರವಾದನೆ ಇದೆ ಅಂತ? ಹೆಂಗ್ ಗೊತ್ತಾಯ್ತು ಇವ್ರಿಗೆ?
ಪವಿತ್ರಾತ್ಮ ಪವಿತ್ರಾತ್ಮ ಮೂಲಕ ಇವರಿಗೆ ತಿಳಿಸಲ್ಪಟ್ಟಿದೆ. ಹಾ, ನಿಮ್ಗೆಲ್ಲ ಪವಿತ್ರಾತ್ಮ ಐತಾ? ಹಾ, ಸರಿ, ನಮ್ಗೆಲ್ಲ ಪವಿತ್ರಾತ್ಮ ನಿಮ್ಗೆ ಅಂತ ಬಿಟ್ರೆ ಬೇಜಾರ್ ಮಾಡ್ಕೊಂಬಿಡಿ. ನಮ್ಗೆಲ್ಲರಿಗೂ ಸೇರಿ ನಮ್ಗೆಲ್ಲ ಪವಿತ್ರಾತ್ಮ ಐತಾ? ಐತಿ ಬ್ರದರ್. ಆದ್ರೆ ನಾವ್ ಈ ಕಡೆ ಬಹಳ ಯೋಚನೆನ ಮಾಡಲ್ಲ. ನಮ್ಗೆಲ್ಲ ತಿಳಿಸೋದೇ ಇಲ್ವಲ್ಲ, ಯಾಕೆ? ಯೋಚನೆ ಬ್ರದರ್ ಮಾಡಿ ಗೊತ್ತಾಗುತ್ತೆ ಬ್ರದರ್. ಯಾಕೆ ಗೊತ್ತಾ? ಓದ್ರಿ ಅಪೊಸ್ತಲ ಇಲ್ಲಿ ಲೂಕ 24ನೇ ಅಧ್ಯಾಯ, ಲೂಕ 24ನೇ ಅಧ್ಯಾಯ 25, 26, 25, 26, 27 ಓದಿ. ಚೆನ್ನಾಗಿದೆ, ಅಲ್ಲಿ ಕೊಟ್ಟ ನೋಡಿ ಏನಕ್ಕೆ ಅಂತ. ಓದ್ರಿ. ಆತನು ಅವರಿಗೆ ಅವರಿಗೆ ಆ ಎಲ್ಲ ಬುದ್ಧಿ ಬುದ್ಧಿ ಇಲ್ಲದವರೇ, ಇರಿ ರೇಷ್ ಮಾಸ್ಟರ್ ಓದ್ತಾರೆ, ಓದಿ. ಓದಿ ರೇಷ್ ಮಾಸ್ಟರ್. ಆತನು ಅವರಿಗೆ ಎಲ್ಲಾ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ನೋಡ್ರ, ಇವಾಗ ಯೇಸು ಕ್ರಿಸ್ತ ಏನ್ ಮಾಡವ್ರೆ? ಇಲ್ಲಿ ಹೇಳ್ಕೊಟ್ಟವ್ರೆ. ಯಾರಿಗೆ ಹೇಳ್ಕೊಟ್ಟವ್ರೆ? ಹೌದು, ಅವರು ಅದು ಯಾರು? ಶಿಷ್ಯರಿಗೆ. ಶಿಷ್ಯರಿಗೆ 8 ಜನ ಇದ್ರಲ್ಲಿ. 2 ಜನ. ಯಾರು? 2 ಜನ 2 ಜನ ಯಾರು? 12ನೇ ವಾಕ್ಯ ಓದ್ರಿ. 12ನೇ ಓದ್ರಿ, 12ನೇ ವಾಕ್ಯ ಓದಿ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಹ್ಮ್ ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಹ್ಮ್. ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯ 12ನೇ ವಾಕ್ಯ ಓದಿ. ಆದರೆ ಪೇತ್ರನು ಎದ್ದು ಹಾ. ಹೋಗಿ ಬಗ್ಗಿ ನೋಡಿ ಹಾ. ಬಟ್ಟೆಗಳನ್ನು ಮಾತ್ರ ಕಂಡು ನಡೆದ ಸಂಗತಿಗಳಿಗೆ ತನ್ನಲ್ಲಿ ಆಶ್ಚರ್ಯ ಪಡುತ್ತಾ ಹೊರಟು ಹೋದನು. ಯಾರಂತೆ ನೋಡಿದಲ್ಲಿ? ಪೇತ್ರು. ಪೇತ್ರ. ಇವಾಗ 13ನೇ ವಾಕ್ಯ ಓದಿ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದು ಎಮ್ಮೋ ಎಂಬ ಹಳ್ಳಿಗೆ ಹೋಗುತ್ತಾ ಇರಿ ಮೋಹನ್ ಬದರ್ ಒಂದ್ ನಿಮಿಷ ಓದ್ರಿ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು. ಇರಿ, ನಮ್ ಕನ್ನಡದಲ್ಲಿ ಬರೋದಿಲ್ಲ ಬಿಟ್ಟಿರ್ತೀನಿ, ಇಂಗ್ಲಿಷ್ ಓದ್ತೀನಿ, ಬ್ಯೂಟಿಫುಲ್ ಆಗಿ ಕೊಟ್ಟಿರ್ತೀನಿ. 12th verse, then arose Peter and ran unto the sepulchre, and stooping down, he beheld the linen cloths laid by themselves, and departed, wondering in himself at that which was come to pass. 13th verse ಓದ್ತೀನಿ ಕೇಳಿ. And behold, two of them, ಅಂತ ಹೇಳ್ತಾರೆ. Two of whom? 12th verse ಅಲ್ಲಿ ಮಾತಾಡ್ತಾ ಇದಾರಲ್ಲ, ಆ ವ್ಯಕ್ತಿ ಒಬ್ರು, ಮತ್ತೆ ಇನ್ನೊಬ್ರು ಶಿಷ್ಯರು ಒಬ್ರು ಅಂತೆ. ಅಂದ್ರೆ ಪೇತ್ರ ಮತ್ತೆ ಇನ್ನೊಬ್ಬರಿಗೇನೆ ಏನ್ ಮಾಡಿದ್ರೆ ಕೇಸು ಫುಲ್ ಕ್ಲಾಸ್ ತಗೊಂಡಿರೋದು ಅಲ್ಲ. ಕ್ಲಾಸ್ ಹೆಂಗ್ ತಗೊಂಡಿದ್ದಾರೆ? ಜೆನಿಸಿಸ್ ಟು ಏನ್ರಿ ಮಲಾಕಿ ಪುಸ್ತಕದಲ್ಲಿ ಫುಲ್ ಡೀಟೇಲ್ ಹೇಳ್ಬಿಟ್ಟಾರೆ. ಯಾರ ಬಗ್ಗೆ ಹೇಳೋರೆ? ಜೀಸಸ್ ಕ್ರಿಸ್ಟ್ ಬಗ್ಗೆ ಹೇಳ. ಆಗ 7 ಪುಸ್ತಕದಲ್ಲಿ ಅವ್ರ ಬಗ್ಗೆ ಹೇಳ್ತಾರ ಇಲ್ವಾ? ಹೇಳೋರೆ. ಇದು ಹೆಂಗ್ ಗೊತ್ತು? ಅದರಲ್ಲಿ ಓದಿಂತೀನಿ ಇಲ್ಲಿ ಲೂಕ 24:32. ಪೇತ್ರ ಏನ್ ಹೇಳ್ತಾರೆ ನೋಡಿತೀನಿ, ಓದ್ರಿ 32. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತಲ್ಲವೇ? ನೋಡ್ರಿ ಏನ್ ಹೇಳ್ತಾರೆ. ಯೇಸು ಕ್ರಿಸ್ತ ಪಾಠ ಮಾಡ್ತಾ ಇರ್ಬೇಕು, ಈಗೇನಾಯ್ತಂತೆ? ಹೃದಯ ಕುದಿತಂತೆ. ಏನ್ ಕುದೀತಂದ ಏನರ್ಥ? ಅಂದ್ರೆ ಅವರ ಹೃದಯದ ಒಳಗಡೆ ಎಲ್ಲ ಮಾತು ಕೇಳಿ ಯಾವಾಗ ನಾನು ಹೇಳೇನಂತೇಳಿ ಅವ್ರಿಗೆ ಅಷ್ಟು ಇದಾಗ್ತಾ ಇತ್ತು ಬ್ರದರ್. ಹೌದಲ್ಲ, ಯೇಸು ಹೇಳಿದ್ದೆಲ್ಲ ಹೌದಲ್ಲ ಅಂತ ಯೋಚನೆ ಬರ್ತೈತ್ರಿ ಅವ್ರಿಗೆ. ಓಕೆ, ಮೋಹನ್ ಬದ್ರ ಹೇಳಿ. ಅವ್ರ ವಿಷಯ ಕೇಳಿ ಇದನ್ನೆಲ್ಲ ಕೇಳ್ಬಿಟ್ಟು ಅವ್ರಿಗೆ ಯಾವಾಗ ನಾನು ಇದನ್ನ ಇನ್ನೊಬ್ರಿಗೆ ಹೇಳ್ಬೇಕನ್ನೋದು ಅವ್ರ ಮನುಷ್ಯನಿಗೆ ಅಷ್ಟು ಉಕ್ಕಿ ಬರ್ತಾ ಇತ್ತು ಬ್ರದರ್. ಓಕೆ, ಗುಡ್. ಹೇಳಿ ಎಲ್ಲಪ್ಪ ಬದ್ರ ಹೇಳಿ. ಬ್ರದರ್, ಅದ್ ಕುದಿ ತಂದಾಗ ಅವ್ರಿಗೆ ಮನ್ಸಿಗೆ ಅಷ್ಟೊಂದು ಒಂದು ಇದಾಯ್ತ್ರಿ. ಅವ್ರಿಗೆ ಕೇಳಿದ ತಕ್ಷಣ ಉತ್ಸಾಹ ಬರ್ತೈತಲ್ರಿ. ಒಂದು ಕುದಿ ತಂದಾಗ ಒಂದು ಅನ್ನ ಕುದ್ದಿ ಹತ್ತರ ಆಗಿರುತ್ತೆ, ಆ ಟೈಪ್ ಆಗ್ತೈತ್ರಿ. ನೋವುನು ಆಗುತ್ತೆ. ಆದ್ರೆ ಯೇಸ್ವಾಮಿ ಅದೇ ರೀತಿ ಶಿಲ್ಪೆ ಮರಣ ಹೊಂದಿದ್ರಲ್ಲ, ಗ್ರಂಥದಲ್ಲಿ ಇದ್ದ ರೀತಿನ ಅಂತ. ಬ್ರದರ್ ಅವರು ಸುಳ್ಳು ಹೇಳಿದ್ ಜ್ಞಾಪಕಕ್ಕೆ ಬಂದಿರ್ಬೇಕು ಬ್ರದರ್. ಅದೇ 3 ಸಲ ಸುಳ್ಳು ಹೇಳಿರ್ತಾರಲ್ಲ ಬ್ರದರ್ ಪೇತ್ರ, ಅದು ಜ್ಞಾಪಕಕ್ಕೆ ಬಂದು ಏನಾರ ಮನಸ್ಸಲ್ಲಿ. ಸರಿ, ಓಕೆ, ಇವಾಗ ನಾನು ಹೇಳ್ತೀನಿ ಕೇಳ್ರಿ. ಅದರ ವೆರಿ ಗುಡ್, ನೀವೆಲ್ಲ ವೆರಿ ಗುಡ್, ಆಲ್ಮೋಸ್ಟ್ ಕರೆಕ್ಟಾಗಿ ಹೇಳಿದಿರಾ.
ಏನಪ್ಪ ಇಲ್ರಿ brother, ಪ್ರವಾದನೆ ನೆರವೇರಿದ್ವಲ್ಲ ಅಂತ ಯೋಚನೆ ಮಾಡಿದ್ರು. ಸರಿ, ಓಕೆ ಅಲ್ವರ. ಏನಪ್ಪ ಕುದೀತು ಅಂತಂದ್ರೆ ಏನ್ರಿ, ನೀವು ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ. ಫಸ್ಟ್ ರ್ಯಾನ್ಸಮ್ ಪಾಠ ಕೇಳ್ಬೇಕಾರೆ ಸತ್ತೋರೆಲ್ಲ ಎದ್ ಬರ್ತಾರೆ ಅಂತ ಕೇಳಿದ ತಕ್ಷಣ ನಿಮ್ಗೆ ಏನಾಗಿರ್ಬೇಕು? ನಿಮ್ಮ ಮನ್ಸಿಗೆ ಏನಾಗಿರ್ತದೆ? ಬಹಳ ಬಹಳ ಸಂತೋಷ ಆಕೈತಿ brother. ಆ, ಹೃದಯದಲ್ಲಿ ಅಲ್ಲ, ಬರ್ತೈತಿ. ಒಂದ್ ಸಂತೋಷ. ಏನಪ್ಪ ವಾಕ್ಯದಲ್ಲಿ ಹಿಂಗಿದ್ಯಾ, ಅಯ್ಯಯ್ಯೋ ನಾನು ಏನೋ ತಿಳ್ಕೊಂಬಿಡಿದೆ, ಇದೆಲ್ಲ ಇದೆಯಲ್ಲ ಅಂದ್ಬಿಟ್ಟು ನಿಮ್ ಮನ್ಸಲ್ಲಿ ಸಂತೋಷ ಆಗಿರ್ತಾರಲ್ವ. ತುಂಬಾ ರೀ. ನಿಮ್ಮ ರಕ್ತ ಕುದ್ದಿರ್ತಿರಲ್ಲೋ ಅವಾಗ ಹೆಂಗಿರ್ಬೇಕು? ಅಯ್ಯೋ ಹಿಂಗಿದೆ, ನಂಗೆ ತುಂಬಾ ಸಂತೋಷ ಆಗ್ತಿದೆ, ಅಯ್ಯೋ ನಾ ಈ ತರ ಬೈಬಲ್ ಯಾವತ್ತೂ ಓದಿಲ್ವಲ್ಲ, ಅಯ್ಯೋ ಇದೆಲ್ಲ ಇದೆಯಾ ಬೈಬಲಲ್ಲಿ. ಏನ್ ಖುಷಿ, ಏನ್ ಸಂತೋಷ. ಇದು ಮತ್ತೊಬ್ರಿಗೆ ಹೇಳ್ಬೇಕು ಅಂತ ಖುಷಿ ಆಗಿರ್ತಿರೋ ಇಲ್ಲೋ, ಇದೇ ಅವ್ರಿಗೆ ಕುದ್ದಿದ್ರದ್ರಿ. ಹೆಂಗೆ ಕುದಿದೆ ಅಂತಂದ್ರೆ, ಏನ್ ರಕ್ತ ಕುದೀತು ಅಂತ ಹೇಳ್ತಾರಲ್ಲ, ಏನರ್ಥ? ಹುಮ್ಮಸ್ಸು, ಆಸಕ್ತಿ. ಅಯ್ಯೋ ನಮ್ಮ ಕ್ರಿಸ್ತರು ಹಿಂಗೆಲ್ಲ ಆಗ್ಬೇಕಾಯ್ತಾ, ಹಂಗಾರೆ ಒಳ್ಳೇದಾಯ್ತಲ್ಲ, ಇವ್ರು ಸತ್ತಿರೋದು, ಈ ಸತ್ತಿರೋದ್ರಿಂದ ನಮ್ಗೆ ಸಂತೋಷ ಅಲ್ವಾ, ನೆಕ್ಸ್ಟ್ ಹಿಂಗೆಲ್ಲ ಆಗ್ತಾರಲ್ಲ ಕೆಲಸ ಅಂತ ಏನ್ ಮಾಡ್ತಾರಲ್ಲ, ಎಲ್ಲ ದೇವ್ರ ಯೋಜನೆ ಕ್ಲೀನಾಗಿ ಏನ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಏನ್ ಫುಲ್ ಖುಷಿ ರೀ, ಏನ್ ಬ್ಯೂಟಿಫುಲ್ ಜಾಯ್ ಅವ್ರಿಗೆ. ಈ ಜಾಯ್ನಲ್ಲಿ ಅವ್ರು ಮಾಡಿರೋಂಥ ತಪ್ಪನ್ನ ರಿಯಲೈಸ್ ಮಾಡ್ಕೊಂಡು ನಾನು ತಿದ್ಕೊಬೇಕು ಅಂತೆಲ್ಲ ಇರ್ಬೇಕಾರೆ ಕರೆಕ್ಟಾಗಿ ಏನಾಗಿದೆ ಟೈಮಿಗೆ ದೇವ್ರೇ ಮಾಡೋರು ಹೋಲಿಸ್ಬಿಟ್ನ ಕೊಟ್ಟವ್ರೆ. ಕೊಟ್ಟಿದ ತಕ್ಷಣ ಏನಾಗಿದೆ ಅಂದರೆ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿ ಕ್ಲೀನಾಗಿ ಏಸು ಖುಷಿ ಹೇಳ್ಕೊಡೋದು ಗ್ಯಾಪ್ನ ಐತೆ ನೋಡ್ರಿ ಇದ್ದೀನಿ. ಅದರ ಮಾತಾಡ್ತಾ ಹಿಂಗಿದೆ ಬೈಬಲ್, ಹಂಗಿದೆ ಬೈಬಲ್, ಹಿಂಗಿದೆ, ಹಿಂಗಿರ್ಬೇಕು, ಹಂಗಿರ್ಬೇಕು ಅಂತೆಲ್ಲ ಹೇಳ್ದವಾಗ ಏನಾಯ್ತಂತೆ, ಅದು ಸಿಚುವೇಶನು ಕ್ಲೀನಾಗಿ ಹೊಂದಾಣಿಕೆ ಬಂದ್ಬಿಡ್ತಾ ನೋಡುತ್ತೆ. ಅವಾಗ ದೇವ್ರು ಏನು ಮಾಡಿದ್ರು, ಅದು ಒಳ್ಳೆ ಸಾಧನೆ ಆಗಿರೋ ಪಾತ್ರೆ ಹತ್ರ ಏನು ಮಾಡಿದ್ರು, ಯೂಸ್ ಮಾಡ್ಕೊಂಡು. ಅದಕ್ಕೆ ಕ್ರೈಸ್ತು ಫಸ್ಟೇ ಹೇಳ್ಬಿಟ್ರು, ಪೇತ್ರ ಸೇತಾನ್ ನೀನು ಏನು ಮಾಡ್ಬಿಟ್ಟವನೆ, ಏನು ಮಾಡ್ತಾವನೆ, ಊದಿ ಅಂತ ಮನೆ ಕಪ್ಪಣಿಗೆ ಯೋಚನೆ ಮಾಡ್ರಿ. ನಮ್ಮಲ್ಲಿ ಯಾರನ್ನ ಗೋಧಿ ತರ ಹೊಣಿತಾನೆ ಯೋಚನೆ ಮಾಡ್ಕೊಳ್ರಿ. ಅದರ ತಪ್ಪಿಸ್ಕೊಂಡು ಬಂದಿದ್ದೀರಿ ಅಂದ್ರೆ ಗಾಡ್ಸ್ ಗ್ರೇಸ್. ತಪ್ಪಿಸ್ಕೊಂಡು ಬಂದಿದ್ಮೇಲೆ ತಿರ್ಗಾ ಏನ್ ಮಾಡಕ್ ಹೋಗ್ಬಿಡ್ತಾರೆ, ಮಿಸ್ಟೇಕ್ಸ್ನ ಮಾಡಕ್ ಹೋಗ್ಬಿಡ್ತಾರೆ. ಗೋಧಿ ತರ ಹೊಣಿಬೇಕು ಅಂತ ಪ್ಲಾನ್ ಮಾಡ್ಬಿಟ್ರೆ. ಏಸು ಕ್ರಿಸ್ತು ಏನ್ ಗೊತ್ತಾ ಹೇಳ್ತಾರೆ ಅವ್ನಿಗೆ, ಏನ್ ಗೊತ್ತಾ ಹೇಳ್ತಾರೆ ಮಾತು, ತುಂಬಾ ಬ್ಯೂಟಿಫುಲ್ ಆಗಿ ಮಾತು ಹೇಳ್ತಾರೆ ಗೊತ್ತಾ. ಗೋಧಿ ತರ ಹೊಣಿಬೇಕು ಅಂತ ಏನ್ ಮಾಡಿದಾನೆ, ಓದಿ ಲೂಕ್ 20:32. ನಾನು ದೇವ್ರ ಪ್ರಾರ್ಥನೆ ಮಾಡಿದ್ದೀನಿ ಅಂತಾರೆ. ಲೂಕ 22:32. ಇನ್ನೊಂದು ಮುಖ್ಯವಾದ ಮಾತು ಹೇಳ್ತಾರೆ ನೋಡಿರ್ತೀನಿ. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸಿ. ನೋಡ್ರ ಏನ್ ಬ್ಯೂಟಿಫುಲ್ ಪಾಯಿಂಟ್ ರೀ. ಏನ್ರಿ ನೋಡಪ್ಪ, ನೀ ಬರೀ ತಿರ್ಗಿಬಿಡೋದು ಮಾತ್ರ ಅಲ್ಲ, ತಿರುಗಿದ ಮೇಲೆ ಒಂದು ಮುಖ್ಯವಾದ ಕೆಲಸ ಇದೆ. ಏನ್ ಮಾಡೋಂತಾರೆ, ಸಹೋದರನ ದೃಢಪಡಿಸಿ ಕೂಡ ನೀನ್ ಹೇಳಿದ್ ಬಲಪಡಿಸ್ಬೇಕಂತ ಕೆಲಸ ಹೇಳ್ತಾರೆ. ನೋಡ್ರಿ. ಸುಮ್ನೆ ತಿರುಗಿಬಿಟ್ಟಿದೀನಿ ಅಂತ ಅಂದ್ಬಿಟ್ರೆ ಆಯ್ತದ? ತಿರುಗಿದ್ಮೇಲೆ ಏನ್ ಮಾಡ್ಬೇಕು, ತಕ್ಕ ಫಲಗಳಿಂದ ನೋಡ್ಸ್ಬೇಕು. ಪೇತ್ರ ಅದಕ್ಕೆ ಹೇಳ್ತಾ ದೇವ್ರು, ಈ ಕ್ರಿಸ್ತನ್ ಫಸ್ಟ್ ಹೇಳ್ಬಿಟ್ಟು, ನಿನ್ ಮನಸ್ಸಂತ್ರ ಹೊಂತೀಯ, ತಿರ್ಗಾ ಬಿಡ್ತೀಯ, ಆದ್ರೆ ಅದನ್ನ ವ್ಯರ್ಥವಾಗಿ ಯೂಸ್ ಮಾಡ್ಬೇಡ. ಏನ್ ಮಾಡು, ಸೋದರಿಗಳನ್ನ ಬಲಪಡಿಸು, ಅದರ ಧೈರ್ಯವಾಗಿ ಏನ್ ಮಾಡಿ ನೀನು ಇರೋ ಅಂತಂದವಾಗ ಪೇತ್ರ ಏನ್ ಮಾಡಿದ್ರ, ಪೆಂಟಿಕಾಸ್ಟ್ ದಿನ ಹೆಂಗ್ ಹೊಡೆದ್ರು ನೋಡಿ, ಸಬ್ಜೆಕ್ಟ್ ಕ್ಲೀನ್ ಔಟ್ ಎಲ್ಲ ಟಕ 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 ವಿಕೆಟ್ ಬಿದ್ದೋದು. 3,000 ಜನ ದಬ ಅಂತ. ಅದರ ಹೆಂಗಿತ್ತು ಅವ್ರ ಮಾತು ನೋಡಿ, ಹೆಂಗಿತ್ತು ಓದೋಣ. ಅಪೊಸ್ತಲ ಕೃತ್ಯಗಳಲ್ಲಿ ಇಲ್ಲ 2ನೇ ಅಧ್ಯಾಯ 37ನೇ ವಾಕ್ಯ ಓದಿ. 2ನೇ ಅಧ್ಯಾಯ 37ನೇ ವಾಕ್ಯ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ, ಹೆಂಗಾಯ್ತಂತೆ, ಹೃದಯದಲ್ಲಿ ಅಲಗು ನೆಟ್ಟಂತಾಗಿ, ಹಿಂಗೆ ಅದೇನರ್ಥ, ಹೃದಯದಲ್ಲಿ ಅಲಗು ಚುಚ್ಚದ ರೀತಿ ಅಂತ, ಏನು ಚುಚ್ಚು ರೀತಿಯಲ್ಲಿ, ಚಾಕು ಒಂದು ಹರಿತವಾದ ಆಯುಧದಿಂದ ಚುಚ್ತಾರಲ್ಲ. ಕರೆಕ್ಟ್. ಅರ್ಥ ಹೇಳಿ. ಇದು ನಮ್ಮ ಸಾಧಾರಣ ಅಂದ್ರೆ ತುಂಬಾ ಇನ್ನರ್ ಆಗಿ ಅವ್ರಿಗೆ ಮೈಂಡ್ ಹೋಯ್ತು ಅಂತ. ಹಳ್ಳಿ ಕಡೆ ಹಸೆ ಗೋಡಲ್ಲಿ ಹಳ್ಳ ಹಾಕಿದ್ರೆ ಹೆಂಗೆ ನಟ್ಟು ಬಿಡುತ್ತೋ ಆ ರೀತಿ ಆ ಮಾತು ಹೃದಯದಲ್ಲಿ ಸ್ಥಿರವಾಗಿ ಉಳಿತೈತಿ. ಸರಿ, ಬೇರೆಯವರ ಬೇರೆ ಇನ್ಯಾರು ಹೇಳ್ತೀರಾ? ಅಂದ್ರೆ ಅವರು ಆದ್ರೆ ನಾವು ವಿಷಯದಲ್ಲಿ ಕೇಳ್ತಾರೆ ಬ್ರದರ್. ಸರಿ, ಓಕೆ ಶಾಂತಮ್ಮ ಸ್ಟಾರ್. ಮೋಹನ್ ಬದ್ರ ಹೇಳಿ. ಅವ್ರ ಮನಸ್ಸಿನಲ್ಲಿ ಬ್ರದರ್ ಒಂದು ಅಲಗು ಅಂತಂದ್ರೆ ಒಂದು ಹಾರಿ ಹೆಂಗ್ ರಾಡ್ ಒಳಗಡೆ ಹಾಕಿದ್ರೆ ಹೆಂಗ್ ಆಗ್ತದ, ನೋವಾಗ್ತದ. ಈ ಮರಿಗಳಿಗೆ ಯೇಸು ಸ್ವಾಮಿಗೆ ಅಲ್ಲಿಂಗೆಲ್ಲ ಆಗ್ತದ ಅಂದಾಗ ಹಾಕಿ ಹೃದಯಕ್ಕೆ ಹೆಂಗ್ ಚುಚ್ಚಿದಂಗ ಆಯ್ತು, ಅದೇ ತರ ಇವ್ರಿಗೆ ಕೂಡ ಆಯ್ತಂತ. ಸರಿ ಆಯ್ತಾ, ಎಲ್ಲ ಮುಗೀತಾ? ಅಲಗು ನಾಟಿದಂತೆ ಆಯ್ತು ಅಂದ್ರೆ ಕತ್ತಿಲ್ ತೊಂದು ಚುಚ್ಕೊಂಡಂಗೆ ಅಂತ ಅದಕ್ಕಿಂತ ಸ್ವಲ್ಪ ಥಿಂಕ್ ಮಾಡಿ ಯಾವ ತರ ಇರ್ಬೋದು ಅಂತಂದ್ರೆ, ಇವಾಗ ನಾವು ಕೆಲವೊಂದು ಮಿಸ್ಟೇಕ್ಸ್ ಮಾಡಿರ್ತೀರಪ್ಪ ಅಲ್ವಾ. ನಮ್ಮ ಲೈಫಲ್ಲಿ ನಾವೆಲ್ಲ ಮಿಸ್ಟೇಕ್ಸ್ ಮಾಡ್ತಿರಲ್ಲ, ನೀವೆಲ್ಲ ಮಾಡ್ತೀರಾ ಇಲ್ವಾ? ನಾವೆಲ್ಲ ಮಾಡ್ತಿರಲ್ವ? ನೀವು ಅಂದ್ಬಿಟ್ರೆ ನೀವು ಬೇಜಾರು ಮಾಡ್ಕೊಂಡ್ಬಿಡ್ತೀರಾ, ಅಯ್ಯೋ ನಾವೆಲ್ಲ ಮಾಡ್ತಿರ ಇಲ್ಲಪ್ಪ, ನೀವೆಲ್ಲ ಯಾರು ಮಾಡಲ್ಲ. ಸರಿ, ನಾನೇ ಮಾಡಿದ್ದೀನಿ ತಿಳ್ಕೊಳ್ಳಿ, ಅಲ್ವಾ? ಮಾಡ್ತೀರಾ? ಓಕೆ, ಗುಡ್. ಅಕ್ಸೆಪ್ಟಾರ ಮಾಡೋದಲ್ಲ, ಸಂತೋಷ.
ಆಯ್ತಾ? ಹಾಗಾದ್ರೆ ನಾವೆಲ್ಲರೂ ಸೇರಿ ಮಿಸ್ಟೇಕ್ ಮಾಡ್ತೀರಿ. ಸರಿ, ಇವಾಗ ಯಾರೋ ಮಿಸ್ಟೇಕ್ ಮಾಡ್ಬಿಡ್ತೀರಪ್ಪ. ಸಂಡೇ ಕೂತ್ಕೊಂಡು ವಾಕ್ಯ ಕೇಳ್ತಾ ಇರ್ತೀರಿ, ಒಳ್ಳೆ ವಾಕ್ಯ ಕೇಳ್ತೀರಿ, ನಾವು ಮಾಡಿದೆಲ್ಲ ತಪ್ಪು ಅಂತ ರಿಯಲೈಸ್ ಆಗ್ತಾರೆ. ಆವಾಗ ನಮ್ಗೆ ಹೆಂಗಿರ್ತದೆ? ನೋವಾಕತ್ರಿ. ನೋವಾಯ್ತದೆ. ಯಾಕೆ ನೋವಾಯ್ತದೆ? ಎಲ್ಲಿ ನೋವಾಯ್ತದೆ? ಹೃದಯದಲ್ಲಿ, ಮನಸ್ಸಿನಲ್ಲಿ. ಯಾಕೆ ಹೃದಯಕ್ಕೆ ನೋವಾಯ್ತದೆ ಅಂದ್ರೆ, ಹೃದಯಕ್ಕೆ ವಾಕ್ಯ ಏನಾಗಿದೆ? ಅಲ್ಲಿ ನಾಟಿದೆ. ಅವಾಗ ನಾವೇನ್ ಮಾಡ್ಬೇಕು? ಸರಿಪಡಿಸ್ಕೋಬೇಕು. ಸಂತೋಷ ಪಡ್ಬೇಕು, ಫಸ್ಟ್ ಪಾಯಿಂಟ್. ಆಮೇಲೆ ನಾ ಮಾಡಿದ ತಪ್ಪುದೇರೆ ನಾನು ನಿಮ್ಮೇಲೆ ತಿದ್ಕೊಂತೀನಿ ಅಂತ ಮಾಡ್ಬೇಕು, ತಿದ್ಕೊಬೇಕು. ಇಲ್ಲ ನಾವು ಹಠ ಮಾಡಿ ನಾನು ತಿದ್ಕೊಳಲ್ಲ, ನಾನು ಯಾಕೆ ತಪ್ಕೊಂಡ್ಲಿ ಅಂತ ನಾನೇ ಸಂಭಾಳಿಸ್ಕೊಂಡು ನಾನು ಇಲ್ಲಿದೆಲ್ಲ ಡ್ರಾಮಾ ಮಾಡ್ತೀನಿ ಅಂತಂದ್ರೆ ಏನ್ ಗೊತ್ತಾ ಅರ್ಥ? ಆ ವಾಕ್ಯ ನನ್ನಲ್ಲಿ ಏನ್ ಮಾಡ್ತಾ ಇಲ್ಲ, ಹೋಗಿ ಕ್ರಿಯೆನಾ ನಾನು ಒಳ್ಳೆ ಭೂಮಿ ಅಲ್ಲ. ನಮ್ಮ ಬ್ರದರ್ ಪಾಠ ತಗೊಂಡ್ರಲ್ಲ ಒಂದು 2-3 ವಾರ ಮುಂಚೆ ಸಂಡೇದಾಗ ಯೂಟ್ಯೂಬ್ ಹಾಕಿಬೇಕು ನೋಡಿರ್ತೀನಿ. ಅಂದ್ರೆ ಆ ಭೂಮಿ ಏನಿಲ್ಲ, ನನ್ನ ಭೂಮಿ ಸರಿ ಇಲ್ಲ, ಬೀಜ ಕರೆಕ್ಟಾಗಿದೆ. ಯೆಹೋವನ ಮಾತುಗಳು ಹೆಂಗಿದೆ? ಯಥಾರ್ಥವಂತದ್ದು. ಏಷಯದಲ್ಲಿ ಹೇಳ್ತಾರೆ, ಮಳೆ ಹೆಂಗೆ ಬಂದಿ ಭೂಮಿಗೆ ಏನ್ರಿ, ಅದು ಕೆಲಸ ಮಾಡಿದ್ರೆ ತಿರ್ಗಾ ಯೆಹೋವನ ಹತ್ರಕ್ಕೆ ಹೋಗಲು. ಅದೇ ತರ ದೇವ್ರ ವಾರ್ತೆಗಳು ಭೂಮಿ ಮೇಲೆ ಕೆಲಸ ಮಾಡ್ತಾರೆ. ಬಂದು ಕೆಲಸ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಏನಂತಂದ್ರೆ ನಾವು ಸರಿ ಇಲ್ಲ, ನನ್ನ ಭೂಮಿ ಏನಾಗಿಲ್ಲ ಸರಿ, ಅದು ಅಲಗಿ ನಾಟಿದಂತೆ. ಇವಾಗ ಯೋಚನೆ ಮಾಡಿ, ಅಪೊಸ್ತಲ ಪೇತ್ರ ಹೆಂಗೆ ಹಲಗು ನಾಟಿದಂತೆ ಮಾತಾಡೋರು ಅಂತಂದ್ರೆ, ಕ್ರಿಸ್ತನು ಅವ್ರಿಗೆ ಉಪದೇಶ ಮಾಡ್ಬೇಕಾದ್ರೆ ಅದು ಹೆಂಗಿತ್ತು? ಅವ್ರಿಗೆ ಹಲಗು ನಾಟಿದಂತೆ ಇತ್ತು. ಅರೇ ನಾನು ಮಿಸ್ಟೇಕ್ ಮಾಡ್ಬಿಟ್ಟಲ್ಲ, ಅಯ್ಯೋ ಕ್ರಿಸ್ತನ್ಗೆ ಏನಂತ ಅಂದ್ಬಿಟ್ಟೆ, ನೀವು ಸಾಯ್ಬಾರ್ದು ಸ್ವಾಮಿ ಅಂದ್ಬಿಟ್ಟೆ, ಕ್ರಿಸ್ತನ್ ನನಗೆ ಬೈದೇ ಬಿಟ್ರು. ಅಪೊಸ್ತಲ ಪೌಲ ಅಪೊಸ್ತಲ ಪೀಟರ್ ಕೇಳಿತ್ತಾರ, ಏನ್ ನನಗೆ ನೀವು ಶೇತಾನ ಅಂದ್ಬಿಟ್ರಿ, ಯಾಕಂದ್ರೆ ನೀವು ಶೇತಾನು ಅಂತ ಕೇಳಿದ್ರ? ಪೇತ್ರ ಅವ್ರು ಕೇಳಿತ್ತಾನ? ಪರ್ಸನಲ್ ಆಗಿ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ತೋಟದಲ್ಲಿ ಇವ್ರು ಇರ್ತಾರೆ, ಬಾ ಕೇಳೋಣ ಸಪಟಾಗಿ ಇವ್ರು ಸಿಗಾಕೊಂಡು ನಮ್ಗೆ ಕೇಳಿತ್ತಾನ? ಕೇಳಿರ್ತಾನೆ? ಕೇಳೇ ಇರಲ್ಲ ಅವನು. ಏನ್ ಹೇಳ್ತಾನೆ? ಕೇಳಿರಲ್ಲ. ಯಾಕೆ ಗೊತ್ತಾ? ಹೇಳ್ತೀನಿ ಕೇಳ್ರಿ. ಯಾಕೆ ಥಿಂಕ್ ಮಾಡ್ರಿ. ಯೋಹಾನದಲ್ಲಿ ನಾವು ಸುವಾರ್ತೆಲಿ ಓದ್ಬೇಕೇನು ನೋಡ್ತೀರಿ, 500 ಜನ 70 ಜನ ಶಿಷ್ಯರು ಬಿಟ್ಟು ಹೋಗ್ಬಿಡ್ತಾರೆ, ಕರೆಕ್ಟಾ? ಅವಾಗ ಯೇಸು ಕ್ರಿಸ್ತು ಆಫರೇ ಕೊಟ್ಬಿಡ್ತಾರೆ, ಧಾರಾಳವಾಗಿ ನೀವೆಲ್ಲ ಹೋಗ್ರಪ್ಪ ಅಂತ ಅಂದ್ಬಿಟ್ಟು. ಅವಾಗ ಪೇತ್ರ ಏನ್ ಹೇಳ್ತಾನೆ? ವಾಕ್ಯ ನಿನ್ನ ಹತ್ರ ಇರ್ಬೇಕಾರೆ ನಾವೆಲ್ಲ ಹೋಗ್ಲಿ ಸ್ವಾಮಿ ಅಂತ ಹೇಳ್ತಾನೆ. ಅದು ಗುಡ್ ಸಿಗ್ನಿಫಿಕೆನ್ಸ್ ರೀ. ಅವಾಗ ಏನ್ ಗೊತ್ತಾ ಮೀನಿಂಗು? ಪೇತ್ರ ಎಷ್ಟು ಬೈದ್ರು ಸರಿ, ಎಲ್ಲಿರ್ತಾ ಇದ್ರು? ಇವ್ರು ಏನ್ ಥಿಂಕ್ ಮಾಡಿತಾರೆ ಅಂದ್ರೆ, ಅಲ್ಲ ನಮ್ಮ ಸ್ವಾಮಿ ಯಾವಾಗ ನನ್ಗೆ ಹಿಂಗೆಲ್ಲ ಇಷ್ಟು ಕೇವಲ ಬೈಲಲ್ಲ, ಇದು ಯಾಕೆ ಹಿಂಗ್ ಬೈದ್ಬಿಟ್ರಲ್ಲ ಅಂತ ಏನ್ ಮಾಡ್ತಾನೆ, ಸ್ವಲ್ಪ ಸಮಾಧಾನವಾಗಿ ಥಿಂಕ್ ಮಾಡಿತಾನೆ. ಇಲ್ಲ ಬಿಡ, ಇವ್ರು ಹೇಳಿರ್ಬೇಕಾರೆ ಏನೋ ಒಂದ್ ಇರ್ಬೇಕಣ, ಏನೋ ಮಿಸ್ಟೇಕ್ ಮಾಡಿರ್ಬೇಕು, ಯಾಕೆ ನಾನು ಇವ್ರು ಸಾಯ್ಬೇಡ ಅಂತ ಹೇಳಿದ್ವಿ, ಇವ್ರು ಯಾಕೆ ಇಷ್ಟು ಬೇಜಾರಾಗೋಯ್ತು, ಅಲ್ಲ ಹೇಳಿದ್ದೇನು ತಪ್ಪು. ಇವ್ರು ಏನ್ ಮಾಡ್ತಾರೆ, ಸ್ವಲ್ಪ ಎಲ್ಲ ಥಿಂಕ್ ಮಾಡ್ತಾರೆ. ಇದು ಯಾವಾಗ ಕರೆಕ್ಟಾಗಿ ಉತ್ತರ ಸಿಕ್ಕಿರ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತು ವಾಕ್ಯದ ಮುಖಾಂತರ ಹೇಳಿದ್ರಲ್ಲ, ಅವರು ಕ್ರಿಸ್ತನು ಫಸ್ಟ್ ಶ್ರಮೆ ಮರಣಗಳನ್ನೆಲ್ಲ ಅನುಭವಿಸಿ ಶಿಲ್ವೆ ಮೇಲೆ ಸತ್ತಿ 3ನೇ ದಿನ ಪುನರುತ್ಥಾನ ಆಗ್ಬೇಕು ಅಂತ ಮೋಸೆಯಿಂದ ಹಿಡ್ದು ಎಲ್ಲಾ ಗ್ರಂಥಗಳು ಹೇಳಿದ್ರಲ್ಲ, ಅವಾಗ ಏನಾಗಿರ್ತಾರೆ, ಅರೆ ನನ್ಗೆ ಗೊತ್ತಿಲ್ದಿರ ದೇವಚಿತ್ತ ವಿರುದ್ಧ ಮಾತಾಡ್ಬಿಟ್ನಲ್ಲಪ್ಪ, ನಾನು ಮಾತಾಡಿದ್ದೇನ್ರಿ ತಪ್ಪು, ಇನ್ಮೇಲೆ ನಾನು ಏನ್ ಮಾಡ್ಬಿಡ್ದು, ನಾನು ಮಾತಾಡ್ಬಿಡ್ದು ಅಂದ್ಬಿಟ್ಟು ಏನಾಗಿರ್ತಾರೆ ಅವಾಗ ಅವ್ರ ಮನ್ಸಲ್ಲಿ ಒಂಥರ ಅದೇಂತರ ಒಂಥರ ಕಹಿ ಇತ್ತು ಗೊತ್ತಾ, ಕಹಿ ಹೊಟ್ಟೋಗ್ಬಿಡ್ತು, ಮೈಂಡ್ ಕ್ಲಿಯರ್ ಆಗ್ಬಿಡ್ತು, ಫ್ರೆಶ್ ಆಗೋಯ್ತು. ಹಿಂಗೆ ದೇವಚಿತ್ತ ಹಿಂಗ ಅವ್ನ ಇಷ್ಟ ಏನ್ ಮಾಡ್ಬೇಕು, ನಾನು ದೇವಚಿತ್ರ ಪ್ರಕಾರ ಏನ್ ಮಾಡ್ಬೇಕು, ನಾನು ನಡ್ಕೊಬೇಕು ಅಂತ ಏನ್ ಮಾಡ್ತಾರೆ, ಮನ್ಸಲ್ಲೇ ಕಣ್ಣೀರಿಟ್ಟಿ ಮನ್ಸಿನಾಗಿರ್ತಾರೆ, ಕುದೀತಾ ಇರ್ತಾರಲ್ಲ, ಅವಾಗ ಏನಾಗಿರ್ತಾರೆ, ಇನ್ಮೇಲಿಂದ ನಾನ್ ದೇವ್ರಿಗೆ ಯೋಗ್ಯವಾಗಿರ್ಬೇಕಪ್ಪ, ವಾಕ್ಯ ಏನಾಗಿದೆ ನನಗೆ ಅಲಗುತ್ತರ ನಾಟಿದೆ, ತಲೆನೂ ಕೂತ್ಬಿಡ್ಕೊಂಡು ಇನ್ಮೇಲೆ ವಾಕ್ಯನೇ ಹೋಗಿಲ್ಲ ರೀ. ಅದಕ್ಕೆ ಅಪೊಸ್ತಲ ಕೃತ್ಯಗಳು ಓದಿ, ಯೋವೇಲ್ ಮಾತ್ರ ಅಲ್ಲ ರೀ, ಇನ್ನ ಬೇರೆ ಬೇರೆ ಗ್ರಂಥಗಳಿಂದೆಲ್ಲ ಕೋಟ್ ಮಾಡ್ತಾರೆ ಅಪೊಸ್ತಲ ಪೇತ್ರ. ಶಾಖ ಎಲ್ಲಾರು, ಇವ್ರು ಹೆಂಗಪ್ಪ ಮಾತಾಡ್ತಾರೆ, ಓದಿ ವಿದ್ಯಾಭ್ಯಾಸ ಬಲ್ದವ್ರು ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ. ಯಾಕೆಂದ್ರೆ ಮೈಂಡ್ ಪ್ರಿಪೇರ್ ಆಗಿತ್ತು, ಗಾಡ್ಸ್ ಹೋಲಿ ಸ್ಪಿರಿಟ್ ದೇವ್ರೇನ್ ಮಾಡಿದ್ರು, ಅದನ್ನ ಯೂಸ್ ಮಾಡಿದ್ರು. ಯೋಚನೆ ಮಾಡಿರ್ತೀನಿ, ಇವೆಲ್ಲ ಗಾಡ್ಸ್ ಹೋಲಿ ಸ್ಪಿರಿಟ್ ಇಲ್ದ್ರ ಇದಾಗೋದಿಕ್ ಸಾಧ್ಯನಾ? ಕಣ್ಣಿಗೆ ಕಾಣುವಂಥ ಅದ್ಭುತವಾದ ಶಕ್ತಿ ದೇವ್ರ ಮಕ್ಳ ಮೇಲೆ ಬಂದಾವಾಗ ಆ ಕ್ರಿಯೆಗಳನ್ನ ದೇವರೇ ಮಾಡ್ತಾರೆ. ಇದು ಅದಕ್ಕೆ ನೋಡ್ಬೇಕಾದ್ರೆ ಈ ಪೆಂಟಿಕಾಸ್ಟ್ ಜನ ಹೋಲಿ ಸ್ಪಿರಿಟ್ ಬರ್ಬೇಕಾದ್ರೆ ಶಿಷ್ಯನ್ಗಳಿಗೆ ಮಾತ್ರ ಗೋಚರ ಆಗತ್ತರ ಏನ್ ಮಾಡಿದ್ರು, ಅದು ವಿಸಿಬಲ್ ಅಪಿಯರೆನ್ಸ್ ಆಗಿ ಅವ್ರಿಗೆ ಮಾತ್ರ ಕೊಟ್ಟಿದ್ದು ಹೊರತು ಇಡೀ ಇಸ್ರೇಲ್ ಜನಗಳಿಗೆ ಅಲ್ಲ. ಇಸ್ರೇಲ್ ಜನಗಳಿಗೆ ಏನ್ ಸೂಚನೆ, ಇವರು ಬೇರೆ ಬೇರೆ ಭಾಷೆ ಮಾತಾಡೋರಲ್ಲ, ದಟ್ ವಾಸ್ ಎ ಸೈನ್.
ಹೋಲಿ ಸ್ಪಿರಿಟ್ ಗಾಳಿ ಥರ ಬಂದಿದ್ದು ಹಿಂಗೆ ಬಂದಿದ್ದು. ಅದಕ್ಕೆ ಸಭೆಯಲ್ಲಿ ಏನೋ ಗೊತ್ತಿಲ್ಲದ್ರೆ ಏನು ಮಾಡ್ತಾರೆ, ಓ ಕಮಾನ್ ಹೋಲಿ ಸ್ಪಿರಿಟ್ ಜಿಲ್ ಅಂತ ಕಿಡಿತಿರಪ್ಪ, ಗಾಳಿ ಬಂತು ಅಂದರೆ ಬಂತು ನೋಡ್ರಿ ಅಂತ. ಏನೆಲ್ಲ ಫೂಲಿಶ್ ಆಗಿ ನಮ್ಮ ಕ್ರೈಸ್ತವ್ರುಗಳು ಬೈಬಲೇ ಓದಲ್ಲ, ಅದರ ಯಾವ ಬೈಬಲ್ ಸ್ಟಡಿಗೂ ಬರಲ್ಲ, ಏನು ಹಿಂದೆ ಮುಂದೆ ಏನೋ ಗೊತ್ತಿಲ್ಲ. ಅದರ ಕೂತ್ಕೊಂಡ್ಬಿಡೋದು, ಬೈಬಲ್ ತೆಗ್ಬಿಡೋದು, ಪ್ರಾರ್ಥನೆ ಮಾಡ್ಬಿಡೋದು, ರಾಜಾ ಕರ್ತನೇ ಅಂದ್ಬಿಟ್ಟು. ಒಂದು ವಾಕ್ಯ ಓದ್ರಿ, ನೋಡಿಸ್ತೀನಿ, ಸೂಪರ್ ಆಗಿರೋ ವಾಕ್ಯ. ನನಗೆ ಎಲ್ಲಿ ವಾಕ್ಯನ ಕೇಳಿದೆ, ಒಂದು ನಿಮಿಷ ಇರಿ. ಇಂಥವ್ರ ಪ್ರಾರ್ಥನೆ ಅಬಾಮಿನೇಷನ್ ಅಂತ ಬೈಬಲ್ ಬರ್ತಾರೆ, ಯಾರು ಗೊತ್ತಿದೆ ವಾಕ್ಯ ಎಲ್ಲಿಂದ? ಒಂದು ನಿಮಿಷ ಇರಿ, ನೋಡ್ತೀನಿ. ಬ್ರದರ್ ಒಂದ್ ಸ್ವಲ್ಪ ಕನ್ನಡದಾಗ ಹೇಳ್ರಿ. ಅದೇ ಹುಡುಕ್ತೀನಿ ತಳಿ ಸ್ಟಾರ್. ಜ್ಞಾನೋಕ್ತಿಯಲ್ಲಿ ಬರ್ತದೆ, ಕೆಲವರು ಪ್ರಾರ್ಥನೆ ದೇವ್ರ ಅಸಹ್ಯ ಅಂತ ಹೇಳ್ತಾರ್ರಿ. ನಾನು ನೋಡಿ ಶಾಕ್ ಆಗ್ಬಿಟ್ಟೆ. ಜ್ಞಾನೋಕ್ತಿ ಇರ್ಬೇಕು, 15ನೇ ಅಧ್ಯಾಯ, ಒಂದು ನಿಮಿಷ ರೀ. ಅದನ್ನೇ ಇದರಲ್ಲಿ ಒಂದು ನಿಮಿಷ ರೀ. ಒಂದು ನಿಮಿಷ. one minute. The prayer of the wicked is abomination to Lord ಅಂತ ಬರ್ತಾರೆ, ನೋಡಿದ್ದೀರಾ? ದೇವ್ರ ವಾರ್ತೆನ ಅಸಟ್ಟೆ ಮಾಡಿದವ್ರ ಪ್ರಾರ್ಥನೆ ಅಸಹ್ಯ ಅಂತ ಹೇಳ್ತಾರೆ. ಇರಿ ನಿಮಿಷ, ನಿಮ್ಗೆ ಯಾರಿಗೂ ಗೊತ್ತಿರೋ ಹುಡುಕ್ರಿ, ನಾನು ಹುಡುಕ್ತೀನಿ. ಒಂದು ನಿಮಿಷ. ಜ್ಞಾನೋಕ್ತಿ 28:9. ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ ಅಂತ. 28:9 ಓದಿ ಬರ್ತಾರೆ, ತುಂಬಾ ಚೆನ್ನಾಗಿದೆ, ಅದೇ ಕರೆಕ್ಟ್. 28:9. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಏನ್ರಿ ಚೆನ್ನಾಗಿದೆ ಮಾತು. ನೋಡ್ರಿ ಏನ್ ಹೇಳ್ತಾರೆ, ದೇವ್ರ ವಾರ್ತೆನ ಯಾರು ಕೇಳಲ್ವೋ ಅವ್ನ್ ಯಾರಿಗ ಅಸಹ್ಯ ಅಂತೆ, ಅವನ್ ಪ್ರಾರ್ಥನೆ ಅಂತೆ ಅಸಹ್ಯ ಅಂತೆ. ಯೋಚನೆ ಮಾಡ್ರಿ, ನಾವೆಲ್ಲ ಎಷ್ಟು ದೇವ್ರ ವಿಧೇಯರಾಗಿದ್ರಿ, ನಮ್ಗೆ ಎಷ್ಟು ಪ್ರಾರ್ಥನೆ ದೇವ್ರಿಗೆ ಅಸಹ್ಯವಾಗಿರ್ಬೋದಲ್ವಾ? ಹಾಗಾದ್ರೆ ದೇವ್ರಿಗೆ ನಾವು ಎಷ್ಟು ವಿಧೇಯರಾಗಿರ್ಬೇಕು ಅಲ್ವರ? ಕರ್ತನಲ್ಲಿ ಪ್ರೀತಿ ಥಿಂಕ್ ಮಾಡ್ರಿ. ಎಲ್ಲ ದೇವ್ರು ನಮ್ಗೆ ಬೈಬಲ್ನ ಕೊಟ್ಟವ್ರನ್ನ ಹೆಂಗ್ ಗೊತ್ತಾ ಮೀನಿಂಗು? ಇಂಡೈರೆಕ್ಟ್ ಆಗಿ ದೇವ್ರು ನಮ್ಗೆ ಏನು ಹೇಳ್ತಾವ್ರೆ, ನೋಡಪ್ಪ ಕಂದ, ಏನ್ ಮಾಡೋ ನೀನು, ದೇವ್ರ ವಾಕ್ಯದ ಪಕ್ಕನೆ ಮಾಡೋ, ನೀನು ನೋಡ್ಕೋ, ಸೋದರ ಜೊತೆ ಅನ್ಯೋನ್ಯತೆಯಾಗಿರೋ, ಪ್ರೀತಿಯಿಂದಿರೋ, ನಂಬಿಕೆಯಲ್ಲಿರೋ, ಜೊತೆಯಾಗಿರೋ, ದುಡುವಾಗಿರೋ, ಅದರ ಏನಾಗಿರಿ ನೀವು ಒಂದು ಮನ್ಸಿಂದ ಏನಾಗಿರಿ ಇರ್ರಿ. ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗ್ಬೇಕಾರೆ ಏನ್ ಬಿಟ್ಕೊಂಡ್ರು, ಸಭೆಗೋಸ್ಕರ ಏನ್ ಬಿಟ್ಕೊಂಡ್ರು ಗೊತ್ತಾ ಯಾರಿಗಾರ? ನಾನು ತಂದೆ ನೀನು ಒಂದಾಗಿರೋ ಪ್ರಕಾರ ಇವ್ರು ಕೂಡ ನಮ್ಮಲ್ಲಿ ಒಂದಾಗಿರ್ಲಿ ಅಂತ ಬೇಡ್ಕೊಂಡು ಇವ್ರು ಲೋಕದ ಇಡೀ ಲೋಕದ ಎಲ್ಲಾ ಜನಗಳನ್ನ ಕನ್ವರ್ಟ್ ಮಾಡ್ಲಿ, ಎಲ್ಲಾ ಕಡೆ ದೊಡ್ಡ ದೊಡ್ಡ ಸಭೆಗಳನ್ನ ಕಟ್ಲಿ, ಸೂಪರ್ ಆಗಿ ಕೆಲಸ ಮಾಡ್ಕೊಂಡಿದ್ದೇವ್ರೆ, ಇವ್ರಿಗೆಲ್ಲ ಬೇಕಂತ ಸೌಕರ್ಯಗಳು ಕೊಡು, ಇವ್ರಿಗೆಲ್ಲ ಲಕ್ಸುರಿ ಕೊಡು ಅಂತ ಎಲ್ಲ ಕೇಳಿದ್ರ ಯೇಸು ಕ್ರಿಸ್ತ ಏನ್ ಹೇಳಿಲ್ಲ. ದೇವ್ರೇ ನಾನು ನೀನು ಹೇಗೊಂದಾಗಿದ್ರು, ಇವ್ರೆಲ್ಲರೂ ಏನಾಗಿರ್ಲಿ ದೇವ್ರಲ್ಲಿ, ಇವರೆಲ್ಲ ನಮ್ಮಲ್ಲಿ ಒಂದಾಗಿರಲಿ, ನಮ್ಮಲ್ಲಿ ಒಂದಾಗಿರ್ಲಿ ದೇವ್ರು ಏನ್ ಕೇಳ್ಕೊಂಡ್ರು ಅಂತ. ಕ್ರೈಸ್ಟ್ ಪ್ರೇಯರ್ ನಾವೆಲ್ಲ ಪ್ರೇಯರ್ ಮಾಡಿದ್ರೆ ದೇವ್ರು ಕೇಳ್ತಾರ ಇಲ್ಲ, ಕ್ರಿಸ್ತನ್ ಪ್ರೇಯರ್ ಮಾಡಿದ್ರೆ ದೇವ್ರು ಕೇಳ್ತಾರ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಕೇಳ್ತಾರೆ ಅಲ್ವರ? ಅದನ್ನ ಕರ್ತನಲ್ಲಿ ಪ್ರಿಯಗಳೇ ಏನ್ರಿ, ನಾವೇನ್ ಮಾಡೋದು ಲಿನ್ಸನ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ, ಓಕೆನಾ? ನೆಕ್ಸ್ಟ್ ವೀಕಲ್ಲಿ ಏನ್ರಿ ಇನ್ನೊಂದು 3rd ಪಾಯಿಂಟ್ ಯಾರ ನೆಕ್ಸ್ಟ್ ಪವಿತ್ರಾತ್ಮನ ಇದ್ರ ಬಗ್ಗೆ ನಾವೇನ್ ಮಾಡೋಣ, ಹೇಗೆ ದೇವರೆಲ್ಲ ಗೈಡ್ ಮಾಡ್ತಾರೆ ಅಂತೆಲ್ಲ ನಾವೇನ್ ಮಾಡೋಣ, ನಾವು ನೋಡೋಣ, ಓಕೆನಾ? ಸೊ ಗುಡ್. ಕೊನೆಯದಾಗಿ ಯಾರಿಗೇನ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಪ್ರೇಮ ಕ್ಲೋಸ್ ಮಾಡೋಣ. ಸರಿ, ಏನೋ ಕ್ವಶನ್ಸ್, ಏನೋ ಡೌಟ್ಸ್ ಯಾರಿಗೇನಿಲ್ಲ? ಓಕೆ ಸರಿ. ಕೊನೆಯದಾಗಿ